ಇವತ್ತು ನಾನು ಹೆಲ್ತ್ ಅಂಡ್ ಪ್ರಾಡಕ್ಟ್ಸ್ ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ನನಗೆ ಎಷ್ಟು ಬರುತ್ತೋ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಸಂಸ್ಥೆಯಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ನನ್ಗೆ ಇವಾಗ. ಆಕ್ಚುಲಿ ಫಸ್ಟ್ ಪ್ರಾಡಕ್ಟ್ಸ್ ಬಂದು ಕೇಳಿದಾಗ ತಗೊಳ್ಳೋ ಬೇಡವೋ ಅಂತ ನಾನು ಯೋಚನೆ ಮಾಡಿದ್ದೆ. ಬಟ್ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಅದ್ರ ರಿಸಲ್ಟ್ಸ್ ಹೇಳಿದ್ಮೇಲೆ, ಅದ್ರ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಇದಾಯ್ತು ನನಗೆ. ಸೊ ಇವತ್ತು ನಾನು 4 ಜನಕ್ಕೆ ಹೇಳಿ ನಂದು ಒಂದು ಟೀಮ್ ಕಟ್ಕೊಂಡು ಇವತ್ತು ಝೂಮ್ ಕ್ಲಾಸ್ ಕುತ್ಕೊಂಡು ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ನಿಮ್ ಜೊತೆ. ತುಂಬಾ ಖುಷಿ ಆಗ್ತಾ ಇದೆ ಸಂಸ್ಥೆಯಲ್ಲಿ ಇರೋದಕ್ಕೆ. ನಮ್ದು ಕಾರ್ಪೊರೇಟ್ ಆಫೀಸ್ ಬಂದ್ಬಿಟ್ಟು ಚಿಕ್ಕಮಂಗಳೂರು. ನಮ್ದೇ ಕರ್ನಾಟಕದಲ್ಲಿ ಇರೋದು, ಕರ್ನಾಟಕದ ಚಿಕ್ಕಮಂಗ್ಳೂರಲ್ಲಿ ಇರೋದು. ಗೌರಿ ಕಾಲುವೆ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇರುವಂತ ಕಾರ್ಪೊರೇಟ್ ಆಫೀಸ್. ಇಲ್ಲಿ ಕಾರ್ಪೊರೇಟ್ ಆಫೀಸ್ ಹೆಡ್ ಆಫೀಸ್ ಅಲ್ಲಿ ಬಂದ್ಬಿಟ್ಟು ನಮ್ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು. ಇದು ಬಂದು ಪ್ರಾಡಕ್ಟ್ ಬೇಸ್ಡ್, ಆಯ್ತಾ. ಸೊ ಮೇನ್ ಆಗಿ ಆಯುರ್ವೇದ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಸೊ ಇದರಲ್ಲಿ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇವ್ರದ್ದು ಮೇನ್ ಅಸೆಟ್ಸ್ ಇದಾವೆ. ಇದೆಲ್ಲ ಓನ್ ಅಸೆಟ್. ಡೆಲ್ಲಿ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು ಇರೋಂತ ಯಾವ್ದು ಬಿಲ್ಡಿಂಗ್ ಇದೆ ಅದೆಲ್ಲ ಓನ್ ಇವ್ರದ್ದು, ನಮ್ ಕಂಪ್ನಿ MD ಅವ್ರದ್ದು ಓನ್ ಅಸೆಟ್ಸ್, ಅಂದ್ರೆ ಸ್ವಂತದ್ದು. ಸೊ ಇವ್ರ ಕಂಪ್ನಿ ಕ್ಲೋಸ್ ಆಗ್ಬಿಡತ್ತೆ, ಎಲ್ಲೋ ಹೊಟ್ಟೋಗ್ತಾರೆ, ಇವೆಲ್ಲ ಭಯ ಇಲ್ಲ. ಅವ್ರಿಗೆ ಹುಟ್ಟಿ ಬೆಳೆದಿರೋದು ಚಿಕ್ಕಮಂಗ್ಳೂರಲ್ಲಿ. ಸೊ ಅಲ್ಲೇ ಇದ್ ಮಾಡ್ತಿದ್ದಾರೆ. ಇದಲ್ಲದೆ ಮಲ್ಟಿಪಲ್ ಬಿಸ್ನೆಸ್ ಗಳಿದಾವೆ ಅವ್ರದ್ದು. ಸ್ಕೂಲ್ ನಡೆಸ್ತಾರೆ ಒಂದು ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. 10 ಸ್ಕೂಲ್ ಇಡೀ ಏಷ್ಯಾಲೆ ಒಂದು 10 ಸ್ಕೂಲ್ ಅಲ್ಲಿ ಒನ್ ಆಫ್ ದ ಫೇಮಸ್ ಸ್ಕೂಲ್ ಬಂದ್ಬಿಟ್ಟು ನಮ್ದು ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳ್ಬೋದು. ಸುಮಾರು ಜನ ಮಕ್ಕಳಿಗೆ ಅವರು ಅಲ್ಲಿ ವಿದ್ಯೆಗಳು ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಎಜುಕೇಶನ್ ಜೊತೆಗೆ ಬೇರೆ ಬಿಸ್ನೆಸ್ ಗಳಲ್ಲಿ ಇದ್ದಾರೆ. ಅದಲ್ಲದೆ ನಮ್ಮ ಏನು ವೆಲ್ನೆಸ್ ಇಂಡಸ್ಟ್ರಿಲ್ ಕೂಡ ಇದ್ದಾರೆ. ತುಂಬಾ ಹೆಸರು ಮಾಡಿರುವಂತ ವ್ಯಕ್ತಿ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಮ್ ಕಂಪ್ನಿ MD ಸರ್ ಅವ್ರಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಅವ್ರನ್ನ ನಾನು ಒಂದ್ 2-3 ಅವ್ರದ್ದು ಇವೆಂಟ್ ನೋಡಿದೆ. ಬಟ್ ತುಂಬಾ ಇಷ್ಟ ಆಗಿದ್ದು ಅವ್ರ ಇವೆಂಟ್ ಅಂದ್ರೆ ನಿನ್ನೆ ನಮ್ದು 7 ಸ್ಟಾರ್ಸ್ ಆಫ್ ವಿ ಸ್ಟಾರ್ ಅಂತ ನಾವು ಏನ್ ಪ್ರೋಗ್ರಾಮ್ಗೆ ಹೋಗಿದ್ವಿ, 7th ಇಯರ್ ಆನಿವರ್ಸರಿ. ಎಷ್ಟು ಡೌನ್ ಟು ಅರ್ತ್, ಎಷ್ಟು ಚೆನ್ನಾಗಿ ಎಲ್ಲಾರ ಜೊತೆ ಸ್ಪಂದಿಸ್ತಾರೆ. ಒಂದು ಹೆಡ್ ವೇಟ್ ಇಲ್ಲ, ತುಂಬಾ ಡೌನ್ ಟು ಅರ್ತ್ ಮನುಷ್ಯ. ತುಂಬಾ ಇಷ್ಟ ಆಯ್ತು ನನ್ಗೆ ಅವ್ರ ನೆನ್ನೆ ಆಟಿಟ್ಯೂಡ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಗೋಯ್ತು. ಮೇನ್ ಅವ್ರ ಹೆಸರಲ್ಲಿ ಮುಂದೆ ಹಿಂದೂಸ್ತಾನಿ ಅನ್ನೋ ಒಂದು ಟ್ಯಾಗ್ ಲೈನ್ ಇದೆಯಲ್ಲ, ವರ್ಡ್ ಅವ್ರ ಸರ್ನೇಮ್, ಅದು ಬಹಳ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವ್ರು ಬಂದ್ಬಿಟ್ಟು ಅವ್ರ ಮೇನ್ ಮೋಟೋ ಏನು, ಅವ್ರೇನ್ ಹುಟ್ಟಿದಾಗನು ಆಗರ್ಭ ಶ್ರೀಮಂತ ಅಲ್ಲ. ಅವ್ರು ಹುಟ್ಟಿದಾಗ ತುಂಬಾನೇ ದುಡ್ಡು ಮಾಡಿ ನಾನು ಬೆಳೆದಿರೋದು ಅನ್ನೋದೇನೂ ಇಲ್ಲ. ಆಗರ್ಭ ಶ್ರೀಮಂತ ಅಲ್ಲ. ಆದ್ರೆ ಅವರು ಹೇಳ್ತಾರ ಒಂದ್ ಮಾತು, ಬಡವರಾಗಿ ಹುಟ್ಟಬಹುದು ಆದ್ರೆ ಬಡವರಾಗಿ ಸಾಯಬಾರ್ದು. ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೇಕು. ನಾವು ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಿ ಹೋಗ್ಬೇಕು ಅನ್ನೋ ಒಂದು ವರ್ಡ್ ಹೇಳ್ತಾರೆ. ಅದ್ ನನಗೆ ತುಂಬಾ ಇಷ್ಟ ಆಗತ್ತೆ. ಸೆಕೆಂಡ್ಲಿ ಅವ್ರದ್ದು ಮೇನ್ ಮೋಟೋ ಏನು ಅಂದ್ರೆ, ಸುಮಾರು ಜನ ಇವಾಗ ನೋಡಿ ಇಂಜಿನಿಯರಿಂಗು ಎಷ್ಟು ಚೆನ್ನಾಗಿ ಡಾಕ್ಟರೇಟ್ ಇಂಜಿನಿಯರಿಂಗ್ ಎಲ್ಲಾನು ಕಲ್ತಿದ್ದಾರೆ. ಆದ್ರೆ ಎಲ್ಲರಿಗೂ ಕೆಲಸ ಸಿಗ್ತಾ ಇಲ್ಲ. ಹೊರದೇಶಗಳಿಗೆ ಹೋಗ್ಬಿಟ್ಟು ಕೆಲಸ ಮಾಡೋದನ್ನ ಕಲಿತಾ ಇದ್ದಾರೆ. ಮತ್ತೆ ಸರ್ ಮೋಟೋ ಏನು ಅಂದ್ರೆ ಎಲ್ಲಾರ್ಗು ಅವ್ರಿಗೆ ಎಜುಕೇಶನ್ ಕೊಡ್ಬೇಕು. ಮೇನ್ ಏನ್ ಎಜುಕೇಶನ್, ವೆಲ್ನೆಸ್ ಎಜುಕೇಶನ್, ಹೆಲ್ತ್ ಹೇಗ್ ಇಟ್ಕೋಬೇಕು ಅನ್ನೋ ಎಜುಕೇಶನ್. ಅದನ್ನ ಕಲಿತಾ ಎಷ್ಟು ಜನ ಅವರು ಒಳ್ಳೆ ಕೆಲ್ಸಗಳು ಕೊಡ್ಬೋದು, ಕೆಲ್ಸಗಳನ್ನ ರೂಪಿಸ್ತಾ ಇದ್ದಾರೆ. ಎಷ್ಟೋ ಜನ ಕೆಲಸ ಇಲ್ದಂಗಿದ್ದಾರೆ. ಸೊ ಅನ್ಎಂಪ್ಲಾಯ್ಮೆಂಟ್ ನ ಅವರು ನಮ್ ದೇಶದಿಂದ ಹೊರಗಡೆ ತೆಗಿಬೇಕು. ಎಲ್ಲಾರ್ಗೂ ಕೆಲಸ ಸಿಗ್ಬೇಕು, ಪ್ಲಸ್ ಎಲ್ಲಾರು ಚೆನ್ನಾಗಿ ದುಡಿಬೇಕು, ಜೊತೆಗೆ ಆರೋಗ್ಯವಾಗಿರ್ಬೇಕು ಅನ್ನೋ ಮೋಟೋ ಇಟ್ಕೊಂಡು ಈ ಬಿಸ್ನೆಸ್ ನ ಮಾಡ್ತಾ ಇರೋದು. ತುಂಬಾ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದಲ್ಲದೆ ಅವರು ಸುಮಾರು ಸ್ಪಾನ್ಸರ್ಶಿಪ್ಸ್ ಗಳನ್ನ ಮಾಡಿದ್ದಾರೆ. ಸುಮಾರು ಇದ್ರ ಕಡೆ ಅವ್ರುನು ಸ್ಪಾನ್ಸರ್ಸ್ ನ ಕೊಟ್ಟಿದ್ದಾರೆ. ಓಕೆನಾ. ಸೆಕೆಂಡ್ಲಿ ಬಂದ್ಬಿಟ್ಟು ರಾಜೇಂದ್ರ ಸಿಂಗ್ ಸರ್, ಅವ್ರನ್ನು ನಾನು ನೋಡಿದೆ. ಫಸ್ಟ್ ಟೈಮ್ ನೋಡಿದ್ದು ಆನಿವರ್ಸರಿ ಫಂಕ್ಷನ್ ಅಲ್ಲಿ. ತುಂಬಾ ಖುಷಿ ಆಯ್ತು. ಅದಲ್ಲದೆ ಸೆಕೆಂಡ್ಲಿ ಬಂದ್ಬಿಟ್ಟು ಲಂಡನ್ ಅಲ್ಲಿ ಓದ್ತಾ ಇದ್ದಿದ್ದಂತ ಅವ್ರ ಮಗ ಯಾರು ಒವೇಸ್ ಹಿಂದೂಸ್ತಾನಿ, ಅವ್ರನ್ನ ಕರ್ಕೊಂಡ್ ಬಂದು ಲಂಡನ್ ಎಜುಕೇಶನ್ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಲ್ಲ, ಅವ್ರು ಮಾಡ್ಕೊಳ್ಳಿ ಅಂತ ಬಿಡ್ಲಿಲ್ಲ. ಅವರು ಕರ್ಕೊಂಡ್ ಬಂದು ಇಲ್ಲಿ ಅವ್ರಿಗೆ ನಮ್ಗೆ ಪ್ರತಿ ಶುಕ್ರವಾರ, ಇವತ್ತು ಆಲ್ರೆಡಿ ಫ್ರೈಡೆ ಅಲ್ವಾ, ಯಾರ್ಯಾರು ಬಿಸ್ನೆಸ್ ಮಾಡಿದಿರ ನೋಡಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ವಿ ಸ್ಟಾರ್ ಇಂದ ದುಡ್ಡು ಬರುತ್ತೆ. ನಿಮ್ಗೆ ಒಂದ್ ಮೆಸೇಜ್ ಬರುತ್ತೆ, ನೀವು ಇಷ್ಟು ದುಡ್ಮೆ ಮಾಡಿದೀರಾ ಅಂತ. ಆ ದುಡ್ಮೆ ಕರೆಕ್ಟ್ ಆಗಿ ₹1 ಆಚೆ ಈಚೆ ಹೋಗದಂಗೆ ನಿಮಗ್ ಬರೋದು, ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರೋದಕ್ಕೆ ಹೆಲ್ಪ್ ಮಾಡೋದು ಯಾರು? ನಮ್ಮ ಒವೇಸ್ ಹಿಂದೂಸ್ತಾನಿ ಸರ್. ಅವ್ರ ವಾಯ್ಸ್ ಕೇಳಿಸ್ಕೊಂಡೆ ನನ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಪ್ಲಸ್ ಅವ್ರ ಸ್ಪೀಚ್ ಕೇಳಿದ್ದು ಮೊನ್ನೆ.
ಏನ್ ವಾಯ್ಸ್ ಇದೆ, ನಾನು ಹೇಳ್ತಾರಲ್ಲ ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟೋದು ನಂಗೆ. ನಮ್ಮ ಇವರು ಯಾರು ಅಫ್ಸರ್ ಸರ್ ವಾಯ್ಸ್ ತರಾನೇ ಅವ್ರದ್ದು ಸಖತ್. ತುಂಬಾನೇ ಈ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಅಂದ್ರೆ ಖುಷಿ ಆಗತ್ತೆ ಅವ್ರು ಮಾತಾಡೋದ್ ನೋಡ್ತಾ ಇದ್ರೆ. ಸೊ ನೆಕ್ಸ್ಟ್ ನಮ್ಮ ಕಂಪ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ನಾವು ಹೊರಗಡೆ ಹೋದ್ರೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಈಗ ಒಂದು ವೆಹಿಕಲ್ ಓಡಿಸ್ತಾ ಇರ್ತೀರಾ, RTO ಅವರು ಯಾರನ್ನ ನಿಲ್ಲಿಸ್ತಾರೆ, ಗಾಡಿ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅಲ್ವಾ, DL ಆಗ್ಲಿ LL ಆಗ್ಲಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ಅವ್ರಿಗೆ ಕೊಡ್ತೀರಾ. ಇನ್ಶೂರೆನ್ಸ್ ಆಗ್ಲಿ ಗಾಡಿದು, ಮತ್ತೆ ನಿಮ್ದು ಏನಾನ ಒಂದು ಲೋನ್ ತಗೊಳಕ್ ಹೋಗ್ತೀರಾ, ಅವಾಗ ಅವ್ರು ಏನ್ ಕೇಳ್ತಾರೆ, ನಿಮ್ಗೆ KYC ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ಆಧಾರ್ ಕಾರ್ಡ್ ಕೊಡ್ತೀರಾ, ಪ್ಯಾನ್ ಕಾರ್ಡ್ ಕೊಡ್ತೀರಾ, ಮನೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ, ಸ್ವಂತ ಮನೆ ಇದ್ರೆ ನಿಮ್ಗೆ KEB ಬಿಲ್ ಇವೆಲ್ಲ ಕೇಳ್ತಾರೆ. ಅದೇ ತರ ನಮ್ ಕಂಪ್ನಿಗೂ ಅಷ್ಟೇ ಡಾಕ್ಯುಮೆಂಟ್ಸ್, ಕಂಪನಿಗೆ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಲೀಗಲ್ ಡಾಕ್ಯುಮೆಂಟ್ಸ್, ಪ್ಯಾನ್ ಕಾರ್ಡ್ ಆಗ್ಲಿ ಸರ್ಟಿಫಿಕೇಟ್ಸ್ ಆಗ್ಲಿ ಅವೆಲ್ಲ ಇದಾವೆ. ಇದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಸರ್ಟಿಫಿಕೇಟ್. ಪ್ರಾಡಕ್ಟ್ಸ್ ಕೂಡ ಕಂಪನಿಗಿದೆ, ಅದರ ಪ್ರಾಡಕ್ಟ್ಸ್ ಏನಿದೆ ಸರ್ಟಿಫಿಕೇಶನ್, FFSI ಒಳ್ಳೆ ಫುಡ್ ಗ್ರೇಡೆಡ್ ಕಂಪನಿ ಅನ್ನೋದು FFSI ಇದೆ. ಆಮೇಲೆ ISO ಸರ್ಟಿಫಿಕೇಟ್ಸ್ ಇದೆ. ಇದ್ರ ಜೊತೆಗೆ ಹಲಾಲು, ಕೋಸರ್ ಇವೆಲ್ಲ ಸರ್ಟಿಫಿಕೇಟ್ಸ್ ಇದೆ. ಎಲ್ಲಕ್ಕಿಂತ ಮುಖ್ಯ ಆಯುರ್ ಸರ್ಟಿಫಿಕೇಟ್ ಇದೆ. ಆಯುರ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಏನು ಅಂದ್ರೆ, ಆಯುರ್ವೇದ ಅಲ್ಲಿ ಇದು ತುಂಬಾ ಈಸಿಯಾಗಿ ಸಿಗೋದಿಲ್ಲ, ಎಲ್ಲಾರ್ಗೂ ಸಿಗೋದಿಲ್ಲ. ಆಯುರ್ವೇದ ಅಲ್ಲಿ ನಮ್ಗೆ ರೆಡ್ ಕಲರ್ ಬ್ಯಾಜ್ ಬಂದ್ರೆ, ನಮ್ ಪ್ರಾಡಕ್ಟ್ಸ್ ಅಲ್ಲಿ ನೋಡಿದಿರಲ್ವಾ, ಒಂದು ಗ್ರೀನ್ ಕಲರ್ ಬ್ಯಾಜ್ ಬರುತ್ತೆ. ಆ ಗ್ರೀನ್ ಕಲರ್ ಬ್ಯಾಜ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪ್ಯೂರ್, ಯಾವ್ದು ಕಲುಷಿತಗಳು ಇಲ್ದೆ, ಅಂದ್ರೆ ಏನು ಮಿಕ್ಸ್ ಆಗದೆ ಈ ಪ್ರಾಡಕ್ಟ್ ಬಂದಿರೋದು ನಮ್ಗೆ ಪ್ಯೂರ್ ಆಯುರ್ವೇದ ಅಂತ. ರೆಡ್ ಬಂದ್ರೆ ಇಟ್ಸ್ ಪ್ಯೂರ್ಲಿ ಕೆಮಿಕಲ್, ಅಥವಾ ನೀಲಿ ಕಲರ್ ಅಥವಾ ಬ್ರೌನ್ ಕಲರ್ ಬಂದ್ರೆ ಕೆಮಿಕಲ್ ಮತ್ತೆ ಆಯುರ್ವೇದ ಗಿಡಮೂಲಿಕೆಗಳು ಮಿಕ್ಸ್ ಆಗಿರುವಂತ ಪ್ರಾಡಕ್ಟ್. ಆದ್ರೆ ಗ್ರೀನ್ ಬಂದ್ರೆ, ಗ್ರೀನ್ ಅನ್ನೋದೇ ಒಂದು ಎನ್ವಿರಾನ್ಮೆಂಟ್, ನೇಚರ್, ಗಿಡ ಮರಗಳು ಹಸಿರು ಅಲ್ವಾ. ನಾವು ಹಸಿರನ್ನ ಏನಕ್ಕೆ ಇದ್ ಮಾಡ್ತೀವಿ, ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲು ಇರುವಂತ ಪರಿಸರಕ್ಕೆ ನಾವು ಗಿಡಗಳಿಗೆ ಹಸಿರು ಅನ್ನೋದನ್ನ ಇದ್ ಮಾಡ್ತೀವಿ. ಆ ಇಂಡಿಕೇಟ್ ಮಾಡೋದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಗ್ರೀನ್ ಬಂದ್ಬಿಟ್ಟು ಇಟ್ಸ್ ಪ್ಯೂರ್ ಅಂತ. ಪ್ಯೂರ್ಗೆ ಗ್ರೀನ್ ಕಲರ್ ಬಂದ್ಬಿಟ್ಟು ಇಂಡಿಕೇಶನ್ ಬಂದು ಪ್ಯೂರ್. ಪ್ಯೂರ್ ಅಂದ್ರೆ ಏನರ್ಥ, ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ಕಲುಷಿತಗಳು ಇಲ್ಲ, ಯಾವುದೇ ಸ್ಟಿರಾಯ್ಡ್ಸ್ ಆಗ್ಲಿ ಬೇರೆ ತರ ಪ್ರಾಬ್ಲಮ್ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು, ಅಥವಾ ಅದನ್ನ ತುಂಬಾ ದಿನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಏನೇನೋ ಮಿಕ್ಸ್ ಮಾಡ್ತಾರೆ, ತುಂಬಾ ದಿನ ಪ್ರಾಡಕ್ಟ್ಸ್ ನಾವ್ ಇದ್ ಮಾಡ್ಬೇಕು ಅಂತ, ಅಂದ್ರೆ ಲೈಫ್ ಗ್ರೇಟ್ ಚೆನ್ನಾಗಾಗ್ಲಿ ಅಂತ. ಸೊ ಆತರ ಏನು ಯೂಸ್ ಮಾಡಿದ್ರೆ ತುಂಬಾನೇ ಪ್ಯೂರ್ ಆಗಿರುವಂತ ಪ್ರಾಡಕ್ಟ್ ನಮ್ಮ ಆಯುಷ್ ಸರ್ಟಿಫಿಕೇಟ್ ಪ್ಲಸ್ ನಮ್ಮ ಪ್ರಾಡಕ್ಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಕಂಪನಿ ಏನೋ ಇದ್ರಲ್ಲಿದೆ, ಎಲ್ಲಿ ನಾನು ಇವಾಗ ಹೇಳ್ದೆ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಅಂತ. ಡೆಲ್ಲಿಲಿ ಬಂದು ಕಾರ್ಪೊರೇಟ್ ಆಫೀಸ್ ಇದೆ, ಗೊತ್ತಿದೆ. ಆದ್ರೆ 800 ಸ್ಕ್ವೇರ್ ಫೀಟ್ ಅಲ್ಲಿ ರಾಜಸ್ಥಾನಲ್ಲಿ ಜೈಪುರ್ ಅಲ್ಲಿ ಈ ಪ್ರಾಡಕ್ಟ್ಸ್ ನ ರೆಡಿ ಮಾಡೋದು. ಪ್ರಾಡಕ್ಟ್ಸ್ ಎಲ್ಲಿ ಪ್ರಿಪೇರ್ ಆಗುತ್ತೆ ಅಂತಂದ್ರೆ ಜೈಪುರ್, ರಾಜಸ್ಥಾನಲ್ಲಿ ಪ್ರಿಪೇರ್ ಆಗೋದು. 8,000 ಸ್ಕ್ವೇರ್ ಫೀಟ್, ಸಾರಿ 800 ಒಂದೇ ಮಿಸ್ಟೇಕ್, 8,000 ಸ್ಕ್ವೇರ್ ಫೀಟ್ ಅಲ್ಲಿ ನಮ್ದು ಕಂಪ್ನಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಆ ಯೂನಿಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ಮಾಡ್ತಾರೆ ಪ್ರಾಡಕ್ಟ್ಸ್ ಅಂದ್ರೆ ನೋಡಿ, R&D ಇದೆ. R&D ಅಂದ್ರೆ ಪ್ರಾಡಕ್ಟ್ಸ್ ನ ಮಾಡ್ಬೇಕು ಅಂದ್ರೆ, ಒಂದ್ ಪ್ರಾಡಕ್ಟ್ ರೆಡಿ ಮಾಡ್ಬೇಕು ಅಂದ್ರೆ ಸುಮಾರು ಜನ ಡಾಕ್ಟರ್ಸ್, ಸೈಂಟಿಸ್ಟ್ ಇವರೆಲ್ಲ ಸೇರ್ಕೊಂಡು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಮನೆ ಸರ್ ಒಬ್ರು ಹೇಳಿದ್ರು, ನನ್ನ ಫ್ಯಾಮಿಲಿಗೆ ನಾನು ಫಸ್ಟ್ ಯೂಸ್ ಮಾಡಿ ನನ್ನ ಫ್ಯಾಮಿಲಿ ಕುಡ್ಸಿ ಆಮೇಲೆ ನಾನು ಬೇರೆಯವ್ರಿಗೆ ಹಂಚಿರೋದು ಅಂತ ಅಲ್ವಾ. ಆ ತರ R&D ಯೂನಿಟ್ ಇದೆ. ಪ್ಲಸ್ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿನ ಹೇಗಿದೆ, ಅದಕ್ಕೆ ಪ್ರಾಡಕ್ಟ್ಸ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಕ್ಕೆ ಕ್ವಾಲಿಟಿ ಕಂಟ್ರೋಲ್ ಯೂನಿಟ್ ಇದೆ. ಇದ್ರ ಜೊತೆಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ಸ್ಟೀಮ್ಡ್ ಆಗಿ ನೀಟಾಗಿ, ಹೆಂಗೆ ಅಂದ್ರೆ ನಮಗ್ ಪ್ರಾಡಕ್ಟ್ ಬರ್ಬೇಕಾದ್ರೆ ಪ್ಯಾಕ್ ಆಗಿ ನಮ್ಮ ಮನೆಗ್ ಬರೋವರ್ಗುನು, ಪ್ರಾಡಕ್ಟ್ ರೆಡಿ ಆಗಕ್ ಸ್ಟಾರ್ಟ್ ಆಗಿ ಪ್ಯಾಕ್ ಆಗಿ ಬರೋವರ್ಗುನು ಒಂದೇ ಒಂದು ಬೆರಳು ಕೂಡ ಅದ್ರಲ್ಲಿ ಬಿದ್ದಿರೋದು, ಉಗುರು ಕೂಡ ಅದ್ರ ಟಚ್ ಆಗಿರಲ್ಲ. ಅಷ್ಟು ನೀಟಾಗಿ ಕ್ಲೀನ್ ಆಗಿ ಅಚ್ಚುಕಟ್ಟುವಾಗಿ ಕ್ಲೀನ್ ಆಗಿ ಅವರು ಸ್ಟೆರಲೈಸ್ಡ್ ಆಗಿರುವಂತ ಬಟ್ಟೆಗಳು ಹಾಕೊಂಡು, ಮಾಸ್ಕ್ ಹಾಕೊಂಡು, ತಲೆ ಕೂದ್ಲಿಗೆ ಒಂದು ಕ್ಯಾಪ್ ಹಾಕೊಂಡು, ಕ್ಯಾಟ್ಲಾಗ್ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಇದನ್ನ ನಮ್ಮ ಪ್ರಾಡಕ್ಟ್ಸ್ ನ ರೆಡಿ ಮಾಡಿ ನಮ್ಮವರ್ಗೂ ತಲುಪಿಸ್ತಾರೆ. ಕಂಪ್ನಿಯಿಂದ ನೀವು ಇವಾಗ ಪ್ರಾಡಕ್ಟ್ಸ್ ಬಂದಾಗ ನೋಡ್ಬೇಕು ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿರುತ್ತೆ ಗೊತ್ತಾ. ಬಾಟಲ್ಸ್ ಆಗ್ಲಿ, ಆ ಬಾಕ್ಸ್ ಗಳಾಗ್ಲಿ ಒಂಚೂರು ಕಟ್ ಕೂಡ ಆಗಿರೋದಿಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿರ್ತಾರೆ. ಪ್ರೆಸೆಂಟೇಶನ್ ಇದೆಯಲ್ಲ, ಅದು ಮೇನ್ ತುಂಬಾ ಇಂಪಾರ್ಟೆಂಟ್. ನಂಗೆ ತುಂಬಾ ಖುಷಿ ಆಯ್ತು ಇವತ್ತು ನನ್ನ ಕಂಪ್ನಿಯಿಂದ ಪ್ರಾಡಕ್ಟ್ ಬಂತು, ಒಂದು ಒಬೇಕಾಪ್. ಆ ಪ್ಯಾಕಿಂಗ್ ನೋಡೇ ನಾನು ಫಿದಾ ಆಗೋದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀಟಾಗೆ ಆ ರ್ಯಾಪ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕಳ್ಸೋದು, ಅದು ಕಂಪ್ನಿ ಏನು ಅಂತ ತೋರಿಸುತ್ತೆ ನಮ್ಗೆ. ಸೊ ನೆಕ್ಸ್ಟ್ ಬಂದು ಬಾಡಿ ಕಾಂಪೋಸಿಷನ್. ಸೊ ನಮ್ ಬಾಡಿಗೆ ಇವಾಗ ನಾವು ಊಟ ಮಾಡ್ತೀವಿ ಅಲ್ವಾ, ಡೈಲಿ ಬೆಳಗ್ಗೆ ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಡಿನ್ನರ್ ತಿಂತೀವಿ. ಸೊ ಇದ್ರಲ್ಲೆಲ್ಲ ಏನಾಗುತ್ತೆ, ಒಂದ್ ಅನ್ನ ಸಾರು, ಒಂದ್ ಪಲ್ಯ ಏನೋ ಒಂದ್ ಸೇರ್ಸ್ಕೊಂಡ್ ತಿಂತಾ ಇರ್ತೀವಿ. ಆದ್ರೆ ನಮ್ಮ ಬಾಡಿ ಏನ್ ನಮ್ಮ ದೇಹ ಇದೆ ಅದನ್ನ ನಾವು ರೆಡಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ನೀರ್ ಬೇಕು, ಫ್ಯಾಟ್ ಬೇಕು, ವಾಟರ್
ಫ್ಯಾಟ್, ವಾಟರ್, ಕಾರ್ಬೋಹೈಡ್ರೇಟ್ಸ್, ಇದು ಮೂರು ತುಂಬಾ ಇಂಪಾರ್ಟೆಂಟ್. ಫ್ಯಾಟ್ ಏನು ಮೇಡಮ್ ಫ್ಯಾಟ್ ಹೇಳ್ತಿದ್ದಾರೆ ಅಂತ ಅನ್ಕೋತೀರಾ. ಅಫ್ಕೋರ್ಸ್ ಒಳ್ಳೆ ಫ್ಯಾಟ್ ಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಅದು ಒಳ್ಳೆ ಫ್ಯಾಟ್ ಬೇಕು. ನೀರು, ನಮ್ ಬಾಡಿ 70% ವಾಟರ್ ಅಲ್ಲಿ ಆಗಿರೋದು, ಮಿಕ್ಕಿದ್ದು ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಅಲ್ವಾ. ಈಗ ನೀರು ನಾವ್ ಎಷ್ಟು ನಮ್ ಬಾಡಿ ಇರುತ್ತೋ, ನಮ್ಗೆ ಇವಾಗ ವೆಯ್ಟ್ ಲಾಸ್ ಮಾಡ್ಕೊಳಕ್ ಹೋಗ್ತಿವಿ, ಸಡನ್ ಆಗಿ ಜಿಮ್ಗೆ ಅದಕ್ಕನ್ನ ಜಾಯ್ನ್ ಆಗ್ತಿವಿ, ಸಡನ್ ಆಗಿ 2 kg 3 kg ಇಳಿದ್ ಬಿಡ್ತೀವಿ. ಯಾಕೆ? ನಮ್ ಬಾಡಿಲಿರೋ ವಾಟರ್ ವೇಟ್ ಹೋಗೋದದು. ಸೊ ನಮ್ಮ ಬಾಡಿ ಅರ್ಧ ಆಗಿರೋದು, ಮುಕ್ಕಾಲು ಭಾಗ ಇರೋದು ನೀರು, ಆ ನೀರ್ ಹೋಗುತ್ತೆ. ದೆನ್ ಕಾರ್ಬೋಹೈಡ್ರೇಟ್ಸ್, ಏನು ರಾಗಿ, ಜೋಳ, ಗೋಧಿ ಇವೆಲ್ಲ ತಿಂತೀವಿ ನಾವು, ಅದು ಕಾರ್ಬೋಹೈಡ್ರೇಟ್ಸ್. ಒಂದು ಧಾನ್ಯನ ಕಟ್ ಮಾಡಿದಾಗ ಅದ್ರೊಳಗಡೆ ಬಿಳಿ ಭಾಗ ಇರುತ್ತಲ್ಲ, ಯಾವ ಬಿಳಿ ಭಾಗ ತಿಂತಿರೋ ಅದು ಬಂದು ಕಾರ್ಬ್ಸ್. ಇದನ್ನ ನಾವು ಕಂಟ್ರೋಲ್ ಆಗಿ ತಗೋಬೇಕು. ಸೊ ಅದು ಒಂದು ಪರ್ಸೆಂಟೇಜ್ ಕಮ್ಮಿ ಇರ್ಬೇಕು. ಒಂದು 10% ಫ್ಯಾಟ್ ಅನ್ಕೊಳ್ಳಿ. ಫ್ಯಾಟ್ ಅಲ್ಲೂ ಅಷ್ಟೇ ಒಳ್ಳೆ ಫ್ಯಾಟ್ ತಗೋಬೇಕು. ಈಗ ಅದಕ್ಕೆ ಒಳ್ಳೆ ಫ್ಯಾಟಿಗೆ ಏನ್ ಎಕ್ಸಾಂಪಲ್, ಫ್ಲಾಕ್ಸ್ ಸೀಡ್ಸ್ ಇದೆ ಆಯ್ತಾ, ಫ್ಲಾಕ್ಸ್ ಸೀಡ್ಸ್ ಇದೆ. ಜೊತೆಗೆ ಇವ್ರಿಗೆ ಯಾರಿಗೆ ವೆಜಿಟೇರಿಯನ್ಸ್ಗೆ, ನಾವು ನಾನ್ ವೆಜ್ ತಿನ್ನಲ್ಲ ಮೇಡಮ್ ಅಂತೀರಾ, ಅವಾಗ ಫ್ಲಾಕ್ಸ್ ಸೀಡ್ಸ್ ಇದಾವೆ, ವಾಲ್ನಟ್ ಇದಾವೆ, ಬಾದಾಮ್ ಬಂದು ಅದು ಅಷ್ಟೇ ಒಮೆಗಾ 3 ತುಂಬಾನೇ ಫ್ಯಾಟಿ ಆಸಿಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಟ್ಸ್, ಬಟರ್, ಗೀ ಇವೆಲ್ಲ ತುಂಬಾ ಚೆನ್ನಾಗಿ ತಗೋಬೇಕು. ಆದ್ರೆ ಎಣ್ಣೆನ ಯೂಸ್ ಮಾಡೋದ್ ಕಮ್ಮಿ ಮಾಡ್ಬೇಕು. ಪ್ಲಸ್ ನಮ್ಗೆ ಬಾಡಿ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗೋದ್ ಬಂದು ಫ್ಯಾಟ್ ಅಲ್ಲ, ಶುಗರ್. ನಾವೇನ್ ಇಂಟೇಕ್ ಶುಗರ್ ತಗೋತೀವಿ ಅದು ನಿಮ್ಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆದಷ್ಟು ಊಟ ಮಾಡ್ಬೇಕಾದ್ರೆ ಆ ಶುಗರ್ ಲೆವೆಲ್ ನ ಕಮ್ಮಿ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ಸ್ ನ ಕಮ್ಮಿ ಮಾಡ್ಬೇಕು. ಅದ್ರ ಜೊತೆಗೆ ಏನ್ ಬೇಕು, ಪ್ರೋಟೀನು, ವೈಟಮಿನ್ಸ್, ಮಿನರಲ್ಸ್, ಫೈಬರ್. ಓಕೆನಾ. ಪ್ರೋಟೀನ್ಸ್ ನ ಏನಂತೀವಿ, ಈಗ ಒಂದ್ ಮನೆ ಕಟ್ಟಿದೀವಿ. ಈಗ ನಾವ್ ಇವಾಗ ಕೂತಿರೋದು ಎಲ್ಲಾರು ಮನೆಗಳಲ್ಲಿ ಕೂತಿದ್ದೀರಾ ಅಲ್ವಾ. ಮನೆ ಕಟ್ಬೇಕಾದ್ರೆ ಏನ್ ಯೂಸ್ ಮಾಡಿರ್ತಾರೆ, ಸಿಮೆಂಟ್, ಇಟ್ಕೆ ಅಲ್ವಾ, ಇವೆಲ್ಲ ಯೂಸ್ ಮಾಡಿರ್ತಾರೆ. ಇದು ಏನು ಬಾಡಿ ಸ್ಟ್ರಾಂಗ್ ಅಂದ್ರೆ ನಿಮ್ ಬಿಲ್ಡಿಂಗ್ ನ ಸ್ಟ್ರಾಂಗ್ ಮಾಡಕ್ಕೆ ಒಂದು ಫೌಂಡೇಶನ್ ಪ್ಲಸ್ ಮನೇನ ಕಟ್ಟಿರ್ತೀರಾ. ಅದೇ ನಮ್ ಬಾಡಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಏನು, ಪ್ರೋಟೀನ್. ಸಿಮೆಂಟ್ ಕೆಲಸ ಮಾಡೋದು ನಮ್ಮ ಸಿಮೆಂಟ್ ಮತ್ತೆ ಪ್ರೋಟೀನ್ ನ ಆಕ್ಚುಲ್ ಆಗಿ ಕರಿಯೋದೇ ಬ್ಲಾಕ್, ಏನೋ ಪ್ರೋಟೀನ್ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ ಬಿಲ್ಡಿಂಗ್ ಅಂದ್ರೆ ಈ ಬಿಲ್ಡಿಂಗ್, ನಮ್ಮ ಬಾಡಿ ಅನ್ನೋ ಈ ಬಿಲ್ಡಿಂಗ್ ನ ರೆಡಿ ಮಾಡ್ಬೇಕಾದ್ರೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಪ್ರೋಟೀನ್ ಎಷ್ಟು ಕೊಡ್ತೀರಾ, ನೀವ್ ಎಷ್ಟು ತೂಕ ಇರ್ತೀರಾ ಅಷ್ಟು ಗ್ರಾಮ್ ಪ್ರೋಟೀನ್ ಕೊಡ್ಬೇಕು. 60 kg ಇದ್ದೀರಾ, ನೀವ್ ವೇಟ್ ಲಾಸ್ ಆಗ್ಬೇಕಾದ್ರೆ 60 ಗ್ರಾಮ್ ಅಷ್ಟು ಪ್ರೋಟೀನ್ ಕೊಡ್ಬೇಕಾಗತ್ತೆ. 100 kg ಇದ್ದೀರಾ, 100 ಗ್ರಾಮ್ ಅಷ್ಟು ಪ್ರೋಟೀನ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ಆ ಫುಡ್ ಅಲ್ಲಿ ನೀವು ತಗೋಬೇಕಾದ್ರೆ ಆ ಪ್ರೋಟೀನ್ ನ ನೀವು ಚೆಕ್ ಮಾಡಿ ತಗೊಂಡ್ರೆ ಆಟೋಮೆಟಿಕ್ ಆಗಿ ವೇಟ್ ಲಾಸ್ ಆಗ್ತೀರಾ, ಇಂಚಸ್ ತುಂಬಾ ಚೆನ್ನಾಗಿ ಲಾಸ್ ಆಗುತ್ತೆ. ಜೊತೆಗೆ ಮಿನರಲ್ಸ್ ಏನ್ ಸಿಗುತ್ತೆ, ಮಾಮೂಲಿ ತರಕಾರಿ, ಸೊಪ್ಪು, ಹಣ್ಣು, ಕಾಳುಗಳಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು, ತರಕಾರಿ, ಹೈ ಕಲರ್ ತುಂಬಾ ಕಲರ್ ಇರುತ್ತೆ ಗೊತ್ತಾ. ಇವಾಗ ರೆಡ್ ಕ್ಯಾಬೇಜ್ ಬರುತ್ತೆ, ಕ್ಯಾಪ್ಸಿಕಮ್ ಅಲ್ಲಿ ಗ್ರೀನ್, ರೆಡ್ ಮತ್ತೆ ಯೆಲ್ಲೋ ಅದೆಲ್ಲ ಸಿಗುತ್ತೆ. ಆತರ ಡಾರ್ಕ್ ಕಲರ್ಸ್ ಫುಡ್ ನ ತಗೊಳ್ಳುವಾಗ ಆಂಟಿ ಏಜಿಂಗ್ ಚೆನ್ನಾಗಿರುತ್ತೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ವಯಸ್ಸು ನಿಮ್ಗೆ ಎಷ್ಟೇ ಆಗಿದ್ರು ಅದಕ್ಕಿಂತ ಒಂದು 10 ವರ್ಷದಷ್ಟು ಚಿಕ್ಕದಷ್ಟು ಕಾಣ್ತೀರಾ. ನೀರು ಚೆನ್ನಾಗಿ ತಗೋಬೇಕು, ನೀರನ್ನ ಚೆನ್ನಾಗಿ ತಗೊಂಡಷ್ಟು ನಿಮ್ ಬಾಡಿ ಕ್ಲೆನ್ಸ್ ಆಗುತ್ತೆ. ಜೊತೆಗೆ ಫೈಬರ್, ನಾರಿನಂಶ. ಶುಗರ್ ಇದೆ, ಯಾರ್ಯಾರು ಡಯಾಬಿಟಿಕ್ ಇದ್ದಾರೆ ಅವ್ರಿಗೆಲ್ಲ ಆದಷ್ಟು ನೀವು ಶುಗರ್ ಕೊಡಿ, ಅಂದ್ರೆ ಸಕ್ಕರೆ ಕೊಡಿ, ಸಕ್ಕರೆ ಅಂಶನ ಕೊಡ್ಬೇಕು. ಸಾರಿ, ನಾಟ್ ಸಕ್ಕರೆ, ನಾರಿನಂಶ ಅಂದ್ರೆ ಏನು, ನಾರ್ ತಗೊಂಡ್ ತಿನ್ಬಿಡ್ತೀನಿ ಮೇಡಮ್ ಅಲ್ಲ. ಕಬ್ಬಲ್ಲಿ ನಾರಿನಂಶ ಇದೆ. ನಾವು ಕಬ್ಬು ಏನ್ ಮಾಡ್ತೀವಿ, ಹಗ್ದು ತಿಂತೀವಿ, ಜ್ಯೂಸ್ ಕುಡಿತೀವಿ, ಕಬ್ಬು ಆ ನಾರಿನಂಶನ ಎಸಿತೀವಿ. ನಮ್ಗೆ ನಮ್ಮ ಊಟದಲ್ಲಿ ತಗೊಳ್ಳೋಂತ ನೀರಿನ ಜೊತೆ ಡಿಸಾಲ್ವ್ ಆಗುವಂತದ್ದು, ಆರಾಮಾಗಿ ಅದು ಕರ್ಗೋ ಅಂತ ನಾರಿನಂಶನ ಚೆನ್ನಾಗಿ ತಗೋಬೇಕು. ಎಕ್ಸಾಂಪಲ್ ಏನು, ಸೊಪ್ಪು, ತರಕಾರಿಗಳಲ್ಲಿ ಸಿಪ್ಪೆಗಳನ್ನ ಎಲ್ಲಾ ತೆಗೆದ್ಬಿಡ್ತೀವಿ, ಫುಲ್ಲು ತೆಗಿತೀವಿ. ಏನ್ ಅವಶ್ಯಕತೆ ಇದೆ, ನಾರಿನ ಮಾತ್ರ ದಪ್ಪ ನಾರುಗಳನ್ನ ತೆಗೆದು ನಾರಿನಂಶ ಯೂಸ್ ಮಾಡ್ಬೇಕು. ಹಣ್ಣುಗಳು ತಿನ್ನುವಾಗ ಕೆಲವೊಂದು ಹಣ್ಣುಗಳನ್ನ, ಹಲಸಿನ ಹಣ್ಣು ನೀವು ತಿನ್ನಕ್ಕಾಗಲ್ಲ, ಇದ್ರ ಸಮೇತ ಪಪಾಯ ತಿನ್ನಕ್ಕಾಗಲ್ಲ, ಲೈಟ್ ಆಗಿ ತೆಳ್ಳಗೆ ಅದ್ರದ್ದು ಸಿಪ್ಪೆಗಳನ್ನ ತೆಗೆದು ಯೂಸ್ ಮಾಡ್ಬೇಕು. ತರಕಾರಿಗಳು, ಆಪಲ್ ಇವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ಸಿಪ್ಪೆ ಸಮೇತ. ಆಮೇಲೆ ಹಣ್ಣು ಜ್ಯೂಸ್ ಮಾಡಿ ಕುಡಿದ್ಬಿಡ್ತೀವಿ, ಏನಾಗತ್ತೆ, ಫೈಬರ್ ಎಲ್ಲ ತೆಗೆದ್ಬಿಡ್ತೀವಿ, ಹಣ್ಣಲ್ಲಿರುವಂತ ನಾರಿನಂಶ ಹೋಗುತ್ತೆ, ಜ್ಯೂಸ್ ಮಾತ್ರ ಕುಡಿತೀರಾ. ಆದ್ರೆ ನಾರೆಲ್ಲಿದೆ, ಇವತ್ತು ಆಪಲ್ ಜ್ಯೂಸ್ ಕುಡಿದ್ನಪ್ಪ, ಇವತ್ತು ಒಂದು ದಾಳಿಂಬೆ ಜ್ಯೂಸ್ ಕುಡ್ದೆ, ಮುಸಂಬಿ ಜ್ಯೂಸ್ ಕುಡ್ದೆ ಅಂತೀರಾ. ಆದ್ರೆ ನಾರೇ ಇರಲ್ಲ, ನಾರನ್ನ ತೆಗೆದು ಬಿಡ್ತೀರಾ, ನೀರ್ ಮಾತ್ರ ಕುಡಿತೀರಾ. ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ವೈಟಮಿನ್ಸ್ ಮಿನರಲ್ ಸಿಗ್ಬೋದು, ಆದ್ರೆ ನಾರು ಚೆನ್ನಾಗಿ ಕೊಡ್ಬೇಕು. ಇವಾಗ ಇಲ್ಲೊಂದ್ ಕಡೆ ಎಲ್ಲೋ ಒಂದ್ ಕಡೆ ಗಲೀಜ್ ಬಿದ್ದಿದೆ. ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳೇ ಜಾಸ್ತಿ ಇದೀವಿ, ಅದನ್ನೇ ಹೇಳ್ತೀನಿ, ಬಟ್ಟೆ ಒಗಿತೀರಾ, ಕಾಲರ್ ಅಲ್ಲೆಲ್ಲ ಗಲೀಜ್ ಇರುತ್ತೆ ಅಲ್ವಾ. ಕಾಲರ್ ಗಲೀಜ್ ಏನ್ ಮಾಡ್ತೀರಾ ನೀವು, ಅದನ್ನ ಬ್ರಷ್ ಹಾಕಿ ಉಜ್ತೀರಾ, ಸೋಪ್ ಹಾಕಿ, ಆಮೇಲೆ ನೀರಲ್ಲಿ ತೊಳಿತೀರಾ. ಅದೇ ತರ ನಮ್ಮ ಮೈಯಲ್ಲಿ ನಾರಿನಂಶ ಕೊಟ್ರೆ ಇರೋ ಗಲೀಜ್ ಹೋಗುತ್ತೆ, ನೀರಿನಂಶ ಚೆನ್ನಾಗಿ ಕೊಟ್ರೆ ಬಾಡಿಲಿರೋ ಅಂತ ಏನು ಗಲೀಜ್ ಇದೆ ಅದು ಕಿತ್ಕೊಂಡು ಹೋಗುತ್ತೆ ಹೊರಗಡೆ ಅಲ್ವಾ. ಸೊ ಬಾಡಿ ಡಿಟಾಕ್ಸ್ ತುಂಬಾ ಚೆನ್ನಾಗ್ ಆಗತ್ತೆ.
ಓಕೆನಾ. ಸೊ ವೈಟಮಿನ್ಸ್ ಮಿನರಲ್ಸ್ ಬಗ್ಗೆ ಹೇಳಿದೀನಿ, ಪ್ರೋಟೀನ್ ಬಗ್ಗೆ ಹೇಳಿದೀನಿ, ಫೈಬರ್ ಬಗ್ಗೆ ಹೇಳಿದೀನಿ. ಸೊ ಇದನ್ನ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ನಮ್ಮ ಊಟದ ಪ್ಲೇಟ್ ಅಲ್ಲಿ ಇವೆಲ್ಲ ಇರೋ ಹಂಗ್ ನೋಡ್ಕೋಬೇಕು. ಒಂದು ಸೊಪ್ಪಿನ ಪಲ್ಯ, ಒಂದು ತರಕಾರಿ ಪಲ್ಯ, ಒಂದು ಸಲಾಡ್ಸ್, ರಾಗೇಜಸ್ ಅಂತ ಕರಿತೀವಿ ಸಲಾಡ್ಸ್ ನ, ಅಂದ್ರೆ ಹಸಿ ತರಕಾರಿಗಳು, ಅದನ್ನ ಯೂಸ್ ಮಾಡ್ಬೇಕು. ಅದ್ರ ಜೊತೆಗೆ ಕಾಳಿನ ಅನ್ನ, ಕ್ವಾಂಟಿಟಿ ಕಾರ್ಬೋಹೈಡ್ರೇಟ್ಸ್, ರೈಸ್, ಮುದ್ದೆ, ಚಪಾತಿನ ತುಂಬಾ ಕಮ್ಮಿ ತಗೊಳ್ಳಿ ಕ್ವಾಂಟಿಟಿ. ಅದ್ರ ಜೊತೆಗೆ ಏನಾಗತ್ತೆ, ನೀರ್ ಚೆನ್ನಾಗ್ ತಗೋಬೇಕು. ಊಟ ಮಾಡೋ ಮುಂಚೆ 1 ಲೋಟ ನೀರ್ ಕುಡೀರಿ, ಊಟ ಆದ್ಮೇಲೆ ನೀರ್ ತಗೋಬೇಡಿ. ಊಟ ಆಗಿದ ತಕ್ಷಣ ನೀರ್ ಕುಡಿಯೋದ್ರಿಂದ ಹೊಟ್ಟೆ ಬ್ಲಾಟಿಂಗ್ ಬರುತ್ತೆ, ಗ್ಯಾಸ್ಟ್ರಾಟಿಕ್ಸ್ ಜಾಸ್ತಿ ಆಗುತ್ತೆ, ಹೊಟ್ಟೆ ತುಂಬಾ ಉಳಿತೇಗ ಅವೆಲ್ಲ ಬರುತ್ತೆ. ಊಟ ಆಗಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನೀರ್ ಕುಡಿಬೇಕು. ಊಟಕ್ಕಿಂತ ಮುಂಚೆ ಆದಷ್ಟು ಸಲಾಡ್ಸ್ ತಗೊಂಡು ನೀರ್ ತಗೊಂಡು ಆಮೇಲೆ ಊಟ ಮಾಡೋದ್ರಿಂದ ನಿಮ್ಮ ಬಾಡಿ ಆರೋಗ್ಯ ತುಂಬಾ ಚೆನ್ನಾಗಿ ಇಟ್ಕೊಳಕ್ ಯೂಸ್ ಮಾಡುತ್ತೆ. ಯಾವಾಗ ನೀವು ರಾಗೇಜಸ್ ಸಲಾಡ್ಸ್ ತಿಂತೀರಾ, ಊಟದ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಫಸ್ಟ್ ಎಲ್ಲಾನ ಒಂದ್ ಫಂಕ್ಷನ್ಗೆ ಹೋದಾಗೂ ಅಷ್ಟೇ, ನಿಮ್ಗೆಲ್ಲ ಪಲ್ಯ ತರಕಾರಿಗಳೆಲ್ಲ ಒಂದೊಂದೇ ಸ್ಪೂನ್ ಹಾಕೊಂಡ್ ಹೋಗ್ತಾರಲ್ಲ, ಕರೀರಿ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳಿ ಜಾಸ್ತಿ ಹಾಕ್ಬಿಟ್ಟು ಆ ಪಲ್ಯಗಳನ್ನ ತಿನ್ನಿ ಚೆನ್ನಾಗೆ. ಪಲ್ಯ ಎಲ್ಲ ನೋಡಿದೀನಿ ನಾನು, ಎಷ್ಟೊಂದ್ ಜನ ಫಂಕ್ಷನ್ ಅಲ್ಲಿ ಪಲ್ಯ ಕೋಸಂಬರಿ ಏನೇನ್ ಹಾಕಿರ್ತಾರೆ ಎಲ್ಲ ಮೂಲೆ ಬಿಟ್ಬಿಟ್ಟಿರ್ತಾರೆ. ಆ ರೈಸ್ ಅಷ್ಟು ವೇಸ್ಟ್ ಮಾಡಿರ್ತಾರೆ. ಫಸ್ಟ್ ಆ ಪಲ್ಯ ತರಕಾರಿಗಳು ಏನೇನ್ ಕೊಟ್ಟಿರ್ತಾರೆ ಅದೆಲ್ಲ ಚೆನ್ನಾಗಿ ತಿಂದು ಆಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಅನ್ನ ಹಾಕಿಸ್ಕೊಂಡು ಅದನ್ನ 3 ಭಾಗ ಮಾಡಿ ರೈಸ್, ರಸಮ್, ಮೊಸರಿಗೆ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಹೋಗೋದು ಕಮ್ಮಿ ಆಗುತ್ತೆ. ಮತ್ತೆ ಯಾವತ್ತೇ ಆಗ್ಲಿ ಫ್ರೂಟ್ಸ್ ನ ಬೇಗ ಇದು ಏನೋ ಸ್ವೀಟ್ ಕೊಟ್ಟಿರ್ತಾರೆ ಫಸ್ಟ್ ತಿನ್ಬಿಡ್ಬೇಕು. ಫಸ್ಟ್ ಏನ್ ತಗೊಂಡಿರ್ತೀರಾ ಅದು ಫಸ್ಟ್ ಡೈಜೆಸ್ಟ್ ಆಗತ್ತೆ ಹೊಟ್ಟೆಯಲ್ಲಿ. ಲಾಸ್ಟ್ ಅಲ್ಲಿ ನೀವು ಫ್ರೂಟ್ಸ್ ಆಮೇಲೆ ಈ ಡೆಸರ್ಟ್ಸ್ ಎಲ್ಲ ತಗೊಳ್ಳೋದ್ರಿಂದ ತೇಗುಗಳು ಜಾಸ್ತಿ ಬರುತ್ತೆ. ಆಮೇಲೆ ಅದು ಡೈಜೆಷನ್ ತುಂಬಾ ಲಾಸ್ಟ್ ಅಲ್ಲಿ ಆಗುತ್ತೆ. ಅವಾಗ ನಿಮ್ ಬಾಡಿ ಬೇಗ ಇಂಟೇಕ್ ಆಗತ್ತೆ ಅದ್ರಲ್ಲಿ ಇರುವಂತ ಫ್ಯಾಟ್. ಸೊ ಫಸ್ಟ್ ನೀವು ಫ್ರೂಟ್ಸ್ ನ ಮತ್ತೆ ಫ್ರೂಟ್ಸ್ ತಗೊಂಡಿಲ್ಲ ಅಂದ್ರೆ ಈಗ ಏನು ಬಫೆ ಸಿಸ್ಟಮ್ ಇದ್ರೆ ಫ್ರೂಟ್ಸ್ ನಾವು ತಗೊಂಡ್ಬಿಡ್ಬೋದು, ಇಲ್ಲ ಲಾಸ್ಟ್ ಅಲ್ಲಿ ಕೊಡ್ತಾರೆ. ಹಣ್ಣನ್ನ ಅವಾಯ್ಡ್ ಮಾಡಿ ಅವಾಗ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ತಿನ್ನಿ. ಬಟ್ ಫಸ್ಟ್ ತಗೊಳ್ಬೇಕಾದ್ರೆ ಸ್ವೀಟ್ ತಿನ್ಬಿಡ್ಬೇಕು. ಅದಾದ್ಮೇಲೆ ಮಿಕ್ಕಿದ್ದು ಪಲ್ಯಗಳೆಲ್ಲ ತಿಂದು ಆಮೇಲೆ ಊಟನ ಮಾಡೋದ್ರಿಂದ ನಿಮ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕಲರ್ ಆಗಿ ತುಂಬಾ ಚೆನ್ನಾಗಿ ತಟ್ಟೆನ ಡೆಕೋರೇಟ್ ಮಾಡ್ತೀನಿ. ಎಲ್ಲ ಒಂದೇ ಸತಿ ತಟ್ಟೆಲಿ ಇಟ್ಕೊಂತೀನಿ. ಒಂದೊಂದೇ ಸ್ವಲ್ಪ ಹಾಕೊಂಡ್ ತಿನ್ನುವಾಗ ಜಾಸ್ತಿ ತಿಂತೀವಿ. ಒಂದೇ ಸತಿ ಪಲ್ಯ ಇದೆಲ್ಲ ಒಂದೇ ಸತಿ ಹಾಕಿ ನಾವು ಒಂದೇ ಸತಿ ನೋಡಿದಾಗ ನೋಡ್ತಿದ್ದಂಗೆ ಹೊಟ್ಟೆ ತುಂಬಿಡುತ್ತೆ. ಅವಾಗ ನೀವು ಊಟ ಮಾಡಿರ್ತೀರಲ್ಲ ಜಾಸ್ತಿ ಇಂಟೇಕ್ ಆಗಲ್ಲ ನಿಮ್ಗೆ. ಓಕೆ, ಇದೊಂದು ಪಾಯಿಂಟ್ಸ್. ಸೊ ನೆಕ್ಸ್ಟ್ ಅರ್ಲಿಯರ್, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮುಂಚೆ ಹೇಗಿತ್ತು ಜೀವನ, ಇವಾಗ ಜೀವನ ಹೇಗಿದೆ ಇದ್ರ ಬಗ್ಗೆ ಮಾತಾಡೋಣ. ಸೊ ಮುಂಚೆ ಹೇಗಿತ್ತು, ಫಸ್ಟ್ ನಾವು ಹುಟ್ಟಿದ್ದು ಮನೆಯಲ್ಲಿ, ಸಾಯ್ತಿದ್ದು ಮನೆಯಲ್ಲಿ ಅಲ್ವಾ. ಮುಂಚೆ ದಾದಿಗಳು ಹಳ್ಳಿ ಕಡೆ ಅವರೆಲ್ಲ ನಮ್ಗೆ ಮಕ್ಳಾಗ್ಬೇಕು ಅಂತಂದ್ರೆ ಇವ್ರು ಯಾರು ನಮ್ಮ ಹಳ್ಳಿಗಳ ಕಡೆ ಅದಕ್ಕೆ ಅಂತಾನೆ ನಾನಿಗಳಿದ್ರು, ಅವ್ರು ಬಂದ್ಬಿಟ್ಟು ಡೆಲಿವರಿ ಮಾಡಿ ಕೊಡೋರು. ಆದ್ರೆ ಈಗೇನಾಗ್ತಿದೆ, ಹಾಸ್ಪಿಟಲ್ಗೆ ಹೋಗ್ತಿವಿ, ಹಾಸ್ಪಿಟಲ್ ಏನು ಮಗು ಕನ್ಸೀವ್ ಆಗಿದೀವಿ ಅಂತ ಗೊತ್ತಾಗ್ತಿದ್ದಂಗೆ ಹಾಸ್ಪಿಟ್ಲು ಸ್ಕ್ಯಾನಿಂಗು, ಎಕ್ಸ್ರೇ ಅವೆಲ್ಲ ಅಲ್ಟ್ರಾವೈಲೆಟ್ ರೇಸ್ ಅಷ್ಟು ಒಳ್ಳೇದಲ್ಲ. ಬಟ್ ಒಂದು ರೀತಿ ಒಳ್ಳೇದೇನಂದ್ರೆ ಈಗ ಅಂಗವಿಕಲ ಮಕ್ಳು ಅವು ಹುಟ್ಟಂಗೆ ನಮ್ಗೇನೋ ಚಾನ್ಸಸ್ ಇದ್ರೆ ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಪ್ರಿವೆನ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ. ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಇದೆ. ಏನ್ನ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ಹುಟ್ತಾ ಇದ್ದಿದ್ದು ಮನೆಯಲ್ಲಿ. ಆದ್ರೆ ಈಗೇನಾಗಿದೆ, ನಾವು ಕನ್ಸೀವ್ ಆಗೋದೇ ಕಷ್ಟ, ಮಕ್ಳಾಗಿಲ್ಲ, ಇಷ್ಟು ವರ್ಷ ಆಯ್ತು ಮಕ್ಳನ್ನ ಮದ್ವೆ ಆಗಿ ಮಕ್ಳಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಿವಿ. ಅಲ್ಲೇನಾಗುತ್ತೆ IVF ಅದು ಇದು ಅಂದ್ಬಿಟ್ಟು ನಮ್ ಬಾಡಿ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಸಪೋಸ್ ಅದು ಓಕೆ ಆದ್ರೆ ಓಕೆ, ಇಲ್ಲಾಂದ್ರೆ ಆಗಿಲ್ಲ. ಬಟ್ ಬಾಡಿಗೆ ನಾವು ತಗೊಂಡಿರೋ ಪೇನ್ ಸ್ಟ್ರೈನ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ದಪ್ಪ ಆಗ್ತಿವಿ, ಹೆಲ್ತ್ ಹಾಳಾಗುತ್ತೆ. ಸೊ ನೆಕ್ಸ್ಟ್ ಅರ್ಲಿಯರ್, ಮುಂಚೆ ಏನಾಗ್ತಿತ್ತು, ಹುಟ್ಟಿದ್ದ ಮನೆಯಲ್ಲಿ ಸಾಯ್ತಿದ್ದು ಮನೆಯಲ್ಲಿ. ನಾವು ತೀರೋಗ್ಬೇಕಾದ್ರೆ ಎಲ್ಲಾರ್ಗು ಹೇಳ್ಬಿಡ್ತಿದ್ರು, ಎಲ್ಲಾರ್ಗು ಹೇಳ್ಕಳ್ಸಪ್ಪ ಯಾಕೋ ಇದು ನೆಕ್ಸ್ಟ್ ಆಗಲ್ಲ ಅಂತ ಕಾಣುತ್ತೆ ಅಂತ ಹೇಳೋರು. ನಾವೆಲ್ಲ ಮುಂಚೆನೆ ಹೋಗ್ಬಿಡ್ತಿದ್ವಿ. ಅಜ್ಜ ಅಜ್ಜಿಗಳನ್ನೆಲ್ಲ ನಾವು ನೋಡಿದೀವಿ. ನಾವು ಹೋಗಿ ಎಲ್ಲ ಗಂಗಾ ನೀರು ಅದೆಲ್ಲ ಹಾಕಿದಾಗ ಅವರು ನಮ್ಮ ಮುಂದೆನೆ ಜೀವ ಬಿಟ್ಟರು ಸುಮಾರು ನಾವು ನೋಡಿದೀವಿ. ಆದ್ರೆ ಈಗೇನೋ ಹುಟ್ಟೋದು ಹಾಸ್ಪಿಟಲ್, ಹುಟ್ಟುವಾಗ ಕನ್ಸೀವ್ ಆಗಕ್ಕೂ ಹಾಸ್ಪಿಟಲ್, ತೀರೋಗ್ಬೇಕಾದ್ರೆ ತಗೊಂಡೋಗು ಮತ್ತೆ ಹಾಸ್ಪಿಟಲ್ ಅಲ್ಲಿ ಹೋದಾಗ ಎಷ್ಟೋ ಕಡೆ ನೋಡಿದೀವಿ, ತೀರೋದವ್ರನ್ನ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಲಕ್ಷಗಟ್ಲೆ ಬಿಲ್ ಕೊಟ್ಟು ಆ ಬಾಡಿ ಹೊರಗಡೆ ತರೋ ಅಷ್ಟೊತ್ತಿಗೆ ನಾವೇನ್ ಮಾಡ್ಬೇಕು, ಮತ್ತೆ ದುಡ್ಡು ಕೊಟ್ಟು ತರಬೇಕು. ಸೊ ಈ ಲೈಫ್ ಆದಷ್ಟು ಎಂಡ್ ಮಾಡ್ಕೋಬೇಕು. ಮುಂಚಿನ ತರಕ್ಕೆ ನಾವು ಬ್ಯಾಕ್ ಟು ಪೆವಿಲಿಯನ್, ಅಂದ್ರೆ ಮುಂಚೆ ಹೇಗ್ ನಡೀತಿತ್ತು ಜೀವನ ಅದೇ ತರ ನಡ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ಬೇಕು. ದೆನ್ ನಾವು ಲಿವಿಂಗ್ ಶಾರ್ಟ್ ಡೈಯಿಂಗ್ ಸೂನ್. ಮುಂಚೆ ಏನಾಗ್ತಾ ಇತ್ತು, ತುಂಬಾ ನೋಡಿದೀವಿ, 100 ವರ್ಷ 110 ವರ್ಷ ಇರೋರೆಲ್ಲ ನಾವು ನೋಡಿದೀವಿ. ಆದ್ರೆ ಈಗ ಎಲ್ಲಿ 35 ವರ್ಷ ಆದವ್ರೆ ಎಷ್ಟೋ ಜನ, 35, 32, 40 ಈ ಏಜ್ ಅಲ್ಲಿ ಬಾಳಿ ಬದುಕ್ಬೇಕಾಗಿರೋ ಏಜ್ ಅಲ್ಲೇನೆ ಎಷ್ಟೋ ಜನ
ತೀರೋಗಿರೋದ್ ನೋಡ್ತಾ ಇದೀವಿ. ಹಾರ್ಟ್ ಅಟ್ಯಾಕ್ಸ್, ಎಷ್ಟು ಜನಕ್ಕೆ ಕಾರ್ಡಿಯಾಕ್ ಅಟ್ಯಾಕ್ ಆಗಿರೋದು. ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪು ಅವರೇ ಇದಾರೆ ಅಲ್ವಾ, ಎಷ್ಟು ಹೆಲ್ದಿ ಪರ್ಸನ್, ಎಷ್ಟು ಫಿಸಿಕ್ ಮೇಂಟೈನ್ ಮಾಡಿದ್ರು, ಎಷ್ಟು ಡಯಟ್, ಎಷ್ಟು ಇದು ಆಕ್ಟಿವ್ ಆಗಿದ್ರು ಅವರು. ಜಿಮ್ ತುಂಬಾ ಯಾವಾಗ ನೋಡು ಜಿಮ್ ಅಲ್ಲಿ ವರ್ಕೌಟ್ ಮಾಡೋರು. ಆದ್ರೆ ಹೆಂಗೋಯ್ತು ಅವ್ರ ಜೀವ ಗೊತ್ತಿಲ್ಲ. ಲೈಫ್ ಸ್ಟೈಲು ಪ್ಲಸ್ ಹಾರ್ಟ್ ಯಾವಾಗ ಇಶ್ಯೂಸ್ ಆಗತ್ತೆ ಏನೋ ಗೊತ್ತಾಗಲ್ಲ ಅಲ್ವಾ. ಸೊ ಈ ಪ್ರಾಬ್ಲಮ್ಸ್ ಇಂದ ಎಲ್ಲ ಹೊರ್ಗಡೆ ಬರ್ಬೇಕಂದ್ರೆ ಏನ್ ಸೊಲ್ಯೂಷನ್, ಅದಕ್ಕೆ ಮುಂದೆ ಹೇಳ್ತೀನಿ. ಸೊ ಊಟದ ಪದ್ಧತಿಲೂ ಅಷ್ಟೇ, ದೇವ್ರು ಕೊಟ್ಟಿರುವಂತ ಫುಡ್ ಮುಂಚೆ ಏನ್ ಮಾಡಿತ್ತು, ಮನೇಲೆ ತರಕಾರಿಗಳು ಬೆಳಿತಾ ಇದ್ವಿ, ತೋಟದಿಂದ ಗದ್ದೆಗಳಿಂದ ತರಕಾರಿಗಳು ತಗೊಂಬಂದ್ ತಿಂತಾ ಇದ್ವಿ. ಆದ್ರೆ ಈಗ ಏನ್ ಮಾಡ್ತಾ ಇದೀವಿ, ಹೊರಗಡೆ ಹೋಗ್ತಿವಿ, ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡ್ತೀವಿ. ಎಲ್ಲಾ ಅಲ್ಲಿ ಏನ್ ಮಾಡಿರ್ತಾರೆ, ಒಂದ್ ಕಡೆ ತಗೊಂಡೋಗಿ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅದನ್ನ ತಗೊಂಬಂದ್ ಕೊಡ್ತಾರೆ, ಅಡ್ಗೆಗಳು ಮಾಡ್ಕೋತೀವಿ, ತಿಂತೀವಿ ಅಲ್ವಾ. ಆದ್ರೆ ಅದ್ರಲ್ಲಿ ಏನ್ ಸತ್ವ ಇದೆ, ಏನು ಇಲ್ಲ. ಅಡ್ಗೆ ನಾವ್ ಹಣ್ಣು ತರಕಾರಿ ಏನೇ ಇದ್ರು ಕಟ್ ಮಾಡಿ ಒಂದ್ ಸ್ವಲ್ಪ ದಿವಸದಲ್ಲಿ ಒಂದು ಒಂದ್ 60 ಅಟ್ಲೀಸ್ಟ್ 1 ಡೇ ಒಳಗಡೆ ನಾವ್ ಅದನ್ನ ಯೂಸ್ ಮಾಡ್ಬೇಕು. ಆದ್ರೆ 1 ಡೇ ನಾವ್ ಯೂಸ್ ಮಾಡ್ತಾ ಇದೀವ, ತಗೊಬಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀವಿ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಏನಾಗಿರೋದು, ಮ್ಯಾನ್ ಮೇಡ್ ಫುಡ್. ಏನಪ್ಪಾ, ಹೊರಗಡೆ ಕರ್ಕೊಂಡು ಹೋದ್ರೆ ಮಕ್ಳು ಯಾರು ತಿಂತಾರೆ, ಊಟ ಕೇಳಿದ್ರೆ ಫಸ್ಟ್ ಏನ್ ಕೇಳೋದು, ಅಟ್ಲೀಸ್ಟ್ ನಮ್ ಕಾಲದಲ್ಲಿ ಪಾನಿಪುರಿ, ಮಸಾಲ ಪುರಿ ಒಂದಿಷ್ಟು ಅದ್ರಲ್ಲಿ ಬಟಾಣಿ ಅದು ಇದನ್ನ ಇರೋದು, ತರಕಾರಿಗಳು ಹಾಕೊಡೋರು, ಹಸಿ ತರಕಾರಿ. ಈಗೆಲ್ಲ ಅದು ಹೊಟ್ಟೋಯ್ತು, ಪಾನಿಪುರಿ ಮಸಾಲ ಪುರಿ ಎಲ್ಲ. ಈಗಿರೋದೇನೋ, ನಮ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಒಂದ್ ಮಸಾಲ ಪುರಿ ಒಂದ್ ಪಾನಿಪುರಿ ಕೊಡ್ಸೋರು, ನಂಗ್ ನೆನ್ಪಿರಂಗೆ. ಆದ್ರೆ ಈಗೇನು, ಮಕ್ಳು ಮನೇಲಿ ಕುತ್ಕೊಂಡು ಪಿಜ್ಜಾ, ಬರ್ಗರು, ಆ ಫ್ರೈಸ್ ಜೊತೆ ಒಂದ್ ಕೊಕೋ ಕೋಲಾ ಇಲ್ಲ ಪೆಪ್ಸಿ, ಈ ತರ ಏನೋ ಒಂದು ಕೂಲ್ ಡ್ರಿಂಕ್ಸ್ ಕೊಡ್ತಾರೆ, ಅದ್ರ ಜೊತೆ ಬರ್ಗರ್ ಅಂತೆ, ಈ ತರ ಬೇಡ್ದಿರೋಂಥದ್ದು. ಪಿಜ್ಜಾ ಡಾಮಿನೋಸ್ ಅಲ್ಲಿ ಹೋಗಿ ಆರ್ಡರ್ ಮಾಡಿದ ತಕ್ಷಣ ಏನ್ ಆಫರ್ ಇದೆ, ಅಯ್ಯೋ ಒಂದು ₹200 ₹300 ಕೊಟ್ಬಿಟ್ರೆ 4 ಪಿಜ್ಜಾ, ಒಂದಕ್ಕೊಂದ್ ಫ್ರೀ ಅನ್ಬಿಟ್ಟು ತಗೊಂಬಂದ್ ತಿಂತೀವಿ. ಫುಲ್ ಆಫ್ ಮೈದಾ, ಚೀಸು, ಬೇಡ್ದಿರುವಂತ ತರಕಾರಿ. ಇದೇ ತರಕಾರಿ ಎಷ್ಟ್ ಹಾಕಿರ್ತಾರೆ, ಸುಮ್ನೆ ಹೆಸ್ರಿಗೆ ಒಂದಿಷ್ಟು ಹಾಕಿರ್ತಾರೆ. ಆ ಮೈದಾ ಬಂದ್ಬಿಟ್ಟು ರಿಫೈನ್ಡ್, ಅದ್ರಲ್ಲಿ ಫೈಬರ್ ಇಲ್ಲ. ತಿಂದು ಮಕ್ಳು ಆರೋಗ್ಯಗಳು ಹಾಳಾಗ್ತಾ ಇದೆ. ಆ ಮಕ್ಳ ಜೊತೆ ನಾವ್ ಸುಮ್ನೆ ಇರ್ತೀವ, ಒಂದೇ ಒಂದ್ ಪೀಸ್ ತಗೊಂಡ್ ಟೆಸ್ಟ್ ಮಾಡ್ತಿಲ್ವಾ ಇಲ್ವಾ. ನಾನು ಮಾಡ್ತೀನಿ, ನಾನೇನ್ ಇಲ್ಲ ಅಂತ ಹೇಳ್ತಿಲ್ಲ, ನಾನೇ ಮಾಡ್ತೀನಿ ಆಯ್ತಾ. ಸೊ ಇದು ತಪ್ಪು. ಯಾವಾಗ ಒಂದ್ಸತಿ ತಿನ್ನಿ, ಬೇಡ ಅನ್ನಲ್ಲ, ಯಾವಾಗ್ಲೂ ಅದನ್ನ ಮಾಡ್ಬೇಡಿ. ಆದಷ್ಟು ಮನೆಗಳಲ್ಲಿ ಅಡ್ಗೆ ಮಾಡೋದನ್ನ ಕಲ್ತು ಮಕ್ಳಿಗೆ ಊಟಗಳನ್ನ ಮನೇಲಿ ನಾವು ನಮ್ ಫ್ಯಾಮಿಲಿಗೆ ಆದಷ್ಟು ಮನೆ ಊಟನ ಕೊಡೋದನ್ನ ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಕುಕಿಂಗ್ ಮೆಥಡ್. ಹಳೆ ಕಾಲದಲ್ಲಿ ನಮ್ ಊರಿಗೆ ಹೋಗ್ಬಿಟ್ರೆ ನಾನು ಅಂಡೆ ಉರಿ ಸ್ನಾನ ಮಾಡಕ್ ತುಂಬಾ ಇಷ್ಟಪಡ್ತಿದ್ದೆ. ಯಾಕಂದ್ರೆ ಆ ಅಂಡೆ ಉರಿ ಎಷ್ಟ್ ಬೇಕಷ್ಟು ಬಿಸಿನೀರ್ ಹಾಕೋಬಹುದು, ಬಿಸಿ ನೀರಿರುತ್ತೆ, ಏನೋ ಒಂಥರ ಹಾಯ್ ಅನ್ಸೋದು, ಮೈಕೈ ನೋವು. ಜರ್ನಿ ಮಾಡಿ ಹೋಗಿದ ತಕ್ಷಣ ಅಂಡೆ ಉರಿ ನೀರ್ ಸ್ನಾನ ಮಾಡ್ಬಿಟ್ರೆ ಏನೋ ಖುಷಿ ಅನ್ಸೋದು. ಆದ್ರೆ ಈಗಿಲ್ಲ, ಹೋಗ್ತಿವಿ, ಗ್ಯಾಸ್ ಆನ್ ಮಾಡ್ತೀವಿ, ಗೀಸರ್ ಆನ್ ಮಾಡ್ತೀವಿ, ಅದರಿಂದ ಬರೋ ನೀರು, ಸೋಲಾರ್ ನೀರೇನೋ ಒಂದಷ್ಟು ಚಳಿ ಬಿಸಿಲಿದ್ದಾಗ ಬರುತ್ತೆ. ಆದ್ರೂ ಅಂಡೆ ಉರಿ ನೀರಲ್ಲಿ ಮಾಡ್ತಾ ಇದೀವಿ ಸ್ನಾನ, ಈ ಸಮಾಧಾನ ಈ ನೀರ್ಗಳಲ್ಲಿ ಆಗಲ್ಲ. ಕೂದ್ಲು ಎಷ್ಟು ಉದುರುತ್ತೆ, ಎಲ್ಲಂದ್ರಲ್ಲಿ ನೀರ್ ಚೇಂಜು, ಒಂದ್ ದಿವಸ ಗೀಸರ್ ನೀರು, ಒಂದ್ ದಿವಸ ಸೋಲಾರ್ ನೀರು, ಒಂದ್ ದಿವಸ ಅಂಡೆ ಉರಿ ನೀರು, ಏನೋ ಒಂದ್ ಕಡೆ ಇವಾಗ ಕರೆಂಟ್ ಇಲ್ಲ ಅಂದ್ರೆ ಬಿಸಿನೀರ್ ತಪ್ಪಲೆ ಕಾಯಿಸ್ಕೊಂಡ್ ಇದ್ ಮಾಡ್ತೀವಿ, ಸ್ನಾನ ಮಾಡ್ಕೋತೀವಿ. ಇವೆಲ್ಲ ಲೈಫ್ ಸ್ಟೈಲ್ ನ ತುಂಬಾ ಚೇಂಜ್ ಮಾಡ್ತಾ ಇದೆ ಅಲ್ವಾ. ಅಡ್ಗೆನೂ ಅಷ್ಟೇ, ಸೌದೆ ಒಲೆಯಲ್ಲಿ ಮಾಡಿದ್ರೆ ಅದು ಅಡ್ಗೆನೇ ಟೇಸ್ಟ್ ಚೇಂಜು. ಸೌದೆ ಒಲೆಯಲ್ಲಿ ಈಗ ಅಡ್ಗೆ ಮಾಡ್ತಾ ಇದ್ದಿದ್ದಾಗ್ಲಿ, ಮಡಕೆ ಪಾತ್ರೆಗಳಲ್ಲಿ ಅಡ್ಗೆ ಮಾಡ್ತಾ ಇರೋದು. ವೈಟಮಿನ್ B12 ಮಡಕೆ ಅಡ್ಗೆಯಲ್ಲಿ ಯಾರ್ಯಾರು, ಅವಾಗ ಮುಂಚೆ ಎಲ್ಲ ವೈಟಮಿನ್ B12 ಪ್ರಾಬ್ಲಮೇ ಗೊತ್ತಿರ್ಲಿಲ್ಲ ಯಾರಿಗೂನು. ಆದ್ರೆ ಇವತ್ತೇನಾಗ್ತಾ ಇದೆ, ವೈಟಮಿನ್ B12 ಎಲ್ಲಾನ ಹೋಗಿ ನೋಡಿ, ವೈಟಮಿನ್ D ಇಶ್ಯೂ, B12 ಇಶ್ಯೂ ಇರೋದು. B12 ಬಂದು ಮಣ್ಣಲ್ಲಿ ಆಡ್ಬೇಕು. ಮಣ್ಣಲ್ಲಿ ಒಂದ್ ಸ್ವಲ್ಪ ಹೊತ್ತನ ನಾವು ಬರೀ ಕಾಲಲ್ಲಿ ಹೊರಗಡೆ ಏನು ರೋಡಲ್ಲಿ ಇದೆ, ಮಣ್ಣಿರೋ ರೋಡ್, ಟಾರ್ ರೋಡಲ್ಲ, ಮಣ್ಣಿರೋ ಜಾಗದಲ್ಲಿ ನಡಾಡ್ಬೇಕಂತೆ ಬರೀ ಕಾಲಲ್ಲಿ. ಅವಾಗ ವೈಟಮಿನ್ B12 ಕಮ್ಮಿ ಆಗತ್ತಂತೆ. ಮುಂಚೆ ಎಲ್ಲ ಮಡಕೆಗಳಲ್ಲಿ ನೀರ್ಗಳಿಡೋರು, ಆ ನೀರ್ನ ಕುಡಿತಿದ್ವಿ, ಆ ಮಣ್ಣಿನ ಅಂಶ ಅದ್ರಲ್ಲಿ ಬರೋದು. ವೈಟಮಿನ್ B12 ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಆದ್ರೆ ವೈಟಮಿನ್ ಡಿ ಬಂದು ಬಿಸಿಲಲ್ಲಿ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಿಸಿಲು ಬೀಳೋದು ಚೆನ್ನಾಗೆ, ವೈಟಮಿನ್ ಡಿ ಸಿಕ್ತಿತ್ತು. ಇವತ್ ಮೇನ್ ಇಶ್ಯೂ ಇರೋದೇ ವೈಟಮಿನ್ ಡಿ. ಯಾವಾಗ್ಲೂ ಮನೆಯೊಳಗ್ ಕೂತಿರ್ತೀವಿ, ಹೊರಗಡೆ ಹೋದ್ರು ಫುಲ್ ಕವರ್ ಮಾಡ್ಕೊಂಡಿರ್ತೀವಿ. ವೆಹಿಕಲ್ ಓಡಿಸ್ಬೇಕಂತೆ ಏನ್ ಕೈ ಗ್ಲೌಸ್ ಅಂತೆ, ಕಾಲಿಗೆ ಸಾಕ್ಸ್ ಅಂತೆ, ಮುಖಕ್ಕೆ ಇಲ್ಲಿ ಕಟ್ಕೊಳ್ಳೋದಂತೆ, ಅದ್ರ ಜೊತೆ ಒಂದ್ ಕೂಲಿಂಗ್ ಗ್ಲಾಸ್ ಅಂತೆ. ಎಲ್ಲಿ ಬಿಸಿಲು ಒಂಚೂರು ನಿಮ್ ಸ್ಕಿನ್ ಬೀಳೋದೇ ಇಲ್ಲ ಅಲ್ವಾ. ಸೊ ಈ ತರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ ನಾವು ಕಪ್ಪಾಗ್ಬಿಡ್ತೀವಿ ಅನ್ಬಿಟ್ಟು ಹಾಕ್ಬಿಡ್ತೀವಿ, ಟ್ಯಾನ್ ಆಗ್ಬಿಡ್ತೀವಿ ಅಂತ ಹಾಕೋತೀವಿ. ಆದ್ರೆ ಬಿಸಿಲು ನೋಡಿದ್ರೆ ಗೋವಾಲೆಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲಿ ಫಾರಿನರ್ಸ್ ಬಂದ್ಬಿಟ್ಟು ನಮ್ ಗೋವಾಲ್ ಬಿಸಿಲಲ್ಲಿ ಬೀಚಲ್ಲಿ ಮಲ್ಕೋತಾರೆ, ಮಡ್ ಬಾತ್ ಅಂತಾರೆ, ಬಿಸಿಲು ತಗೋತಾರೆ. ಏನಕ್ ತಗೋತಾರೆ, ವೈಟಮಿನ್ ಡಿ. ಅವ್ರಗಳಿಗೆ ವೈಟಮಿನ್ ಡಿ ಸಿಗಲ್ಲ, ಹಂಗಾಗಿ ಬಂದು ಇಲ್ಲಿ ಮಲ್ಕೊಂಡು ಬೀಚ್ಗಳೆಲ್ಲ ಆರಾಮಾಗೆ ಅವ್ರು ಎಷ್ಟು ಚೆನ್ನಾಗ ಸ್ವಚ್ಛಂದವಾಗ ಬೀಚಲ್ಲಿ ಹೆಂಗ್ ಮಲ್ಗಿರ್ತಾರೆ ಅಂದ್ರೆ, ಅವ್ರು ಕೇರೆ ಮಾಡಲ್ಲ, ಫುಲ್ ಬಾಡಿನ ಬಿಸಿಲಿಗೆ ಒಡ್ಡಿರ್ತಾರೆ. ಏನಕ್ಕೆ, ವೈಟಮಿನ್ ಡಿ ಸಿಗುತ್ತೆ ಅಂತ. ಆದ್ರೆ ನಾವುಗಳೇನ್ ಮಾಡ್ತಾ ಇದೀವಿ, ನಮಗ್ ಸಿಗ್ತಾ ಇರೋ ಯಥೇಚ್ಛವಾಗಿ ಸೋಲಾರ್ ಇಂದ ಅಂದ್ರೆ ಸನ್ ಇಂದ ಬರ್ತಾ ಇರುವಂತ ವೈಟಮಿನ್ ಡಿ ನ ಯಾರು ಯೂಸ್ ಮಾಡ್ತಾ ಇಲ್ಲ ಅಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2 days ಈಟಿಂಗ್ ಮೆಥಡ್. ಮುಂಚೆ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು,
ಸುಮಾರು ಜನ ಇರೋರು, ಒಬ್ರು ಒಂದೊಂದು ಅಡ್ಗೆಗಳು ಮಾಡೋರು, ಎಲ್ಲ ತುಂಬಾ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಸಿಗೋದು. ಬೇಸಿಗೆ ಆದ್ರೆ ಸಂಡಿಗೆ ಹಪ್ಳ ಇವೆಲ್ಲ ಮನೇಲಿ ಮಾಡ್ಕೊಳ್ಳೋರು, ಎತ್ತಿಟ್ಕೊಳ್ಳೋರು, ಉಪ್ಪಿನಕಾಯಿಗಳು ಇವೆಲ್ಲ ಮಾಡಿಟ್ಕೊಳ್ಳೋರು, ಎಲ್ಲ ಒಂಚೂರು ಚೂರು ಇರೋದು ಅಲ್ವಾ ನಮ್ಮ ಎಲೆಯಲ್ಲಿ. ದಿನ ಹಬ್ದೂಟಾನೆ ಅಟ್ಲೀಸ್ಟ್ ಸಂಡಿಗೆ ಹಪ್ಳ ಇವೆಲ್ಲ ಮನೇಲೆ ಮಾಡ್ಕೊತಾ ಇದ್ವಿ. ಈಗೇನೋ ಆರ್ಡರ್ ಮಾಡಿ ಹೊರಗಡೆ ಚಿಪ್ಸ್ ತರ್ಸ್ಕೊತೀವಿ. ಆಯಿಲ್ ಕಂಟೆಂಟ್ ಆ ಎಣ್ಣೆ, ಕರ್ದಿರೋ ಎಣ್ಣೆ ಎಲ್ಲ ಕರ್ದು ಕೊಟ್ಟಿರ್ತಾರೆ, ಒಳ್ಳೆ ಆಯಿಲ್ ಇರಲ್ಲ ಅದ್ರಲ್ಲಿ. ಅದೇ ಮನೇಲೆ ಮಾಡ್ಕೊಂಡ್ರೆ ನಾವು ಒಳ್ಳೆ ಆಯಿಲ್ಗಳನ್ನ ಯೂಸ್ ಮಾಡಿ ಅಡ್ಗೆ ಮಾಡಿರ್ತೀವಿ. ಆಮೇಲೆ ಚಪಾತಿ ಆಗ್ಲಿ, ಒಂದ್ ಪಲ್ಯ ಆಗ್ಲಿ, ಒಂದ್ ತರಕಾರಿ ಆಗ್ಲಿ, ಒಂದ್ ಮುದ್ದೆ ಆಗ್ಲಿ, ಎಲ್ಲ ಫುಲ್ ಬ್ಯಾಲೆನ್ಸ್ಡ್ ಆಗಿರ್ತಿತ್ತು. ಜನ ಇರೋರು ಮಾಡೋರು. ಆದ್ರೆ ಈಗೇನು ನ್ಯೂಕ್ಲಿಯರ್ ಫ್ಯಾಮಿಲಿ, ಎಲ್ಲ ಮದ್ವೆ ಆಗ್ತಿದ್ದಂಗೆ ಗಂಡ ಹೆಂಡತಿ ಮಕ್ಳು ಸಪ್ರೇಟ್ ಆಗ್ಬಿಡ್ತಾರೆ. ಫ್ಯಾಮಿಲಿ ಜೊತೆ ಇರಲ್ಲ, ಇಲ್ಲ ಒಂದ್ ಅತ್ತೆ ಮಾವ ಇರ್ತಾರೆ. ಏನ್ ಮಾಡ್ಕೊಳ್ಳೋದು ಅಡ್ಗೆ ಇಲ್ಲ, ಏನೋ ಒಂದಿಷ್ಟು ಮಾಡ್ಕೊಳ್ಳೋದು, ಅನ್ನ ಅದನ್ನೇ ತಿನ್ನೋದು. ಈಗಿನ ಬಿಸಿ ಲೈಫ್ ಸ್ಟೈಲ್ ಅಂತೂ ಸೀದಾ ಹೊರಗಡೆ ಹೋಗ್ತಿವಿ, ಕೆಲಸ ಮಾಡ್ತೀವಿ, ಬರ್ತೀವಿ, ಏನೋ ಒಂದಿದೆ ಫ್ರಿಜ್ ಅಲ್ಲಿ ತೆಗಿತೀವಿ, ಬಿಸಿ ಮಾಡ್ತೀವಿ, ತಿಂತೀವಿ. ಆದ್ರೆ ಒಂದು ಕೋಸಂಬರಿ ಇರಲ್ಲ, ಒಂದ್ ಹಪ್ಳ ಇರಲ್ಲ, ಒಂದು ಉಪ್ಪಿನಕಾಯಿ ಇರಲ್ಲ ಊಟದಲ್ಲಿ. ನೈಟ್ ಅದು ಉಪ್ಪಿನಕಾಯಲ್ಲಿ ಇರುವಂತ ಸಿಟ್ರಿಕ್ ಆಸಿಡ್ ತುಂಬಾ ಒಳ್ಳೇದು ಆಕ್ಚುಲಿ ಬಾಯಿಗೆ, ಅದನ್ನ ಯೂಸ್ ಮಾಡಲ್ಲ. ಒಳ್ಳೆ ಸಾಲ್ಟ್ ಯೂಸ್ ಮಾಡಲ್ಲ ಊಟದಲ್ಲಿ, ಏನಿದೆ ಅದನ್ನ ಯೂಸ್ ಮಾಡ್ಕೊತಾ ಇರ್ತೀವಿ. ಆಮೇಲೆ ತರಕಾರಿಗಳು ಅಂಶಗಳು ಹೋಗಲ್ಲ. ಕೋಸಂಬರಿ ಆಗ್ಲಿ, ಒಂದ್ ಸಲಾಡ್ ಆಗ್ಲಿ, ಒಂದ್ ಹಣ್ಣಾಗ್ಲಿ ಏನು ಇದ್ ಮಾಡಲ್ಲ. ನಾವ್ ಆಕ್ಚುಲಿ ಒಂದೊಂದ್ ಕೆಜಿ ಹಣ್ಣು ತಿನ್ಬೇಕು. ಒಂದು ಕಲರ್ ಫ್ರೂಟ್ಸ್ ಅಟ್ಲೀಸ್ಟ್ 1 kg ನಮ್ ಹೊಟ್ಟೆಗೆ ಹೋಗ್ಬೇಕು ಒಂದ್ ದಿನಕ್ಕೆ. ಎಲ್ಲಿ ಹೋಗುತ್ತೆ? 1 kg ಟೊಮೆಟೊ ತಂದ್ರೆ ಮೂರ್ ಟೊಮೆಟೊ ಹಾಕಿ ಅಡ್ಗೆ ಮಾಡ್ತೀವಿ ಅಲ್ವಾ, 3-4 ಯೂಸ್ ಮಾಡ್ತೀವಿ. ಅಷ್ಟು ತರಕಾರಿ ತಂದ್ರೆ ಎಷ್ಟು ಬೇಕೋ ಅಷ್ಟು ತರಕಾರಿ ಯೂಸ್ ಮಾಡ್ಬಿಟ್ಟು ಮಿಕ್ಕಿ ದಿನ ಫ್ರಿಜ್ ಅಲ್ಲಿ ಇಡ್ತೀವಿ. ಅದು ಇವಾಗ ಒಂದು ಆಪಲ್ ತಗೊಂಡು ಎಲ್ಲಾರ್ಗು ಕಟ್ ಮಾಡಿ ಕೊಡ್ತೀವಿ ಅನ್ಕೊಳ್ಳಿ ಮನೇಲಿ. ಏನ್ ಮಾಡ್ತೀರಾ? ಒಂದ್ ಆಪಲ್ ನ 4, 5, 6 ಭಾಗ ಮಾಡಿ, ಎಷ್ಟ್ ಜನ ಇದಾರೆ ಅವ್ರಿಗೆಲ್ಲ ಒಂದೊಂದ್ ಪೀಸ್ ಕೊಡ್ತೀರಾ? ಫುಲ್ ತಿಂತೀರಾ? ಖಂಡಿತ ಇಲ್ಲ. ಸೊ ಹಿಂಗೆ ಡಿವೈಡ್ ಆಗ್ತಾ ಇರತ್ತೆ, ನಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ಇದನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ಗೌರ್ಮೆಂಟ್ ಫುಡ್ ನ ಆದಷ್ಟು ಯೂಸ್ ಮಾಡ್ಬೇಕು. ದೆನ್ ಸೆಕೆಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಡಿಗೆ ಮಾಡೋ ಏನು ವ್ಯವಸಾಯ. ಅರ್ಲಿಯರ್ ನಮ್ ಮನೆಗಳಲ್ಲೇ ಬೆಳೆಯೋರು, ಈಗೆಲ್ಲ ಆರ್ಗ್ಯಾನಿಕ್ ಫುಡ್ ಅಂದ್ಬಿಟ್ಟು ಜಾಸ್ತಿ ರೇಟ್. ಇವಾಗ ಒಂದು ತರಕಾರಿ ತಗೊಳಕ್ ಹೋಗಿ ಟೊಮೆಟೊ, ಆರ್ಗ್ಯಾನಿಕ್ ಟೊಮೆಟೊನೇ ಬೇರೆ ಇರುತ್ತೆ, ಆರ್ಗ್ಯಾನಿಕ್ ಕಾಳುಗಳೇ ಬೇರೆ ಇರುತ್ತೆ. ಇದೇ ಒಂದ್ ರೇಟು, ಆರ್ಗ್ಯಾನಿಕ್ ಐಟಮ್ಸ್ ಒಳ್ಳೆ ಬೇರೆ ರೇಟ್ ಅಲ್ವಾ. ಸೊ ಏನಾಗುತ್ತೆ, ಅರ್ಲಿಯರ್ ಬಂದ್ಬಿಟ್ಟು ಫಾರ್ಮಿಂಗ್ ಮನೆಯಲ್ಲೇ ಮಾಡೋರು, ದವಸ ಧಾನ್ಯಗಳನ್ನ ಮನೆಯಲ್ಲೇ ಇದ್ ಮಾಡೋರು, ಕುಟ್ಟೋದು, ಆ ರಾಗಿ ಬಿಡಿಸೋದು, ಅದೆಲ್ಲ ಗಾಣದಲ್ಲಿ ಎಲ್ಲ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋರು ಆದಷ್ಟು. ಆದ್ರೆ ಈಗೆಲ್ಲ ಮೆಷಿನಿಗೆ ಕೊಡ್ತೀವಿ. ಆ ಮೆಷಿನ್ ಅಲ್ಲಿ ಕಾಳದ್ ಇದು ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಆ ಫೈಬರ್ ಮೇಲ್ಗಡೆ ಇರುವಂತ ನಾರಿನಂಶನ ಪಾಲಿಶ್ ಮಾಡಿ ತೆಗೆದ್ಬಿಟ್ಟಿರ್ತಾರೆ. ಆ ನಾರಿನಂಶ ಇಲ್ದಿರುವಂತ ಪಾಲಿಶ್ ಫುಡ್ ನ ಯೂಸ್ ಮಾಡ್ತಾ ಇದೀವಿ. ಒಂದ್ ಬೇಳೆ ಕಾಳಾಗ್ಲಿ ಎಲ್ಲ ಪಾಲಿಶ್ ಆಗೇ ಬರೋದು. ಮುಂಚೆ ಹಂಗಾಗ್ತಿಲ್ಲ, ಮನೆಗಳಲ್ಲೇ ಮಾಡೋರು, ಚೆನ್ನಾಗಿ ನಾವ್ ನಾರಿನಂಶ ಎಲ್ಲ ಸಿಗೋದು ಹೊಟ್ಟೆಗೆ. ಆದ್ರೆ ಆಮೇಲೆ ಮನೇಲಿ ಗೊಬ್ಬರ, ಹಸುಗಳು ಗಂಜಲ, ಆಮೇಲೆ ಈ ಹಸು ಗೊಬ್ಬರಗಳೇನಿದೆ ಅದೆಲ್ಲ ಮಿಕ್ಸ್ ಮಾಡಿ ಗದ್ದೆಗೆ ಹಾಕಿ, ತೋಟಕ್ಕೆ ಹಾಕಿ, ಒಳ್ಳೆ ಫಲವತ್ತಾದ ನಮ್ಗೆ ಏನು ಬೆಳೀತಾ ಇದ್ದಂತ ವಸ್ತುಗಳೆಲ್ಲಾನು, ತರಕಾರಿಗಳಾಗ್ಲಿ ಎಲ್ಲ ಫಲವತ್ತಾಗಿ ಸಿಕ್ತಿತ್ತು. ಆದ್ರೆ ಈಗೇನಾಗ್ತಾ ಇದೆ, ಎಲ್ಲ ಪೆಸ್ಟಿಸೈಡ್ಸ್, ತುಂಬಾ ಪೆಸ್ಟಿಸೈಡ್ಸ್ ನ ಯೂಸ್ ಮಾಡ್ತೀವಿ. ಆ ಪೆಸ್ಟಿಸೈಡ್ಸ್ ನ ಎಲ್ಲ ಇವಾಗ ಸ್ಪ್ರೇ ಮಾಡ್ಬೇಕಾದ್ರೆ ನೋಡ್ಬೇಕು, ಅವರು ಫುಲ್ ಪ್ಯಾಕ್ ಆಗಿರ್ತಾರೆ. ಅವ್ರಿಗೆ ಗೊತ್ತು ಒಂದ್ ಚೂರ್ ಬಿದ್ರು ನಮ್ಗೆ ಅಲರ್ಜಿ ಆಗತ್ತೆ ಅಂತ. ಅದೇ ಗಿಡಕ್ ಹಾಕ್ತಾರೆ, ಆ ಗಿಡದ ಮೇಲೆ ಬಿದ್ದಿರುವಂತ ಪೆಸ್ಟಿಸೈಡ್ಸ್ ವರ್ಷಾನ್ಗಟ್ಲೆ, ತಿಂಗ್ಳಾನ್ಗಟ್ಲೆ ಅದ್ರಲ್ಲಿ ಇರುತ್ತೆ. ಅಲ್ಲೇ ನಮಗ್ ಮೊಳಕೆ ಆಗಿ ಕಾಳುಗಳು ಎಲ್ಲ ಉತ್ಪತ್ತಿ ಆಗತ್ತೆ. ಅದ್ರಲ್ಲಿ ಇರೋಂಥದ್ ಮತ್ತೆ ನಾವು ತಿನ್ನೋ ಊಟ ಕೂಡ ಪ್ಯೂರ್ ಆಗಿಲ್ಲ. ಸೊ ನೆಕ್ಸ್ಟ್ ಬಂದು ವಾಟರ್ ಪೊಲ್ಯೂಷನ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಮುಂಚೆ ಎಲ್ಲ ನದಿಗಳಲ್ಲಿ ಹೋಗಿ ಆಟ ಆಡ್ತಾ ಇದ್ವಿ. ಈ ನದಿಗೆ ಇಳಿಬೇಕಾದ್ರೂ ಇನ್ಫೆಕ್ಷನ್ ಆಗತ್ತೆ, ವಾಟರ್ ಇನ್ಫೆಕ್ಷನ್ ಆಗತ್ತೆ, ಸ್ಕಿನ್ ಅಲರ್ಜಿ ಆಗತ್ತೆ ನೀರಲ್ಲೆಲ್ಲ ಆಡಿದ್ರೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಮುಂಚೆ ನೀರು, ಗಾಳಿ ಎಷ್ಟು ಚೆನ್ನಾಗಿರ್ತಿತ್ತು ಹೊರಗಡೆ. ಈಗ ಹಳ್ಳಿ ಕಡೆ ಹೋದ್ರು ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಇಂಡಸ್ಟ್ರೀಸ್ ಎಲ್ಲ ಜಾಸ್ತಿಯಾಗಿ ಅದು ಹೊರಗಡೆ ಹಾಕುವಂತ ಗಾಳಿಗಳೆಲ್ಲ ಹೊರಗಡೆ ಬರ್ತಾ ಇದೆ, ಗಾಳಿ ಪೊಲ್ಯೂಟ್ ಆಗ್ತಾ ಇದೆ. ಹೊರಗಡೆ ಹೋದ್ರೆ ಗಾಡಿಗಳು ಎಷ್ಟು, 2 wheelers ಬಸ್ಗಳೆಲ್ಲ ಬಿಡುವಂತ, ಅದು ತಗೊಳ್ಳೋಂತ ಸ್ಮೋಕ್ಸ್ ಎಲ್ಲ ಬಂದ್ಬಿಟ್ಟು ಇದ್ರಲ್ಲಿ ಎನ್ವಿರಾನ್ಮೆಂಟಲ್ ಸೇರ್ಕೊಳತ್ತೆ. ಅವ್ರು ತಗೊಳ್ಳೋ ಗಾಳಿ ಕೂಡ ಪ್ಯೂರ್ ಆಗಿಲ್ಲ. ಮುಂಚೆ ಅಷ್ಟು ಪ್ಯೂರ್ ಗಾಳಿ ಸಿಕ್ತಿತ್ತು. ಆಮೇಲೆ ನೀರು ಅಷ್ಟೇ, ಈಗೆಲ್ಲ ಏನ್ ಮಾಡ್ತೀವಿ, ಆಕ್ವಾ, ಅಯ್ಯೋ ಆಗಲ್ಲಪ್ಪ, ಮಿನರಲ್ ವಾಟರ್ ಬೇಕು ನಮ್ಗೆ, ಹೊರಗಡೆ ನೀರ್ ಕುಡಿಯಕ್ಕಾಗಲ್ಲ. ಮುಂಚೆ ಎಲ್ಲ ಟ್ಯಾಪ್ ಅಲ್ಲಿ ಬರುವಂತ ಡೈರೆಕ್ಟ್ ವಾಟರ್ ಕುಡಿತಿದ್ವಿ. ಆದ್ರೆ ಈಗ ಕುಡಿಯಕ್ ಆಗಲ್ಲ, ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕುಡಿದ ತಕ್ಷಣ ಇನ್ಫೆಕ್ಷನ್ ಆಗತ್ತೆ. ಏನಕ್ಕೆ? ಪೊಲ್ಯೂಷನ್ ಜಾಸ್ತಿ. ಇಂಡಸ್ಟ್ರೀಸ್ ಅಲ್ಲಿ ಏನು ಬೇಡಿರೋಂತ ಇದಿರುತ್ತೆ, ಯೂಸ್ ಮಾಡಾದ್ಮೇಲೆ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡಾದ್ಮೇಲೆ ಏನ್ ಬೇಡದಿರೋಂತ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ ಅವೆಲ್ಲ ನದಿಗ್ ಬಿಡ್ತಾ ಇದ್ದಾರೆ ಅಲ್ವಾ. ಒಂದು ಸಮುದ್ರಕ್ಕೆ ಹೋದ್ರು ಅಷ್ಟೇ, ನಾವುಗಳೇ ಆಗ್ಲಿ, ದಯವಿಟ್ಟು ಇದನ್ನ ಎಲ್ಲಾರು ಮೇಂಟೈನ್ ಮಾಡ್ಕೊಳ್ಳಿ. ಎಲ್ಲೇ ಹೋದ್ರುನು ಯೂಸ್ ಮಾಡ್ತಿರಲ್ಲ ಐಟಮ್ಸ್ ಗಳು, ಅದನ್ನೆಲ್ಲ ಪ್ಯಾಕ್ ಮಾಡಿ ತಗೊಬಂದು, ಯಾವ್ದು ಕವರ್ಸ್ ಗಳಾಗ್ಲಿ, ಒಂದ್ ಬಾಟಲ್ಸ್ ಆಗ್ಲಿ, ಯೂಸ್ ಮಾಡಾದ್ಮೇಲೆ ಖಾಲಿ ಆದ್ಮೇಲೆ ಅಲ್ಲಿ ಎಸಿಯೋದಲ್ಲ, ತಗೊಂಬಂದು ಒಂದ್ ಪ್ಯಾಕ್ ಮಾಡಿ ತಗೊಬಂದು ಅದನ್ನ ಡಿಸ್ಪೋಸ್ ಮಾಡಿ ಕ್ಲೀನ್ ಆಗಿ ಮನೆ ಹತ್ರ ತಗೊಬಂದು. ನಾನು ಎಕ್ಸಾಂಪಲ್, ಇದಕ್ ಹೋಗಿದ್ವಿ ನಾವು, ಫಂಕ್ಷನ್ ಹೋಗಿದ್ವಿ ಅಲ್ವಾ, ಆನಿವರ್ಸರಿ ಫಂಕ್ಷನ್. ಎಷ್ಟು ಜನ ಬ್ಯಾಂಡ್ ಹಾಕೊಂಡ್ರಿ ಕೈಗೆ?
ಬ್ಯಾಂಡ್ ಹಾಕೊಂಡವ್ರು ಆ ಬ್ಯಾಂಡ್ ಅಲ್ಲಿ ಒಂದ್ ಸ್ಟಿಕ್ಕರ್ ಇತ್ತಲ್ವಾ, ಆ ಸ್ಟಿಕ್ಕರ್ ನ ತೆಗೆದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಎಸ್ತಿದ್ರಿ. ನಾವ್ ಹೋದಾಗ ಹಾಲ್ ಎಷ್ಟು ನೀಟಾಗಿತ್ತು. ಹೊರಗಡೆ ಬರುವಾಗ ನೋಡ್ತೀನಿ ಆ ಡೋರ್ ಹತ್ರ ಸ್ಟಿಕ್ಕರ್ ಬ್ಯಾಂಡ್ ಸ್ಲಿಪ್ ಇರುತ್ತಲ್ಲ, ಇಷ್ಟಿಷ್ಟೇ ಪೀಸು ಎಲ್ಲ ಬಿದ್ದಿತ್ತಲ್ಲಿ. ಅದನ್ನ ಏನಾಗುತ್ತೆ, ಒಂದ್ ಕ್ಲೋಸ್ ಮಾಡ್ಕೊಂಡು ನಮ್ ಬ್ಯಾಗ್ ಅಲ್ಲಿ ಹಾಕೊಂಡ್ಬಂದು ಮನೆಗ್ ಬಂದ್ಮೇಲೆ ಅದನ್ನ ಡಿಸ್ಪೋಸ್ ಮಾಡಿ ಅಲ್ಲ, ಕಸ್ತವ್ರು ಬರ್ತಾರೆ ತಗೊಂಡೋಗ್ತಾರೆ ಅಲ್ವಾ. ಸಣ್ಣ ಪುಟ್ಟ ನಾವುಗಳು ಚೇಂಜಸ್ ಮಾಡ್ಕೊಂತ ಹೋಗ್ತಿದ್ದಾಗೆ ನಮ್ಮ ಮನೇಲಿ ಚೇಂಜ್ ಆಗುತ್ತೆ. ಮನೆ ಹತ್ರ ನೀಟಾಗಿ ನಾವು ನೀಟ್ನೆಸ್ ನ ಮೇಂಟೈನ್ ಮಾಡ್ತಾ ನಮ್ ರೋಡ್ಗಳಲ್ಲಿ ಕಲ್ತ್ಕೋತಾರೆ, ನಮ್ ಏರಿಯಾಲ್ ಕಲ್ತ್ಕೋತಾರೆ, ಹಂಗೆ ದೇಶನೂ ಉದ್ಧಾರ ಆಗತ್ತೆ. ನಾವ್ ಚೇಂಜ್ ಮಾಡ್ಕೊಳಲ್ವೋ ಅದು ಕಂಟಿನ್ಯೂ ಆಗತ್ತಾ ಹೋಗ್ತಾ ನಮ್ಮ ಮಕ್ಳು ನಮ್ಮನ್ನ ನೋಡಿ ಅದನ್ನೇ ಕಲಿತಾರೆ. ಓಕೆನಾ. ರೇಡಿಯೇಷನ್ಸ್ ಎಕ್ಸಾಂಪಲ್ ಮೊಬೈಲ್ ನ ನೀಟಾಗಿ ಎಲ್ಲಿಟ್ಕೋತಾರೆ. ನಾನಂತೂ ಮಾತಾಡ್ಸ್ತಿರ್ಬೇಕಾದ್ರೆ ಯಾರನ್ನ ಇವಾಗ ಕುತ್ಕೊಂಡೆಲ್ಲ ಸುತ್ತಲೂ ಮಾತಾಡ್ತಿರ್ತೀವಿ ಅನ್ಕೊಳ್ಳಿ, ಜನ್ಸ್ ಅಟ್ಲೀಸ್ಟ್ ನಾವನ್ನ ಪರ್ಸ್ ಇದೆ, ವ್ಯಾನಿಟಿ ಬ್ಯಾಗ್ ಇದೆ ಇಟ್ಕೊಂತೀವಿ. ಹೆಣ್ಮಕ್ಳು ಗಂಡು ಹುಡುಗರು ಇಟ್ಕೊಳ್ಳೋದೆ ಪಾಕೆಟ್ ಅಲ್ಲಿ. ಎಲ್ಲಿ ಹಾರ್ಟ್ ಸರ್, ಅದ್ ಹಾರ್ಟ್ ನಿಂದಲ್ಲ ಸರ್, ನಿಮ್ಮ ಹೆಂಡತಿ ಮಕ್ಕಳದು, ದಯವಿಟ್ಟು ಅಲ್ಲಿ ತೆಗೀರಿ ಮೊಬೈಲ್ ಅಂತೀವಿ. ಇನ್ ಕೆಲವ್ರು ಇರ್ತಾರೆ ಮೂರ್ ಮೊಬೈಲ್ ಇಟ್ಕೊಂಡಿರ್ತಾರೆ. ಡ್ರೈವ್ ಮಾಡ್ಬೇಕಾದ್ರೆ ಒಂದ್ ಮುಂದೆ ಹ್ಯಾಂಗ್ ಆಗಿರುತ್ತೆ, ಒಂದು ಪಕ್ಕಕ್ಕೆ ಇಟ್ಟಿರ್ತಾರೆ, ಒಂದು ಕುತ್ಕೊಂಡಿರ್ತಾರಲ್ಲ ಸೀಟ್ ಆ ಸಂದಿಲ್ ಇಟ್ಕೊಂಡಿರ್ತಾರೆ ನೋಡಕ್ಕೆ ಅನ್ಬಿಟ್ಟು. ಇದನ್ನ ಎಲ್ಲಿ ಇಟ್ಕೋತಾ ಇದೀರೋ ಮೊಬೈಲ್ಗಳನ್ನೆಲ್ಲ? ಇದರಿಂದಾನೇ ಆಗ್ತಾ ಇರೋದು ಫ್ಯಾಮಿಲಿ ಬಿಲ್ಡ್ ಆಗಕ್ ಆಗ್ತಾ ಇಲ್ಲ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರ್ತಿರೋದೇ ಇದು. ರೇಡಿಯೇಷನ್ ಇಂದ ಮೇನ್ ಬರ್ತಿರೋದೇ ಇನ್ಫರ್ಟಿಲಿಟಿ ಪ್ರಾಬ್ಲಮ್. ಪ್ಲಸ್ ಗಿಡಗಳು, ಈಗ ಪುಟ್ ಗುಬ್ಬಚ್ಚಿಗಳನ್ನ ನಾವೆಲ್ಲ ಅವಾಗ ಓದ್ಬೇಕಾದ್ರೆ ನಾವು ಸಣ್ಣ ಮಕ್ಳಿರುವಾಗ ನಮ್ಗೆ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಿದ್ರೆ ಎಷ್ಟು ಗುಬ್ಬಚ್ಚಿಗಳು ಬಂದ್ ತಿಂತಾ ಇದ್ವು ಅಕ್ಕಿಗಳನ್ನೆಲ್ಲ. ಈಗ ಎಲ್ಲಿದೆ ಗುಬ್ಬಚ್ಚಿ? ಹುಡುಕಿದ್ರು ಸಿಗಲ್ಲ. ಎಲ್ಲೋ ಒಂದ್ ಕಡೆ ನಾನು ಹೊರಗಡೆ ಎಲ್ಲ ಹೋದಾಗ ಗುಬ್ಬಚ್ಚಿ ಕಾಣಿಸ್ತು, ನನ್ ಮಗನ್ ತೋರಿಸ್ದೆ ನೋಡೋದ್ ಗುಬ್ಬಚ್ಚಿ ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ, ಅದೋ ಹಳ್ಳಿಲಿ ಒಂದೆರಡು ಗುಬ್ಬಚ್ಚಿ ನೋಡ್ದೆ. ಇದನ್ನ ಸ್ಪ್ಯಾರೋ ಅಂತಾರಲ್ಲ, ಇದೇ ಮನೆ ಅಂತ ತೋರಿಸ್ದೆ. ಈ ರೇಡಿಯೇಷನ್ಸ್ಗೆ ಎಲ್ಲ ಗುಬ್ಬಚ್ಚಿಗಳೆಲ್ಲ ಸಣ್ಣ ಪಕ್ಷಿಗಳು ಎಷ್ಟೋ ತೀರೋಗಿದಾವೆ. ಸಣ್ಣ ಒಳ್ಳೆ ಇನ್ಸೆಕ್ಟ್ಸ್ ಎಷ್ಟೋ ಸಣ್ಣ ಜೀವಾಣುಗಳು ಸುಮಾರು ಸತ್ತೋಗಿದಾವೆ. ಸೊ ರೇಡಿಯೇಷನ್ಸ್ ತುಂಬಾ ಒಳ್ಳೇದಲ್ಲ, ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸೊ ಪಾಸ್ಟ್ ಡಿಸೀಸ್ ಅಂಡ್ ಇವಾಗ ಬರ್ತಿರೋ ಡಿಸೀಸ್ ಟಾಪಿಕ್ ಬಗ್ಗೆ ಮಾತಾಡೋಣ. ಮುಂಚೆ ಎಲ್ಲ ಏನ್ ಬರ್ತಾ ಇತ್ತು? ಮಲೇರಿಯಾ, ಡಿಫ್ಟೇರಿಯಾ, ಸ್ಮಾಲ್ ಪಾಕ್, ಫ್ಲೇಕ್ಸ್, ಕಾಲರಾ, ಟ್ಯೂಬರ್ಕ್ಯುಲೋಸಿಸ್, ಟಿಬಿ ಬರ್ತಿತ್ತು. ಆಮೇಲೆ ಊಫಿಂಗ್, ಎಲ್ಲಾರ್ಗು ಆಸ್ತಮಾ, ದಮ್ ಬರ್ತಿತ್ತು. ದಮ್ ತರ ಒಂಥರ ತುಂಬಾ ಕೆಮ್ತಾ ಇದ್ರು. ಇವೆಲ್ಲ ಏನಾಗೋದು ಬಂದ್ರೆ ಒಂದ್ 15 ದಿವಸ ತಿಂಗಳು ಇರೋದು ಹೊಟ್ಟೋಗೋದು. ಯಾಕಂದ್ರೆ ಮೆಡಿಸಿನ್ಸ್ ಮಾಡೋರು ಆಯುರ್ವೇದ ಮೆಡಿಸಿನ್ಸ್ ಸ್ವಲ್ಪ ಲೇಟ್ ಆಗಾದ್ರೂ ಪ್ಯೂರ್ ನೀಟಾಗಿ ಹೊಟ್ಟೋಗೋದು, ಖಾಲಿ ಇದಾಗೋದ್ರು. ಆದ್ರೆ ಈಗೇನಿದೆ, ಎಲ್ಲಾರ್ಗು ಆಸ್ತಮಾ ಇದೆ, ಡಯಾಬಿಟೀಸ್ ಇದೆ, ಸ್ಟ್ರೋಕ್ ಬರುತ್ತೆ, ವೈಟ್ ಪ್ಯಾಚಸ್ ಬರುತ್ತೆ, ಸ್ಕಿನ್ ಅಲ್ಲೆಲ್ಲ ಅಲರ್ಜಿ, ರೆಡ್ ವೈಟ್ ಪ್ಯಾಚಸ್ ಸ್ಟಾರ್ಟ್ ಆಗಿ ಹೋಗಿದೆ, ಕ್ಯಾನ್ಸರ್, ಹೈಪೋಟೆನ್ಷನ್ ಬಂದ್ರೆ BP, ಆಮೇಲೆ ಹೃದಯ ಸಂಬಂಧ ಅಂತ ಪ್ರಾಬ್ಲಮ್ಸ್, ಇವೆಲ್ಲ ಏನು ಒಬೆಸಿಟಿ, ಇವೆಲ್ಲ ಏನ್ ಪ್ರಾಬ್ಲಮ್ಸ್? ಯಾವ್ದು ಬಂದು ಹೋಗೋದಲ್ಲ, ಲೈಫ್ ಲಾಂಗ್ ನಮ್ಗೆ ಜೀವನ್ ಸಾಥಿ ಅಂತಾರಲ್ಲ ಹಂಗೆ ನಮ್ ಜೊತೆಗೆ ಪಾರ್ಟ್ನರ್ಸ್ ಆಗಿ ಉಳ್ಕೊಳ್ಳೋಂಥದ್ದು ಬಂದಿರೋದು. ಇದೆಲ್ಲ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು. ಥೈರಾಯ್ಡ್ ಬಂದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು. BP ಬಂದ್ರೆ ಲೈಫ್ ಲಾಂಗ್ ಸಾಯವರೆಗೂ ತಗೋಬೇಕು. ಶುಗರ್ ಬಂದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು ಕಂಟ್ರೋಲ್ ಇಟ್ಕೊಳ್ಳಕ್ಕೆ. ಸೊ ಇವ್ರಿಗೆಲ್ಲ ಒಂದು ಚೇಂಜಸ್ ಬೇಕು ಅಂದ್ರೆ ನೆಕ್ಸ್ಟ್ ಟಾಪಿಕ್ ಗೆ ಹೋಗ್ತೀನಿ. ನೆಕ್ಸ್ಟ್ ಆಟಮ್, ಸೆಲ್, ಟಿಶ್ಯೂ, ಆರ್ಗನ್ಸ್. ಒಂದ್ ಆಟಮ್ ಇಂದ ಒಂದ್ ಸೆಲ್ ಕ್ರಿಯೇಟ್ ಆಗುತ್ತೆ, ಸೆಲ್ ಇಂದ ಟಿಶ್ಯೂ ಕ್ರಿಯೇಟ್ ಆಗುತ್ತೆ, ಟಿಶ್ಯೂ ಇಂದ ಒಂದು ಆರ್ಗನ್ ಕ್ರಿಯೇಟ್ ಆಗುತ್ತೆ. ಆರ್ಗನ್ ಅಂದ್ರೆ ಏನು? ನಮ್ಮ ಮೆದ್ಲಿರ್ಬೋದು, ಕಣ್ಣಿರ್ಬೋದು, ನಾಲ್ಗೆ ಇರ್ಬೋದು, ಹೊಟ್ಟೆ, ಲಿವರ್, ಇವೆಲ್ಲ ಒಂದು ಆರ್ಗನ್ಸ್. ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್, ಇವೆಲ್ಲ ಏನ್ ಹೇಳ್ತೀವಿ ಎಲ್ಲ ಒಂದು ಆರ್ಗನ್ಸ್. ಇವೆಲ್ಲ ಒಂದು ಸೇರ್ ಕೂಡಿ ಒಂದು ಬಾಡಿ ಅಂತ ಫಾರ್ಮ್ ಆಗಿದೆ. ನಮ್ ಬಾಡಿ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಅದ್ರಲ್ಲಿ ಮಸಲ್ಸ್, ಬೋನ್ಸ್ ಎಲ್ಲ ಆಗಿ ಒಂದು ಒಂದು ಶರೀರ ಅಂತ ಫಾರ್ಮ್ ಆಗಿದೆ. ಈ ಶರೀರ ಹೆಂಗ್ ಇಟ್ಕೋಬೇಕು? ದೇವಸ್ಥಾನ ತರ ಇಟ್ಕೋಬೇಕು ಅಲ್ವಾ? ಆದ್ರೆ ನಾವೇನ್ ಮಾಡ್ತಿದೀವಿ? ಎಲ್ಲ ಹಾಳು ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಬಂದು ನ್ಯೂಟ್ರಿಷಿಯಸ್, ಲ್ಯಾಕ್ ಆಫ್ ನ್ಯೂಟ್ರಿಷನ್. ಯಾವ್ದ್ರಲ್ಲೂ ಏನು ತಿಂತೀವಿ ಅದೆಲ್ಲ ಸ್ಟೋರೇಜ್ ಇಂದ ಬಂದಿರೋದ್ರಿಂದ ನಾವು ತಗೋತಾ ಇರೋಂಥ ಫುಡ್ ಅಲ್ಲಿ ಒಳ್ಳೆ ಏನು ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಯಾವ್ದೂ ಇಲ್ಲ. ಬರೀ ವೈಟಮಿನ್ಸ್, ಮಿನರಲ್ಸ್ ಅಲ್ಲ, ಅದಲ್ಲದೆ ಸುಮಾರು ಬೇಕು ನಮ್ಮ ಬಾಡಿಗೆ. ಅದ್ರಲ್ಲೇ ಸಣ್ಣ ಪಾರ್ಟ್ಸ್ ಇದೆಲ್ಲ. ಕೆಲವು ಸತಿ ನನ್ಗೆ ಯಾವಾಗ ಟೈಮ್ ಸಿಕ್ಕಿದಾಗ ಅಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಅವೆಲ್ಲ ಬೇಕು, ಆದ್ರೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ? ಕುಕಿಂಗ್ ಮೆಥಡ್ ಸರಿ ಇಲ್ಲ. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಶನ್, ಇದ್ರ ಬಗ್ಗೆ ಹೇಳಲೇಬೇಕು. ಒಂದು ಜಾಗದಿಂದ ನಮ್ಮ ಮನೆಗೆ ಒಂದು ಐಟಮ್ ಬರೋ ಅಷ್ಟೊತ್ತಿಗೆ ಎಷ್ಟು ಕಡೆ ಟ್ರಾನ್ಸ್ಪೋರ್ಟೇಶನ್ ಆಗಿರುತ್ತೆ. ಫಸ್ಟ್ ಪ್ಯಾಕಿಂಗ್, ಹಳ್ಳಿ ಕಡೆ ಪ್ಯಾಕ್ ಮಾಡ್ಬೋದು, ಇಲ್ಲ ಯಾವ್ದೋ ಒಂದ್ ಫ್ಯಾಕ್ಟ್ರಿಲಿ ಪ್ಯಾಕ್ ಮಾಡ್ಬೋದು. ಆ ಫ್ಯಾಕ್ಟ್ರಿಲಿ ಒಂದಷ್ಟು ಜಿರಳೆ, ಆಮೇಲೆ ಯಾವ್ದು ಹೆಗ್ಣ, ಇಲಿ, ಇವೆಲ್ಲ
ಹಾಳು ಮಾಡಿರುತ್ತೆ ಐಟಮ್ಸ್ ನ, ಹಂಗೆ ಪ್ಯಾಕ್ ಮಾಡಿ ಕಳ್ಸಿರ್ತಾರೆ. ಆದಷ್ಟು ಹೊರಗಡೆ ಚೆನ್ನಾಗಿದೆ ಅಂತ ಹೇಳಿ ತಗೊಳ್ತೀವಿ. ಆಮೇಲೆ ಗಾಡಿಲಿ ಬರ್ಬೇಕಾದ್ರೂ ಅಷ್ಟೇ ಪಾರಿವಾಳ ಇವೆಲ್ಲ ಅದನ್ನ ತಿನ್ನಕ್ ಹೋಗುತ್ತೆ ಪಕ್ಷಿಗಳು. ಅವಾಗೇನಾಗತ್ತೆ, ಅದು ಗಲೀಜ್ ಮಾಡೋದು, ಅದೇನ್ ಎಕ್ಸ್ಕ್ರೀಟ್ ಹೊರಗಡೆ ಬಿಟ್ಟಿರುತ್ತೆ, ಎಕ್ಸ್ಕ್ರೀಟ್ ವೇಸ್ಟ್ ಮೆಟೀರಿಯಲ್ ನ, ಅವೆಲ್ಲ ಊಟದ ಜೊತೆ ಮಿಕ್ಸ್ ಆಗಿರ್ಬೋದು. ನಾವು ಬಂದಾಗ ಮನೇಲಿ ಕ್ಲೀನ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ, ನೀಟಾಗಿ ತೊಳಿಬೇಕು. ಆಮೇಲೆ ಅವ್ರು ಹಾಕಿರುವಂತ ಸ್ಪ್ರೇಸ್ ಇವೆಲ್ಲ ಫುಡ್ ಮೆಟೀರಿಯಲ್ ಯಾವ್ದು ಒಳ್ಳೆ ಗ್ರೇಡ್ ಅಲ್ಲಿ ಸಿಗ್ತಾ ಇಲ್ಲ ನಮ್ಗೆ. ಸ್ಪ್ರೇ ಇದರಿಂದ ಬರ್ತಾ ಇಲ್ಲ. ಆಮೇಲೆ ಕೋಕ್ಸ್ ಯೂಸ್ ಮಾಡ್ತೀವಿ, ಕೋಕೋ ಕೋಲಾ. ಹೊರಗಡೆ ಹೋದ ತಕ್ಷಣ ಯಾರು ಲೆಮನ್ ಜ್ಯೂಸ್ ತಗೊಳಲ್ಲ, ಹೋಗ್ಲಿ ಒಂದ್ ಎಳ್ನೀರ್ ಕುಡಿತೀರಾ ತಗೊಳಲ್ಲ. ಹೊರಗಡೆ ತಗೊಳೋದೇನ್ ಜಾಸ್ತಿ ಪೆಪ್ಸಿ, ಮಿರಿಂಡಾ, ಮೌಂಟೇನ್ ಡ್ಯೂ ಇಂಥವ್ ತಗೋತೀವಿ. ಅದು ಒಂದು ಬಾಟಲ್ ಒಂದೇ ಒಂದು ಬಾಟಲ್ ತಗೊಳ್ಬೇಕಾರೆ ಅದ್ರ ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಿ ನೀವು. ಈಗ ಕೇಳ್ತಾರಲ್ಲ ಯಾರನ್ನ ಆಯುರ್ವೇದ ಪ್ರಾಡಕ್ಟ್ ಕೊಡಕ್ ಹೋದಾಗ ಇದ್ರಲ್ಲಿ ಏನ್ ಹಾಕಿದ್ದಾರೆ ಅಂತ. ಅದೇ ಒಂದ್ ಪೆಪ್ಸಿ ಮಿರಿಂಡಾ ಅವೆಲ್ಲ ಕೊಟ್ಟಾಗ ಕೇಳ್ತಾರ ಏನ್ ಹಾಕಿದ್ದಾರೆ ಅಂತ. ಅರ್ಧ ಶುಗರೇ ಅದಿರೋದು, ಅದನ್ನ ತಗೋತೀವಿ ಹೊಟ್ಟೆಗೆ. ಆದ್ರೆ ಆ ಶುಗರ್ ಏನಾಗತ್ತೆ, ನೀರಿನ ಅಂಶ ಹೊರಗಡೆ ಬರುತ್ತೆ, ಆ ಶುಗರ್ ಹೊಟ್ಟೆಲಿ ಸೇರ್ಕೊಳತ್ತೆ ಅಲ್ವಾ. ಸೊ ಇದಾದ್ಮೇಲೆ ಬಂದು ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ. ಏನಾಗುತ್ತೆ, ಆಸ್ತಮಾ, ಹಾರ್ಟ್ ಡಿಸೀಸ್, BP, ಆಮೇಲೆ ಥೈರಾಯ್ಡ್, ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳು ತುಂಬಾ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನು ಈ ಸೋಡಾ ಇವೆಲ್ಲ ಕುಡಿಯೋದ್ರೆ ನಮ್ಗೆ ಮೈಂಡ್ ಪ್ರಾಬ್ಲಮ್. ಮೈಂಡ್ ಅಂದ್ರೆ ಏನು, ಮೈಂಡ್ಗೆ ಏನಿರೋದು ಮೇನ್ ಆಕ್ಚುಲಿ ನಮ್ ಬ್ರೈನ್ ನಮ್ಗೆ ವರ್ಕ್ ಮಾಡೋದು, ನಮ್ ಬಾಡಿ ಕಂಟ್ರೋಲ್ ಇರೋದೇ ಬ್ರೈನ್ ಅಲ್ವಾ. ಆದ್ರೆ ಏನಾಗ್ತಾ ಇದೆ ನಮ್ ಬ್ರೈನ್ ಅಲ್ಲಿ, ನಮ್ಗೆ ಆಗ್ತಾ ಇರೋದೇ ಫಸ್ಟ್ ಆಫ್ ಆಲ್ ಮೈಗ್ರೇನ್ ಪ್ರಾಬ್ಲಮ್, ಐಸೈಟ್ ಪ್ರಾಬ್ಲಮ್, ಟೆನ್ಷನ್, ಸ್ಟ್ರೆಸ್, ಇವೆಲ್ಲ ಬರ್ತಿರೋದು ಏನಕ್ಕೆ, ನಮ್ಮ ಇವತ್ತಿನ ಫುಡ್ ಸ್ಟೈಲ್ ಚೆನ್ನಾಗಿಲ್ಲ, ಜೊತೆಗೆ ನಾವ್ ಇರುವಂತ ಪರಿಸರ ಕೂಡ ಚೆನ್ನಾಗಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಮೆಟಿಕ್ಸ್. ಏನ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಿ ಅದು ಅಷ್ಟೇ ಎಲ್ಲ ಕಲುಷಿತನೇ ಇರೋದು. ಅದ್ರ ಜೊತೆ ಫುಡ್ ಸ್ಟೈಲ್ ಆಗ್ಲಿ, ಆ ಒಂದು ಐಸ್ ಕ್ರೀಮ್ ಇವೆಲ್ಲ ಏನ್ ತಗೋತೀವಿ ಇದ್ರಲ್ಲೆಲ್ಲ ಫುಡ್ ಕಲರ್ಸ್ ನ ಯೂಸ್ ಮಾಡಿರ್ತಾರೆ. ಹೊರಗಡೆ ಹೋಗಿ ಗೋಬಿ ಮಂಚೂರಿ, ಪನೀರ್ ಮಂಚೂರಿ ಇಂಥವೆಲ್ಲ ತಿನ್ನಕ್ ಹೋಗ್ತೀರಾ. ಪನೀರ್ ಒಳ್ಳೇದೇ, ಗೋಬಿ ಒಳ್ಳೇದೇ, ಆದ್ರೆ ಜೊತೆಗೆ ಅದಕ್ಕೆ ಕಲರ್ ಡೆಕೋರೇಟಿವ್ ಆಗಿ ಕಾಣ್ಲಿ ಅಂತ ಕಲರ್ ಮಿಕ್ಸ್ ಮಾಡಿರ್ತಾರಲ್ಲ ಅದು ಒಳ್ಳೇದಲ್ಲ. ನಾವ್ ಏನ್ ಒಳ್ಳೇದ್ ತಗೋತಿದೀವಿ ಅದನ್ನು ಅದು ಹಾಳು ಮಾಡ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಬರ್ತಿರುವಂತ ಈಗೆಲ್ಲ ಬರ್ತಿರುವಂತ ಕಾಯಿಲೆಗಳು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಅಂದ್ರೆ ಹಾರ್ಟ್ ಡಿಸೀಸು, ಆಸ್ತಮಾ, ಡಯಾಬಿಟೀಸ್, ಒಬೆಸಿಟಿ, ಹೈಪರ್ ಟೆನ್ಷನ್, ಕ್ಯಾನ್ಸರ್, ಸ್ಟೋನ್ ಪ್ರಾಬ್ಲಮ್, ಗೈನಿಕಲ್ ಇಶ್ಯೂಸ್. ಹೆಣ್ಮಕ್ಳು ಎಷ್ಟು ಗೈನಿಕಲ್ ಇಶ್ಯೂಸ್ ಅಲ್ಲಿ ಪ್ರಾಬ್ಲಮ್ಸ್ ಮೇಂಟೈನ್ ಮಾಡ್ತಿದ್ದಾರೆ, ಪ್ಲಸ್ ಲಿವರ್, ಇದೆಲ್ಲ ಸಫರ್ ಮಾಡ್ತಾ ಇದೀವಿ. ಇದೆಲ್ಲದಕ್ಕೂ ನಮಗೆ ಒಂದು ಅಲಾರಾಮ್ ಇದೆ. ಏನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO, ವಿಶ್ವ ಆರೋಗ್ಯ ಸಂಸ್ಥೆ, ಇದು ಕೊಟ್ಟಿರುವಂತ ಒಂದು ಅಲಾರಾಮ್. ಏನ್ ಅಲಾರಾಮ್ ಅಂದ್ರೆ, ಇಂಡಿಯಾ ಬಂದ್ಬಿಟ್ಟು ಡಯಾಬಿಟೀಸ್ಗೆ ಕ್ಯಾಪಿಟಲ್ ಅಂತೆ. ಆಯ್ತಾ, ಡಯಾಬಿಟೀಸ್ ಶುಗರ್ ಕಾಯಿಲೆಗೆ ಇಂಡಿಯಾ ಬಂದು ಕ್ಯಾಪಿಟಲ್. ನೆಕ್ಸ್ಟ್ ಬಂದು ಕ್ಯಾನ್ಸರ್ಗೆ ಇಂಡಿಯಾ ಬಂದು ಕ್ಯಾಪಿಟಲ್. ತುಂಬಾ ಡಯಾಬಿಟೀಸ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಇರೋದೇ ನಮ್ಮ ಇಂಡಿಯಾದಲ್ಲಿ. ನೆಕ್ಸ್ಟ್ 67% ನಮ್ಮ ಜನಗಳು, 67% ಜನಗಳು ಸಾಯ್ತಿರೋದು ಈಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸಸ್ ಇಂದ. ದೆನ್ ನೆಕ್ಸ್ಟ್ 85% ಜನ ಸಾಯ್ತಿರೋದು ಡೈಜೆಸ್ಟಿವ್ ಡಿಸಾರ್ಡರ್ಸ್, ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದೆ ಡೈಜೆಷನ್, ಗ್ಯಾಸ್ಟ್ರಾಟಿಕ್ಸ್ ಇಂದ ಬರ್ತಾ ಇರುವಂತ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರತಿ 6 ಜನರಲ್ಲಿ ಅಂದ್ರೆ ಅಷ್ಟು ನಮ್ಮ ಪಾಪ್ಯುಲೇಷನ್ ಅಲ್ಲಿ 6 ಜನರಲ್ಲಿ ತಗೊಂಡ್ರೆ ಒಬ್ಬರಿಗೆ ಬಂದು ನಮ್ಗೆ ಬ್ರೈನ್ ಡಿಸಾರ್ಡರ್ ಇದೆ. ಇಲ್ಲ ಹೆಡೇಕು, ಇಲ್ಲ ಸ್ಟ್ರೆಸ್, ಟೆನ್ಷನ್, ಕಣ್ಣತ್ರ ಸ್ಟ್ರೆಸ್ ಬರೋದು, ಈ ಭಾಗ ಎಲ್ಲ ಪೇನ್ ಆಗ್ತಾ ಇರುತ್ತೆ ಕಣ್ಮೇಲೆಲ್ಲ, ಇಲ್ಲ ಅರ್ಧ ತಲೆನೋವು, ಆತರ ಬರ್ತಾ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಬಂದ್ಬಿಟ್ಟು ಇದಕ್ಕೆಲ್ಲ ಒಂದು ಮೇನ್ ಕ್ವೆಶನ್ ಮಾರ್ಕ್. ಇದಕ್ಕೆಲ್ಲ ಕೊನೆ ಯಾವಾಗ ಅಂದ್ರೆ ನಮ್ಮ ಫುಡ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಕೋಬೇಕು. ಮುಂಚಿನ ತರ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು. ಮುಂಚೆ ಎಲ್ಲ ಹೇಗ್ ಬಾಳಿ ಬದುಕ್ತಿದ್ರು ಆ ತರ ನಾವು ಚೇಂಜ್ ಮಾಡ್ಕೋಬೇಕು. ಈಗ ನೋಡಿರ್ಬೋದು ಎಷ್ಟೋ ಜನ ಫಾರಿನರ್ಸ್, ನಾನು ವಿಡಿಯೋಗಳಲ್ಲಿ ನೋಡ್ತಿರ್ತೀನಲ್ಲ, ಎಲ್ಲ ಫಾರ್ಮಿಂಗ್ ಯೂಸ್ ಮಾಡ್ಬಿಟ್ಟಿದ್ದಾರೆ. ಮನೇಲಿ ಬೇಕಾಗಿರೋ ತರಕಾರಿ ಅವರೇ ಯೂಸ್ ಮಾಡ್ಕೊತಾರೆ. ಆಮೇಲೆ ಈಗಂತೂ ಹೊಸದಾಗಿ ಬಂದ್ರೆ ಟೆರಸ್ ಗಾರ್ಡನಿಂಗ್ ಮಾಡ್ಕೊಳ್ಳಿ, ಆರಾಮಾಗಿ ಟೆರಸ್ ಅಲ್ಲಿ ಎಷ್ಟೋ ಚೆನ್ನಾಗಿ ಬೆಳ್ಕೋಬಹುದು. ಮನೆಯಲ್ಲಿರುವಂತ ಸೊಪ್ಪು ಗಲೀಜು ಇದೆ, ಈರುಳ್ಳಿ, ಸಿಪ್ಪೆ ಇವೆಲ್ಲ ಇರೋದನ್ನ ನಾವೇ ಗೊಬ್ಬರ ತರ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಂಡು ನಾವು ತರಕಾರಿಗಳನ್ನ ಬೆಳಿಬಹುದು. ಇದೆಲ್ಲ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಫುಡ್ ಗ್ರೇಡ್ ಚೆನ್ನಾಗಿರುತ್ತೆ. ಓಕೆಪ್ಪ, ಈಗ ಆಲ್ರೆಡಿ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತೀವಿ. ಮುಂಚೆ ಆಗಿರೋ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗಿದೆ. ಆರೋಗ್ಯ ಹಾಳಾದಾಗ ಏನ್ ಮಾಡ್ಬೇಕು? ಹೋಗು. ಆರೋಗ್ಯ ಹಾಳಾಗಿದೆ, ಏನ್ ಮಾಡ್ಬೇಕು ಅವಾಗ? ಆರೋಗ್ಯ ಹಾಳಾದಾಗ ಫುಡ್ ನಮ್ಮ ಅಟ್ಲೀಸ್ಟ್ ಆಗಿರೋದಕ್ಕೆ ಮುಂಚೆಯನ್ನ ಆಯುರ್ವೇದ ಐಟಮ್ಸ್ ಏನಿದೆ ಅದನ್ನ ಈಗ ತಗೊಳಕ್ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಆಯುರ್ವೇದ ಐಟಮ್ಸ್ ಮುಂಚೆ ಅಡ್ಗೆಗಳಲ್ಲಿ ಯೂಸ್ ಮಾಡೋರು, ಆದ್ರೆ ನಮ್ಗೆ ಇವಾಗ ಅದ್ರ ಗೊತ್ತೇ ಇಲ್ಲ ಏನಂತ. ಅಶ್ವಗಂಧ, ಗಿಲೋಯಿ, ಮುಲೇತಿ ಇವೆಲ್ಲ ನಾವೇ ಮನೇಲಿ ಯೂಸ್ ಮಾಡ್ತೀವ. ಶುಂಠಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇವೆಲ್ಲ ಯೂಸ್ ಮಾಡ್ತೀವಿ. ಆದ್ರೆ ಆ ಪ್ರಾಡಕ್ಟ್ಸ್ ಗಳನ್ನ, ಕೆಲವೊಂದು ಗಿಡಮೂಲಿಕೆಗಳನ್ನ ನಾವು ಮನೇಲಿ ಯೂಸ್ ಮಾಡಲ್ಲ. ಸೊ ಅದನ್ನೆಲ್ಲ ಈಗ ಏನ್ ಮಾಡ್ಬೋದು ನಾವು?
ನಮ್ಮ ವಿ ಸ್ಟಾರ್ ಪ್ರಾಡಕ್ಟ್ಸ್ ಆಯುರ್ವೇದ 5,000 ವರ್ಷಗಳ ಹಿಂದೆ ಏನು ನಮ್ಮ ಆಯುರ್ವೇದ ಐಟಮ್ಸ್ ಸಿಕ್ತಿತ್ತು ಅದನ್ನ ಯೂಸ್ ಮಾಡಿ ಏನು ನಾವು ಋಷಿ ಮುನಿಗಳು ನಮ್ಗೆ ಕಷಾಯಗಳ ತರ ಕೊಟ್ಟು ಅದನ್ನೆಲ್ಲ ಗ್ರಂಥಗಳಲ್ಲಿ ಬರ್ದಿಟ್ಟಿದ್ದಾರೆ. ಎಷ್ಟೋ ತಾಳೆ ಎಲೆ ಗ್ರಂಥಗಳಲ್ಲಿ ಈಗಲೂ ಸಿಗ್ತಿದಾವೆ, ಅದನ್ನೆಲ್ಲ ಬರ್ದಿಟ್ಟಿದ್ದಾರೆ. ಅದನ್ನ ಅದೇ ತರ ಪ್ರಾಡಕ್ಟ್ಸ್ ನಮ್ಗೆ ಯೂಸ್ ಮಾಡಿ ತಂದ್ಕೊಡ್ತಿದ್ದೆ. ನಮ್ಮ ಏನು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ವಿ ಸ್ಟಾರ್ ಕಂಪನಿ ಅಲ್ವಾ, ವಿಸ್ಟಾರ್ ಪ್ಲಸ್ ಕಂಪನಿ. ಸೊ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಮ ಈ ಕಾಯಿಲೆಗಳನ್ನ ಆಗ್ಲಿ ನಮ್ ನೆಕ್ಸ್ಟ್ ನಮ್ಮ ಬರೋ ಜನರೇಷನ್ ನಮ್ಮ ಮಕ್ಳಿಗೆ ಅವೆಲ್ಲ ಒಳ್ಳೇದಾಗೋದಕ್ಕೆ ನಾವ್ ಅದನ್ನ ಯೂಸ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಸೊ ಈಗ ಯೂಸ್ ಮಾಡ್ಬೇಕು ಆಯ್ತು, ಏನ್ ಮಾಡ್ಬೇಕು? ನಮ್ ವಿಸ್ಟಾರ್ ಅಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದಾವೆ. ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ಇದೆಲ್ಲ ಸೊಲ್ಯೂಷನ್ಸ್ ನ ತಗೋಬಹುದು. ಫಸ್ಟ್ ಬಂದು ಇಮ್ಯುನಿಟಿ ಕಾಪ್. ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ. ಇಮ್ಯುನಿಟಿ ಕಾಪ್ ಅಲ್ಲಿ ಇರೋದೇನು? ಅಲೋವೆರಾ ಜ್ಯೂಸ್, ತ್ರಿಫಲ, ಕೊಕೊಮ್ಮು, ತುಳಸಿ, ಜಿಂಜರು, ಗಿಲಾಯ್, ಅಶ್ವಗಂಧ, ಆಪಲ್ ಜ್ಯೂಸು, ಮುಲೇತಿ, ಇಂಥವೆಲ್ಲ ಪ್ರಾಡಕ್ಟ್ಸ್ ಇದೆ. ಇದನ್ನ ಮದರ್ ಪ್ರಾಡಕ್ಟ್ ಅಂತಾನೆ ಕರಿಬಹುದು. ಈಗ ತಾಯಿ ಹಾಲು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಇಮ್ಯುನಿಟಿ ಪವರ್. ಇವಾಗ ಹುಟ್ಟಿದಾಗ ಮಕ್ಕಳು ತಾಯಿ ಹಾಲ್ನ ಕುಡ್ದು ಇದ್ ಮಾಡೋದಲ್ವಾ. ಒಂದಷ್ಟು ದಿವಸ ನಾವೇನು ಹುಟ್ಟಿದ ತಕ್ಷಣ ಅದಕ್ಕೆ ಸರಳಕ್ಕೋ ಉಪ್ಪಿಟ್ಟು ಇವೆಲ್ಲ ತಿನ್ನಿಸ್ತೀವ? ಇಲ್ಲ, ತಾಯಿ ಹಾಲಲ್ಲಿ ಅದು ಕುಡಿಯೋದು. ತಾಯಿ ಹಾಲು ಕುಡ್ದಾಗ ಅದು ಮೈ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಆ ಮಕ್ಳಿಗೆ ಹಾಲು ಕುಡ್ಸೋಕ್ಕೂ ತಾಯಿಗಳಿಗೆ ಟೈಮ್ ಇಲ್ಲ, ಬಿಸಿ ಲೈಫ್, ಏನು ಮಾಡಕ್ಕಾಗಲ್ಲ. ಆದ್ರೆ ಇದನ್ನ ಕುಡಿತಾ ತಿಂತ ನಮ್ಮ ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಹಳಬ್ರೆಲ್ಲ ಯಾಕೆ ಅಷ್ಟಷ್ಟು ವರ್ಷ ಬದುಕ್ತಿದ್ರು? ಕುಡ್ದಿರೋದು ತಾಯಿ ಹಾಲು ಸ್ಟಾರ್ಟಿಂಗ್ ಅಲ್ಲಿ. ಮಕ್ಳು ಆ ಎಳೆ ಬೇರಲ್ಲೇನೆ ಅವ್ರಿಗೆ ಬಾಡಿ ಫೌಂಡೇಶನ್ ತುಂಬಾ ಚೆನ್ನಾಗ್ ಆಗೋಗಿರುತ್ತೆ. ಆದ್ರೆ ಇವಾಗ ಇಲ್ಲ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೋದು? ನಮ್ಮ ಇಮ್ಯುನಿಟಿ ಕಾಪ್. ತಾಯಿ ಹಾಲು ಅಷ್ಟೇ ಶ್ರೇಷ್ಠ ಅಂತ ಹೇಳ್ಬೋದು. ಸೊ ಇದು ಏನ್ ಗ್ಯಾಲ್ಬಡಲ್ ಸ್ಟೋನ್ಸ್ ಇದ್ರೆ ರಿಮೂವ್ ಮಾಡಕ್ ಹೆಲ್ಪ್ ಆಗುತ್ತೆ. ಪ್ಲಸ್ ನನ್ಗೆ ಏನು ಕಾಯಿಲೆ ಇಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನನಗೆ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀರಾ ಅಂತಾರೆ ಕೆಲವ್ರೆಲ್ಲ ಹೋದಾಗ. ಏನು ಇಲ್ವಾ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಕಾಯಿಲೆ ಬರೋ ಮುಂಚೆ ಹುಷಾರಾಗ್ಬಿಡಿ ಸರ್, ಮುಂದೆ ಬರ್ಬೋದು ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್ ಹಾಗಾದ್ರೆ ಹೇಳಿ ಅಂತಂದ್ರೆ ನಮ್ಮ ಇಮ್ಯುನಿಟಿ ಕಾಪ್ ಕೊಡೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗತ್ತೆ. ಇಮ್ಯುನಿಟಿ ಅಂದ್ರೆ ಏನು ಅನ್ನೋ ವರ್ಡೇ ಗೊತ್ತಿರ್ಲಿಲ್ಲ. ಆದ್ರೆ ಈ ಕರೋನಾ ಬಂದಾಗ ನಾವ್ ಅದನ್ನ ಕಲ್ತ್ಬಿಟ್ವಿ ಅಲ್ವಾ. ಮನೇಲಿ ಏನ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚಚ್ಚಿ ಅದಕ್ಕೊಂದಷ್ಟು ಲಿಂಬೆ ಹಣ್ಣು ಮಾಡಿ ಸಿಟ್ರಿಕ್ ಹಾಕೊಂಡು ಕುಡ್ದಿದೀವಿ ಅಲ್ವಾ. ಎಷ್ಟ್ ಜನ ಅವಾಗ ಮಾಡಿದ್ರಿ, ಈಗ ಎಷ್ಟ್ ಜನ ಮಾಡ್ತಾ ಇದ್ದೀರಾ? ಅದನ್ನ ಮಾಡ್ತಿಲ್ಲ. ಮತ್ತೆ ಅದೇ ಬ್ಯಾಕ್ ಟು ಪೆವಿಲಿಯನ್, ಅದೇ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಅಟ್ಲೀಸ್ಟ್ ಬೆಳಗ್ಗೆ ನಮ್ ಪ್ರಾಡಕ್ಟ್ ನ ಕಾಪ್ ಅಂತ ಕರಿತೀವಿ. ಎಲ್ಲಾನು ನಮ್ಗಲ್ಲಿ ಯಾವ್ದು ಟ್ಯಾಬ್ಲೆಟ್ಸ್ ಇಲ್ಲ, ಪೌಡರ್ ಇಲ್ಲ, ಏನಿಲ್ಲ, ಎಲ್ಲ ಬಂದು ಸಿರಪ್ಸ್, ಕಾಪ್ ಅಂತ ಕರಿತೀವಿ ಎಲ್ಲದಕ್ಕೂ. ಎಲ್ಲ ಯುನಿಟಿ ಕಾಪ್ ಆಗ್ಲಿ, ಕಾಫ್ ಕಾಪ್, ಎಲ್ಲದಕ್ಕೂ ಕಾಪ್ ಅಂತಾನೆ ಲಾಸ್ಟ್ ಅಲ್ಲಿ ಹಾಕಿರೋದು. ಕಾಪ್ ಇಸ್ ನಥಿಂಗ್ ಬಟ್ ಸಿರಪ್. ಸೊ ಈ ಸಿರಪ್ಗಳನ್ನ ಒಂದು ಬೆಳಗ್ಗೆ ಕಷಾಯ ಅಂತ, ಬೆಳಗ್ಗೆ 130 ml, ರಾತ್ರಿ 130 ml ಅಥವಾ 20 ml ಆತರ ಶೇರ್ ಮಾಡಿ ನೀವು ಅದನ್ನ ಕುಡಿಯೋದ್ರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ತುಂಬಾ ಚೆನ್ನಾಗಾಗತ್ತೆ. ಇಮ್ಯುನಿಟಿ ಸಿಸ್ಟಮ್, ಇಮ್ಯೂನ್ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ. ಬಾಡಿ ನಿಮ್ಗೆ ಸ್ಟ್ರಾಂಗ್ ಆಗಿರುತ್ತೆ. ಹೊರಗಡೆಯಿಂದ ಬರುವಂತ ಯಾವ್ದೇ ಕಾಯಿಲೆಗಳು ನಿಮ್ನ ಅಟ್ಯಾಕ್ ಮಾಡೋದಕ್ಕೆ ಪ್ರಿವೆನ್ಷನ್ ಮಾಡುತ್ತೆ. ವೈರಸ್ ನ ಅವಾಯ್ಡ್ ಮಾಡುತ್ತೆ. ಸೊ ನಿಮ್ ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಇಟ್ಕೊಂಡ್ರೆ ಯಾವ್ದೇ ಕಾಯಿಲೆ ನಿಮ್ ಹತ್ರ ಬರಲ್ಲ. ಸೊ ಬೆಸ್ಟ್ ಪ್ರಾಡಕ್ಟ್ ಇಸ್ ಇಮ್ಯುನಿಟಿ ಕಾಪ್. ನೆಕ್ಸ್ಟ್ ಬಂದು ಕಾಫ್ ಕಾಪ್. ಕಫ ಹೊರಗಡೆ ಬರ್ತಿರಲ್ಲ, ಕೆಲವ್ರಿಗೆ ಕಫದ್ದು ಕೆಮ್ಮಿರುತ್ತೆ, ಕೆಲವ್ರಿಗೆ ಒಣ ಕೆಮ್ಮಿರುತ್ತೆ. ಎಷ್ಟೇ ದಿವಸ ಆದ್ರೂ ಹೋಗಲ್ಲ. ಅದಕ್ಕೆ ಹೋಗಿ ನೆಬಲೈಸ್ ಮಾಡಿಸ್ಕೋತೀವಿ, ಸ್ಟೀಮ್ ತಗೊಳ್ತೀವಿ, ಬ್ರೀದಿಂಗ್ ಮಾಡ್ಕೋತೀವಿ, ಮಾಸ್ಕ್ ಹಾಕೋತೀವಿ. ಅವೆಲ್ಲ ಮಾಡಿ ನಾವು ಆರ್ಟಿಫಿಷಿಯಲ್ ಆಗಿ ನಾವ್ ಅದನ್ನ ಕಫನ ಕರಗಿಸ್ತಾ ಇರ್ತೀವಿ. ಸೊ ಅದಕ್ಕೆ ಒಳ್ಳೆ ಇದು ಬಂದ್ಬಿಟ್ಟು ನಮ್ಗೇನೋ ಕಾಫ್ ಸಿರಪ್ ಅನ್ನೋದಿದೆ. ಇದರಲ್ಲಿ ಶುಂಠಿ, ಜೀರಿಗೆ, ಮೆಣಸು, ಪೆಪ್ಪರ್, ಆಮೇಲೆ ಲವಂಗ, ಚಕ್ಕೆ, ಇದು ಎಲ್ಲ ತುಂಬಾ ಚೆನ್ನಾಗಿ, ಮುಲೇತಿ, ಇಂಥವೆಲ್ಲ ತುಂಬಾ ಒಳ್ಳೊಳ್ಳೆ ಆಯುರ್ವೇದ ಐಟಮ್ ಹಾಕ್ಬಿಟ್ಟು ಕಫಗಳನ್ನ ಕರಗ್ಸಕ್ಕೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ ನ ಮಾಡ್ಕೊಟ್ಟಿದ್ದಾರೆ ಕಾಫ್ ಸಿರಪ್. ಮಕ್ಕಳಿಗೆ ಡ್ರಾಪ್ ವೈಸ್ ಯೂಸ್ ಮಾಡ್ಬೇಕು. ನಿಮ್ಮ ಅಪ್ಲೈನ್ ಅಥವಾ ನಿಮ್ಗೆ ಯಾರು ಈ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಹೇಳ್ಕೊಡ್ತಾರೆ ಅವ್ರ ಹತ್ರ ಈ ಕ್ವಾಂಟಿಟಿ ಎಷ್ಟು ತಗೋಬೇಕು ಅಂತ ಕೇಳ್ಕೊಂಡು ಸಣ್ಣ ಮಕ್ಳಿನ ಕೊಡ್ಬೋದು. ಸಣ್ಣ ಮಕ್ಳಿಗೆ ಕಫ ಇರುತ್ತೆ, ಅವ್ರಿಗೆ ಒಂದೊಂದು ಡ್ರಾಪ್ ವೈಸ್ ಕೊಡ್ಬೇಕಾಗತ್ತೆ. ದೊಡ್ಡವರು ಆಗ್ತಾ ಆಮೇಲೆ ಅಡಲ್ಟ್ ಆಗ್ತಾ ಅವ್ರಿಗೆ ಇಷ್ಟಿಷ್ಟು ml ಅಂತ ಇರುತ್ತೆ. ನಿಮ್ಗೆ ಯಾರು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಅದನ್ನ ಯೂಸ್ ಮಾಡಿ. ಕಫಾದ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಕಾಫ್ ಸಿರಪ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಡಿಕ್ಟೋ ಕಾಪ್. ಎಷ್ಟೋ ಜನಕ್ಕೆ ಇವಾಗ ಮನೆಯಲ್ಲಿ ಬೇಡದಿರುವಂತ ಚಟಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿದ್ದೆ, ಡ್ರೈವರ್ಸ್ ಎಸ್ಪೆಷಲಿ ಡ್ರೈವಿಂಗ್ ಅಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ, ನಿದ್ದೆ ಬರ್ಬಾರ್ದು ಅಂದ್ಬಿಟ್ಟು ಸಿಗರೇಟ್ ಸೇದೋದಾಗ್ಲಿ, ಡ್ರಿಂಕ್ಸ್ ಮಾಡೋದ್ ಕೆಲವ್ರು. ಅದಂತೂ ಕಾಮನ್ ಆಗಿ ಹೋಗಿದೆ. ಈಗ ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರು ಬಿಡಿ. ನಮ್ಮ ಮನೆ ಹತ್ರ ಒಂದ್ ಹೊಸದಾಗೆ ಪಬ್ ಆಗಿದೆ. ಅಲ್ಲಿ ಹೋಗಿ ನೋಡಿದ್ರೆ ಗಂಡ್ಮಕ್ಳು ಸ್ಟ್ರೆಂತ್ ಕಮ್ಮಿ, ಹೆಣ್ಮಕ್ಳು ಇಷ್ಟೇ ಬಟ್ಟೆ ಹಾಕೊಂಡ್ ನೀಟಾಗಿ ಶನಿವಾರ ಸಾಯಂಕಾಲ, ಭಾನುವಾರ ಸಾಯಂಕಾಲ, ಶುಕ್ರವಾರ ಸಾಯಂಕಾಲ ಅಲ್ಲೇ ಇರ್ತಾರೆ.
ಅದು ಬೆಳಗಿನ ಜಾಗ ಹೋಗೋದು, ನಮಗ್ ಪಾರ್ಕಿಂಗು ಜಾಗ ಸಿಗ್ತಲ್ಲ ಆ ತರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದನ ಒಂದು ಹಾಸ್ಪಿಟ್ಲ್ ಮುಂದೆ ಹೆಂಗಿರುತ್ತೆ ಅದೇ ತರ ಪಬ್ ಕ್ಲಬ್ ಮುಂದೆ ಜನ ನಿಂತಿರ್ತಾರೆ ಇವಾಗ. ಸೊ ಈ ಅಡಿಕ್ಟ್ ಆಫ್ ಕೊಡೋದ್ರಿಂದ ನಿಮ್ಗೆ ಮೆಂಟಲ್ ಅಲ್ಲಿ ಅಂದ್ರೆ ತುಂಬಾ ಕಾನ್ಸಂಟ್ರೇಷನ್ ಚೆನ್ನಾಗ್ ಮಾಡತ್ತದು. ಇಲ್ಲ ಇವಾಗ ಏನೋ ಒಂದು ಅಲ್ಲಿ ಇಟ್ಟಿರ್ತೀವಿ ತಿಂಡಿ, ನಾವ್ ಮನ್ಸಲ್ಲಿ ಅನ್ಕೊಂಡ್ರೆ ನಮ್ಗ ಬೇಡ ಅಂತಂದ್ರೆ ಬೇಡ. ಆತರ ನಿಮ್ಗೆ ಆ ಡ್ರಿಂಕ್ಸ್ ಮಾಡೋದನ್ನಾಗ್ಲಿ, ಸಿಗರೇಟ್ ಸೇದೋದಾಗ್ಲಿ, ಒಂದ್ ಗುಡ್ಕಾ ಆಗ್ಲಿ ಇವೆಲ್ಲ ಬಿಡ್ಬೇಕು ಅಂತಂದ್ರೆ ಆ ಮೆಂಟಲ್ ಕಾನ್ಸಂಟ್ರೇಷನ್ ಇದು ತುಂಬಾ ಚೆನ್ನಾಗ್ ಮಾಡಿ, ಸ್ಥಿರತೆ ಅಂತಾರಲ್ಲ ಅದು ತುಂಬಾ ಚೆನ್ನಾಗ್ ಮಾಡತ್ತೆ. ಮಾಡಿ ಅದನ್ನ ಬಿಡೋ ಎಷ್ಟೋ ಜನ ಬಿಟ್ಟಿದ್ದಾರೆ, ಡ್ರಿಂಕ್ಸ್ ಮಾಡೋದನ್ನ ಬಿಟ್ಟಿದ್ದಾರೆ. ಓಕೆನಾ, ಇದನ್ನ ಹೆಲ್ಪ್ ಮಾಡುತ್ತೆ. ಇದನ್ನ ತಗೋ ಸ್ಟೈಲ್ ಏನಂದ್ರೆ ನೀರಲ್ಲೋ ಇಲ್ಲ ಕಾಫಿಲೋ ಅವ್ರ ಏನ್ ತಗೊಳ್ತಾರ ಅದ್ರಲ್ಲಿ ಒಂದೆರಡು ಡ್ರಾಪ್ ಬೆಳಗ್ಗೆ ಸಂಜೆ ನೀರ್ ಕುಡಿಯುವಾಗ ಅದಕ್ಕೆ ಹಾಕೊಟ್ಬಿಟ್ರೆ ಗೊತ್ತಿಲ್ಲದೆ ಅವರೇನೆ ಅದನ್ನ ಬಿಡ್ತಾರೆ. ಸೊ ಕಾರ್ಡಿಯೋಕಾಪ್, ಹಾರ್ಟ್ ಪ್ರಾಬ್ಲಮ್ ಇಷ್ಟೊತ್ತು ಹೇಳಿದೆ. ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ನಮ್ಗೆ, ನಮ್ ಬಾಡಿನ ಕಂಟ್ರೋಲ್ ಮಾಡೋ ವಾಟರ್ ಪಂಪಿಂಗ್, ಬ್ಲಡ್ ಪಂಪ್ ಆಗುವಂತದ್ದು ನಮ್ಮ ಹಾರ್ಟ್. ಅಲ್ಲಿ ಏನಾಗುತ್ತೆ, ನಾವು ತಗೊಳ್ಳುವಂತ ಫುಡ್ ಫ್ಯಾಟ್ ಎಲ್ಲ ಏನಾಗುತ್ತೆ ಇದ್ರಲ್ಲಿ ಆರ್ಟರೀಸ್ ಅಲ್ಲೆಲ್ಲ ಸ್ಟಕ್ ಆಗತ್ತೆ. ಅವಾಗ ಏನಾಗುತ್ತೆ, ಬ್ಲಾಕೇಜಸ್, ಆಂಜಿಯೋಪ್ಲಾಸ್ಟ್ ಮಾಡ್ಬೇಕು, ಆಂಜಿಯೋಗ್ರಾಮ್ ಮಾಡ್ಬೇಕು, ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಸೊ ಇವೆಲ್ಲ ನಿಲ್ಲಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಕಾರ್ಡಿಯೋಕಾಪ್. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇರೋರ್ಗು ಇದನ್ನ ಕೊಡ್ಬೋದು. ಇಲ್ಲ ನನ್ಗೇನು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಹಾರ್ಟ್ ಇವತ್ ಮಲಗದವ್ರು ಬೆಳಗ್ಗೆ ಮಲಗದವ್ರು ರಾತ್ರಿ ಎದೊಳ್ತೀವಿ, ರಾತ್ರಿ ಮಲಗದವ್ರು ಬೆಳಗ್ಗೆ ಎದೊಳ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ ಅಲ್ವಾ. ಈ ಕೂತಿರೋರು ಹಿಂಗೆ ಬಿದ್ದೋಗ್ಬಿಡ್ಬೋದು. ಸೊ ಇವರು ಡೈಲಿ ಅಟ್ಲೀಸ್ಟ್ ವರ್ಷದಲ್ಲಿ 1 or 2-3 ಬಾಟಲ್ಸ್ ಕಾರ್ಡಿಯೋಕಾಪ್ ಯೂಸ್ ಮಾಡೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಇರ್ಬೋದು. ದೆನ್ ಬಂದು ಆರ್ಥೋಸಿಟ್ಕಾಪ್. ನಾನು ಈ ಸಂಸ್ಥೆಗೆ ಬರಕ್ಕೆ ಕಾರ್ಡಿಯೋಸಿಟ್ಕಾಪೇ ಹೆಲ್ಪ್ ಆಗಿದ್ದು. ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಒಳ್ಳೆ ಫ್ರೆಂಡ್ ಆಗಿರುವಂತ ಸರಸ್ವತಿ ಅವರು ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು. ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬಂತು. ಒಂದು 25 days ಅಲ್ಲಿ ನನಗೆ ಮಂಡಿ ನೋವಿತ್ತು, ಮಂಡಿ ಚಿಪ್ಪಲ್ಲಿ ಜೆಲ್ ಕಮ್ಮಿ ಆಗಿದೆ. ಪ್ಲಸ್ ಒಂದ್ಸತಿ ನಾನು ಯಾವ್ದೋ ಟ್ರಿಪ್ಗೆ ಹೋದಾಗ ಒಂದ್ ಸ್ವಲ್ಪ ಜಾರಿ ಎಡವಿ ಬಿದ್ದಿದ್ದೆ, ಮಂಡಿ ಕೊಟ್ಬಿಟ್ಟೆ. ಬಿದ್ದಾಗ ಆ ಪೇನ್ ನಂಗೆ ತಡೆಯಕ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಹಿಂದೆ ವೆರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗಿತ್ತು, ಇದು ನರಗಳು ಗಂಟಾಕೊಂಡಿತ್ತು. ಸೊ ಅದು ಮಾಮೂಲಿ ನನ್ಗೆ ಮುಂಚೆಯಿಂದನೂ ಒಂದ್ 12-15 ವರ್ಷದಿಂದ ಪಾದ ಪೇನ್ ಇದೆ, ಪಾದದಲ್ಲಿ ಎಕ್ಸ್ಟ್ರಾ ಗ್ರೋತ್ ಇದೆ. ಅದ್ರ ಜೊತೆಗೆ ಇದು ಸ್ಟಾರ್ಟ್ ಆಗಿ ನಾನ್ ನಡ್ದಾಡಕ್ಕೆ ಕಷ್ಟ ಆಗ್ತಾ ಇತ್ತು, ಲಿಂಪ್ ಮಾಡ್ತಾ ಇದ್ದೆ, ಕುಂಟ್ತಾ ಇದ್ದೆ ನಡಿಬೇಕಾದ್ರೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಕಷ್ಟಪಟ್ಟು ಕಾಲ್ನೆಲ್ಲ ಸರಿ ಮಾಡ್ಕೊಂಡು ಓಡಾಡಕ್ಕೆ ಅವಾಗ ಟ್ರೈ ಮಾಡ್ತಿದ್ದೆ. ಮತ್ತೆ ಕೂತ್ರೆ ಎದ್ರೆ ಮತ್ತೆ ಅದೇ ಪ್ರಾಬ್ಲಮ್. ಸೊ ಇದನ್ನ ನೋಡಿ ನನ್ನ ಫ್ರೆಂಡ್ ನನಗೆ ತಂದ್ಕೊಟ್ಟಿದ್ದು. 25 days ನಾನು ಯೂಸ್ ಮಾಡಿದೆ. ನನಗೆ ಮಂಡಿ ನೋವು ಇವಾಗಿಲ್ಲ. ಮಂಡಿ ನೋವು ಏನ್ ಬರ್ತಿತ್ತು ಆ ಪೇನ್ ಇಲ್ಲ ಇವಾಗ. ಪಾದ ನೋವಿದೆ, ಅದು ಇನ್ನು ನನ್ಗೊಂದ್ 6 months ಕಂಟಿನ್ಯೂ ಆಗೋಷ್ಟೊತ್ತಿಗೆ ಕಮ್ಮಿ ಆಗತ್ತೆ ಅಂತ ನಂಗೆ ಗೊತ್ತು. ಅಂದ್ರೆ ಸ್ಟಾಪ್ ಆಗತ್ತೆ ಅಂತ ಗೊತ್ತು. ಈಗ ಆಲ್ರೆಡಿ ಕಮ್ಮಿ ಆಗಿದೆ ಎಕ್ಸ್ಟ್ರಾ ಗ್ರೋತ್ ಹತ್ರ. ಬಟ್ ಈ ಮಂಡಿ ನೋವಂತೂ ನನಗೆ ಹೊಸ್ದಾಗ್ ಬಂದಿದ್ದು, ಫಸ್ಟ್ ಕಮ್ ಫಸ್ಟ್ ಗೋ ಅಂತಾರ ಗೊತ್ತಾ, ಹಂಗೆ ಈಗ ಬಂದಿರೋದು ನನಗೆ ಹೊಸ್ದಾಗ್ ಬಂದಿರೋ ಅಂತ ಪ್ರಾಬ್ಲಮ್ ಏನಾಗಿದೆ ಅದು ನನ್ಗೆ ಸಾಲ್ವ್ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಪ್ರಾಡಕ್ಟ್. ಇದ್ರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಕ್ಯಾಲ್ಸಿಯಂ, ಬೋನ್ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ. ಬೋನ್ ಹೆಲ್ತ್ ಜೊತೆಗೆ ನಿಮ್ಮ ಬೋನ್ ಸ್ಟ್ರಾಂಗ್ ಆಗತ್ತೆ, ಜೆಲ್ ಫಾರ್ಮ್ ಆಗತ್ತೆ. ಎಲ್ಲೇ ಆಗ್ಲಿ ನಿಮ್ ಬಾಡಿಲಿ ಬಂದು 206 ಬೋನ್ಸ್ ಏನೋ ಅದು ಜಾಯಿಂಟ್ಸ್ ಎಲ್ಲ ಇದೆ. ಜಾಯಿಂಟ್ಸ್ ಒಂದು 300 ಚೇಂಜ್ ಇದೆ, ಬೋನ್ಸ್ ಬಂದು ಒಂದು 206 to 208 ಬೋನ್ಸ್ ಇದೆ. ಆ ಜಾಯಿಂಟ್ ಈ ಬೆರಳಿಂದ ಈ ಬೆರಳಿಗೆ ಇಲ್ಲೊಂದು ಆಗಿರುತ್ತಲ್ಲ, ನಿಟ್ಕೆ ತೆಗಿತಿರಲ್ಲ ಹಿಂಗೆ, ಅದು ಕೂಡ ಒಂದ್ ಜಾಯಿಂಟ್. ಅಲ್ಲೆಲ್ಲ ಜಾಯಿಂಟ್ ಹೆಲ್ತ್ ನ ತುಂಬಾ ಚೆನ್ನಾಗ್ ಮಾಡುತ್ತೆ. ಬಾಡಿ ನೆತ್ತಿಯಿಂದ ಪಾದದವರೆಗೂ ಏನು ನಿಮ್ಮ ಜಾಯಿಂಟ್ಸ್ ಇದೆ, ಬೋನ್ ಹೆಲ್ತ್ ಇದೆ, ಅದು ತುಂಬಾ ಚೆನ್ನಾಗ್ ಮಾಡಕ್ ಹೆಲ್ಪ್ ಮಾಡೋ ಅಂತ ಪ್ರಾಡಕ್ಟ್ ಬಂದು ಆರ್ಥೋಸಿಟ್ಕಾಪ್. ನೆಕ್ಸ್ಟ್ ಬಂದು ಆರ್ಥೋಸಿಡ್ ಆಯಿಲ್. ಆರ್ಥೋಸಿಡ್ ಆಯಿಲ್ ಏನ್ ಮಾಡುತ್ತೆ, ನಿಮ್ಗೆ ಇವಾಗ ಸಡನ್ ಆಗಿ ರಿಲೀಫ್ ಬೇಕು, ಇದು ಲೇಟು ನೀವು ಕುಡ್ದು ಅದು ಯೂಸ್ ಆಗಿ, ಇಂಗ್ಲಿಷ್ ಮೆಡಿಸಿನ್ ತರ ಇಮಿಡಿಯೇಟ್ ವರ್ಕ್ ಆಗಲ್ಲ ಅಲ್ವಾ. ಸೊ ಟೈಮ್ ತಗೊಳುತ್ತೆ ಆಯುರ್ವೇದ. ನಮ್ಮ ಬಾಡಿಗೆ ಸೆಟ್ ಆಗಕ್ಕೆ ಅಟ್ಲೀಸ್ಟ್ ಒಂದು 21 days ಟೈಮ್ ಬೇಕು. ಅಲ್ಲಿವರೆಗೂ ರಿಲೀಫ್ ಬೇಕಲ್ಲ. ಸೊ ಅದಕ್ಕೇನಾಗುತ್ತೆ, ಹೊರಗಡೆ ಈಗ ಅಮೃತಾಂಜನ್ ಆಗ್ಲಿ, ವಿಕ್ಸ್ ಆಗ್ಲಿ, ತಲೆನೋವು ಬಂದ್ರೆಲ್ಲ ಹಚ್ಕೋತಿರ್ತಾನೆ ಐಡೆಕ್ಸ್ ಎಲ್ಲ. ಅದೇ ತರ ಆರ್ಥೋಸಿಡ್ ಆಯಿಲ್ ಅಂತ ಇದೆ. ಆರ್ಥೋಸಿಡ್ ಆಯಿಲ್ ನ ನಿಮ್ಗೆ ನೋವು ಇರೋಂತ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು 1 hour ಆದ್ಮೇಲೆ ಅದಕ್ಕೆ ಚೆನ್ನಾಗಿ ಬಿಸಿ ನೀರ್ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏನು ಆ ಪೇನು ತಕ್ಕಂತ ರಿಲೀಫ್ ಆಗತ್ತೆ. ನೆಕ್ಸ್ಟ್ ಬಂದು ಡಯಾಕಾಪ್. ಹೆಸರು ಹೇಳುತ್ತೆ ಡಯಾಬಿಟೀಸ್. ಇದ್ರಲ್ಲಿ ಬಂದು ಅಶ್ವಗಂಧ, ಆಮೇಲೆ ಮೆಂತ್ಯ, ವಿಜಯಸಾರ, ಅಂದ್ರೆ ಏನಿದು ಅಮೃತ ಬಳ್ಳಿ, ಆಮೇಲೆ ನೀಮು, ಬೇವಿನ ಸೊಪ್ಪು, ಆಮ್ಲ, ಇವೆಲ್ಲ, ಮತ್ತೆ ಮೇಥಿ, ಹಾಗಲಕಾಯಿ, ಇಂಥವೆಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಒಳ್ಳೆ ಸಿರಪ್ ಮಾಡ್ಕೊಟ್ಟಿದ್ದಾರೆ. ಶುಗರ್ ನ ಕಂಟ್ರೋಲ್ಗೆ, ಶುಗರ್ ನಿಲ್ಲಲ್ಲ, ರಿವರ್ಸ್ ಆಗೋ ಮಟ್ಟಕ್ಕೆ, ಅಂದ್ರೆ ಕಂಟ್ರೋಲ್ ತಗೊಂಬರತ್ತೆ.
ಎಷ್ಟೇ ಹೈ ನಿಮ್ ಶುಗರ್ ಲೆವೆಲ್ ಇದ್ರು ಆಫ್ಟರ್ ಫುಡ್ ಬಿಫೋರ್ ಫುಡ್ ನಿಮ್ಮ ಶುಗರ್ ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ತಗೊಳುತ್ತೆ. ಕಂಟ್ರೋಲ್ ತಗೊಂಡ್ಮೇಲೆ ಮತ್ತೆ ಏನಾಗುತ್ತೆ, ನೀವು ಅದೇ ಲೈಫ್ ಸ್ಟೈಲ್ ಯೂಸ್ ಮಾಡ್ತಿರ್ತೀರಾ, ಅದೇ ಊಟ ತಿಂಡಿ ಮಾಡ್ತಾ ಇರ್ತೀರಾ. ಸೊ ವರ್ಷಕ್ಕೆ 1, 2, 3 ಬಾಟ್ಲ್ ಇದನ್ನ ಕುಡಿಯೋದ್ರಿಂದ ನಿಮ್ ಡಯಾಬಿಟೀಸ್ ಕಂಟ್ರೋಲ್ ಬರುತ್ತೆ. ಡಯಾಬಿಟೀಸ್ ಕಂಟ್ರೋಲ್ ಬಂದ್ರೆ ಲೈಫ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಬೋದು. ಇದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ ಬೂಮ್ ಕಾಪ್. ಬೂಮ್ ಕಾಪ್ ಅಂದ್ರೆ ಎನೇಮಿಸ್ ಇಟ್ ಸೆಲ್ಫ್ ಸೇಸ್ ಬೂಮ್ ಅಂತೀವಿ ಗೊತ್ತಾ, ಬೂಮ್ ಆಗಿ ಬರುವಂತದ್ದು. ಅಂದ್ರೆ ಟಕ್ ಅಂತ ನಿಮ್ಗೆ ರಿಲೀಫ್ ಸಿಗುತ್ತೆ. ಬೂಮ್ ಕಾಪ್ ಅಲ್ಲಿ ವಾಂಗ ಭಸ್ಮ, ಮೋತಿ ಭಸ್ಮ, ಲೋಹ ಭಸ್ಮ, ಆಮೇಲೆ ಶತಾವರಿ, ಜಿಂಜರ್ ಇಂಥವೆಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ, ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್. ಈ ಭಸ್ಮಗಳನ್ನ ಯೂಸ್ ಮಾಡಿರುವಂತ ಬೂಮ್ ಕಾಪ್ ಬಂದ್ಬಿಟ್ಟು ನಿಮ್ಗೆ ನರ್ವ್ಸ್ ಪ್ರಾಬ್ಲಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಂದೇ ಡೌನ್ ಲೈನ್, ನಮ್ಮ ಡೌನ್ ಲೈನ್ ಪಾರ್ಟ್ನರ್ ರಮಾದೇವಿ, ಅವ್ರ ಕೆಳಗಡೆ ಅವ್ರ ಜೊತೆ ಹೋಗ್ಬಿಟ್ಟು ಯಾರು ಮೊನ್ನೆ ಇದ್ರಲ್ಲಿ ಫಂಕ್ಷನ್ ಅಲ್ಲಿ ನೋಡಿದ್ರಿ, ಯಾರ್ಯಾರು ಕೇಳಿಸ್ಕೊಂಡ್ರಿ, ಮಂಜಮ್ಮ ಅವ್ರಿಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ನನಗೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ, ಒಂದ್ ಸೈಡ್ ನಂಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ, ಮಾತಾಡಕ್ ಆಗ್ತಿರ್ಲಿಲ್ಲ ಅಂತ ಬಂದ್ ಹೇಳ್ಕೊಂಡ್ರು ಗೊತ್ತಾ. ಎಲ್ಲಾ ಸ್ಟೇಟಸ್ ಅಲ್ಲೂ ಇದೆ. ಈ ಬೂಮ್ ಕಾಪ್ ಕೊಟ್ಟೆ ಅವ್ರಿಗೆ ತುಂಬಾ ಚೆನ್ನಾಗಾಗಿತ್ತು. ಡಾಕ್ಟರ್ ಶಾಪ್ ಅಲ್ಲಿ ಎಷ್ಟೋ ಹಾಸ್ಪಿಟಲ್ ಗಳಲ್ಲಿ ಹೇಳ್ಬಿಟ್ಟಿದ್ರಂತೆ, ಕಿವಿ ಕೇಳ್ಸಲ್ಲಮ್ಮ ನಿಂಗ್ ಪರ್ಮನೆಂಟ್ ಆಗಿ, ಇದು ನರ್ವ್ಸ್ ಎಲ್ಲ ತುಂಬಾ ವೀಕ್ ಇದೆ ಅಂತ. ಆದ್ರೆ ಬೂಮ್ ಕಾಪ್ ತಗೊಂಡ್ ಜಸ್ಟ್ 20 ಡೇಸ್ಗೆ ಅವ್ರಿಗೆ ಕಿವಿ ಕೇಳಿಸ್ತಾ ಇದೆ. ಒಂದ್ ಸೈಡ್ ಕಿವಿ ಕೇಳಿಸ್ತಾ ಇರ್ಲಿಲ್ಲ, ನಡಿಯಕ್ ಚೆನ್ನಾಗ್ ಆಗ್ತಾ ಇದೆ. ಅಟ್ಲೀಸ್ಟ್ ಬ್ಯಾಲೆನ್ಸ್ ಕೊಟ್ರೆ ನಡೀತಾರೆ, ಇವಾಗ ಮಾತಾಡ್ತಾರೆ. ತೊದಲ್ತಾ ಇದ್ರು ಮುಂಚೆ ಮಾತಾಡಕ್ಕೆ, ಇವಾಗ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅವರು ಫಸ್ಟ್ ತಗೋಬೇಕಾದ್ರೆ ಯೋಚನೆ ಮಾಡಿದ್ರು, ಬಟ್ ಅದನ್ನ ನಾವೊಂದು ನಮ್ಮ ಪ್ರಾಡಕ್ಟ್ ಅಲ್ಲಿ ದಮ್ಮಿದೆ ಅಂತ ನಮಗ್ ಗೊತ್ತು, ಅದನ್ನ ಕಾನ್ಫಿಡೆಂಟ್ ಅವ್ರಿಗೆ ಹೇಳಿ ಅದನ್ನ ಕೊಟ್ಟಿದ್ದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಬಂದು ಸ್ಟೇಜ್ ಮೇಲೆ ನಾನು ಹೇಳ್ಬೇಕು ಅಂತೇಳಿ MD ಸರ್ಗೆ ಹೇಳಿದ್ರು. MD ಸರ್ ನ ನೋಡ್ಲೇಬೇಕು ಅಂತ ಬಂದು MD ಸರೇ ಅವ್ರ ಕಾಲು ಬಿದ್ಬಿಟ್ರು. ಎಂತ ರಿಸಲ್ಟ್ ಹೇಳಿದ್ಯಾ ಅಂತ. ನಿಜವಾಗ್ಲೂ ನಾನು ಹತ್ಬಿಟ್ಟೆ ಹಿಂದೆ ಕುತ್ಕೊಂಡು. ಆ ದೃಶ್ಯ ನೋಡಿದಾಗ ನನ್ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂತು. ಏನೋ ಒಂದ್ ಸ್ಯಾಟಿಸ್ಫಿಕೇಶನ್, ಒಳ್ಳೆ ಸಂಸ್ಥೆಯಲ್ಲಿ ಇದೀವಿ, ಒಂದ್ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಬೂಮ್ ಕಾಪ್. ಜೊತೆಗೆ ಗಂಡು ಮಕ್ಳಲ್ಲಿ ಬಂಜೆತನ ಇರುತ್ತೆ, ಹೆಣ್ಮಕ್ಳಲ್ಲಿ ಅಷ್ಟೇ ಅಲ್ಲ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಗಂಡ್ ಮಕ್ಳಿಗೂ ಇರುತ್ತೆ. ಸೊ ಗಂಡ್ ಮಕ್ಳು ಇದನ್ನ ಯೂಸ್ ಮಾಡೋದ್ರಿಂದ ಸ್ಪರ್ಮ್ಸ್ ಕೌಂಟ್ಸ್ ತುಂಬಾ ಚೆನ್ನಾಗಾಗತ್ತೆ. ಮಕ್ಳು ಇಲ್ದೇ ಇರೋರ್ಗೆ ಹೆಣ್ಮಕ್ಳಿಗೆ ಗೈನೋಕಾಪ್, ಗಂಡ್ ಮಕ್ಳಿಗೆ ಬೂಮ್ ಕಾಪ್ ಕೊಡೋದ್ರಿಂದ ಅವ್ರಿಗೆ ಅವರ ಫ್ಯಾಮಿಲಿನ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಬೂಮ್ ಕಾಪ್. ತಲೆನೋವಿರೋರ್ಗು ಕೊಡ್ಬೋದು, ವೆರಿಕೋಸ್ ವೇನ್ಸ್ ಇರೋರ್ಗು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬೂಮ್ ಕಾಪ್. ನರ್ವ್ಸ್ ಇಶ್ಯೂಸ್ ಏನೇ ಇರ್ಲಿ ಕೊಡಿ, ಟ್ರಿಲಿಯನ್ಸ್ ಗಟ್ಲೆ ನರ್ವ್ಸ್ ಇದೆ ನಮ್ಮ ಮೈಯಲ್ಲಿ, ಬೂಮ್ ಕಾಪ್ ಕೊಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಸ್ ಲಿವೋ ಕಾಪ್. ತುಂಬಾನೇ ಇಂಪಾರ್ಟೆಂಟ್ ಅದ ಇದು. ಹಾರ್ಟ್ ಬ್ರೈನ್ ಆದ್ಮೇಲೆ, ಹಾರ್ಟ್ ಬ್ರೈನ್ ಇದಾದ್ಮೇಲೆ ನಮ್ ಬಾಡಿನ ಮೇಂಟೈನ್ ಮಾಡೋ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಒಂದು ಆರ್ಗನ್ ಬಂದು ಲಿವರ್. ಲಿವರ್ ಅಲ್ಲಿ ಇವಾಗ ಏನು, ಇದೊಂದು ಸ್ಪಾಂಜ್ ಅಲ್ಲಿ ಏನ್ ಮಾಡ್ತೀವಿ, ನೀರಿಗೆ ತಗೊಂಡಾಗ ಹಾಕಿದ ತಕ್ಷಣ ಸ್ಪಾಂಜ್ ಏನಾಗುತ್ತೆ, ಎಲ್ಲ ನೀರ್ ಹೀರ್ಕೊಳ್ಳುತ್ತೆ ಅಲ್ವಾ. ಅದೇ ಸ್ಪಾಂಜ್ ನ ನೀವು ವ್ಯಾಕ್ಸ್ ಅಲ್ಲಿ, ಅಂದ್ರೆ ಏನು ಮೇಣ ಹಾಕ್ಬಿಟ್ಟು ಕವರ್ ಮಾಡ್ಬಿಟ್ಟು ತಗೊಂಡೋಗಿ ನೀರ್ಗೆ ಹಾಕಿದ್ರೆ ನೀರ್ ಎಲ್ಕೊಳತ್ತ ಸ್ಪಾಂಜು? ಇಲ್ಲ ಅಲ್ವಾ. ಮೇಲ್ಗಡೆ ಅದೇ ತರ ಲಿವರ್ ನಾವ್ ಏನೇ ತಿಂತೀವಿ ಆ ಅಂಶನ ಅದು ಎಳ್ಕೊಂಡು ಬೇರೆ ಬಾಡಿ ಪಾರ್ಟ್ಸ್ ಗೆ ಡಿವೈಡ್ ಮಾಡುತ್ತೆ. ಅಂದ್ರೆ ಡಿವೈಡ್ ಮಾಡಿ ಇಂಥದ್ದು ಫ್ಯಾಟ್ ನ ಕಂಟ್ರೋಲ್, ಶುಗರ್ ಲೆವೆಲ್ ನ ಇಲ್ಲಿ ಕಂಟ್ರೋಲ್ ಮಾಡ್ಬಿಟ್ಟು ಎಲ್ಲದಕ್ಕೂ ಎನರ್ಜಿನ ಅದು ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಆದ್ರೆ ನೀವು ಲಿವರ್ ಮೇಲ್ಗಡೆ ಫ್ಯಾಟ್ ಕುತ್ಕೊಂಡ್ಬಿಟ್ಟಿದ್ರೆ ಫ್ಯಾಟಿ ಲಿವರ್, ಅದೇ ಪ್ರಾಬ್ಲಮ್. ಲಿವರ್ ಮೆಟಬಾಲಿಸಮ್ ಚೆನ್ನಾಗಾಗ್ಬೇಕು. ಇವಾಗ ಇಲ್ಲಿ ಎಣ್ಣೆ ಹಚ್ಕೊಂಡು ನಾನು ನೀರ್ ಹಾಕಿದ್ರೆ ಸ್ಲಿಪ್ ಆಗಿ ಹೋಗುತ್ತಲ್ವಾ. ಅದೇ ತರ ನಿಮ್ ಫ್ಯಾಟ್ ಮೇಲೆ, ನಿಮ್ ಲಿವರ್ ಮೇಲೆ ಫ್ಯಾಟ್ ಕುತ್ಕೊಂಡಿದ್ರೆ ನೀವ್ ತಗೊಳ್ಳೋಂತ ಏನೇ ಅಂಶ, ಯಾವ್ದೇ ಒಳ್ಳೆ ಊಟ ತಗೊಳ್ಳಿ, ಒಳ್ಳೆ ತಿಂಡಿ ತಗೊಳ್ಳಿ, ಒಳ್ಳೆ ಸಿರಪ್ ತಗೊಳ್ಳಿ, ಅದು ನಿಮ್ಗೆ ಅಬ್ಸರ್ವ್ ಮಾಡಕ್ಕೆ ಹೆಲ್ಪ್ ಮಾಡಲ್ಲ, ಹೊರಗಡೆ ಹೋಗ್ತಾ ಇರುತ್ತೆ, ನಿಮ್ ಬಾಡಿಗೆ ಅದು ದಕ್ಕದೇ ಇಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕು, ನೀವು ಬಾಡಿ ಡಿಟಾಕ್ಸ್ ಮಾಡ್ಬೇಕು. ಬಾಡಿ ಡಿಟಾಕ್ಸ್ ಆಗಕ್ಕೆ ಏನ್ ಮಾಡ್ಬೇಕು, ಚೆನ್ನಾಗಿ ನಾರು ನೀರು ಬಾಡಿ ಕೊಡ್ತಿದ್ದೀರಾ, ಅದ್ರ ಲಿವರ್ಗೆ ನಮ್ಮ ಲಿವೋ ಕಾಪ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದ್ರ ಮೇಲಿರುವಂತ ಫ್ಯಾಟ್ ಆಗ್ಲಿ, ಅದ್ರ ಒಳಗಿರುವಂತ ಫ್ಯಾಟ್ ಕಂಟೆಂಟ್ ನ ಅದು ಕರಗಿಸುತ್ತೆ. 90% ನಿಮ್ ಫ್ಯಾಟ್, ನಿಮ್ ಲಿವರ್ ಪ್ರಾಬ್ಲಮ್ ಇರ್ಲಿ, ಅದು ನಮ್ ಲಿವೋ ಕಾಪ್ ಇಂದ ಸಾಲ್ವ್ ಆಗಿರೋದು ತುಂಬಾ ಟೆಸ್ಟಿಮನೀಸ್ ಇದೆ. ಹೋಗಿ ಚೆಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ನಿಮ್ ಅಪ್ಲೈನ್ಸ್ ನ ಕೇಳಿ ಕೊಡ್ತಾರೆ. ಈ ಲಿವರ್ ಏನಾಗುತ್ತೆ, ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಲಿವರ್ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮ ಎಲ್ಲ ಫುಲ್ ಬಾಡಿ ಚೆನ್ನಾಗಿದೆ ಅಂತ ಅರ್ಥ. ಲಿವರ್ ಕೆಟ್ಟೋಯ್ತು ಅಂದ್ರೆ ನಿಮಗ್ ಲಿವರ್ ನ ರೀಪ್ಲೇಸ್ ಮಾಡಕ್ ಆಗಲ್ಲ. ಪ್ರಾಣಿಗಳದ್ದು ಲಿವರ್ ನ ಹಾಕ್ತಾರೆ, ತುಂಬಾ ಎಕ್ಸ್ಪೆನ್ಸಿವ್. ಸೊ ಲಿವೋ ಕಾಪ್ ತಗೊಂಡು ಅದನ್ನ ಸರಿ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಥೈರಾಯ್ಡ್ ನನಗಿದೆ. ನನ್ನ ಬಾಡಿ ವೆಯ್ಟ್ ಇರೋದು ನನ್ಗೆ ಮೇಡಮ್ ಇಷ್ಟೆಲ್ಲ ಹೇಳ್ತಾರೆ, ಇವರೇ ದಪ್ಪ ಇದಾರೆ ಅಂತ ಅನ್ಕೋಬಹುದು ಎಷ್ಟೋ ಜನ. ನನಗೆ ಒಂದು 15 ವರ್ಷದಿಂದ ನನ್ಗೆ ಥೈರಾಯ್ಡ್ ಇದೆ. ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ, ಆದ್ರೆ ನನ್ಗೆ ಅದ್ರಲ್ಲಿ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಫಸ್ಟ್ ಒಂದು 25 mg ಇಂದ ಸ್ಟಾರ್ಟ್ ಆಯ್ತು, 50 ಹೋಯ್ತು, 75 100 ಹೋಯ್ತು, 125 ಹೋಯ್ತು, 150 ಹೋಯ್ತು. ಆದ್ರೆ ನಾನ್ ಥೈರಾಯ್ಡ್ ಇಂದ ಎಷ್ಟು ಸಫರ್ ಮಾಡಿದೀನಿ ಅಂದ್ರೆ, ಹೆಲ್ತ್ ಪ್ರಾಬ್ಲಮ್, ಫೈಬ್ರಾಯ್ಡ್ಸ್, ಆಮೇಲೆ ಎಕ್ಸ್ಟ್ರಾ ಗ್ರೋತ್, ಇವೆಲ್ಲ ತುಂಬಾ ಇದೆ.
ಒಂದಲ್ಲ ಒಂದ್ ಪ್ರಾಬ್ಲಮ್ ನಮ್ ಬಾಡಿಲಿ ಥೈರಾಯ್ಡ್ ಇದ್ರೆ ಒಂದಲ್ಲ ಒಂದ್ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಏನು ಇಲ್ವಾ, ಆಫೀಸ್ಗೆ ಅಂತ ರೆಡಿ ಆಗಿ ಕುತ್ಕೋತಾ ಇದ್ದೆ, ಆ 5 ನಿಮಿಷಕ್ಕೆ ನನ್ ಮೈಂಡ್ ಫ್ಲಕ್ಚುಯೇಟ್, ಆಫೀಸ್ಗೆ ಹೋಗಕ್ಕೆ ಮನ್ಸ್ ಬರ್ತಿಲ್ಲ, ಬ್ಯಾಗ್ ಬಿಸಾಕ್ಬಿಟ್ಟು ಒಂದ್ ಕಡೆ ಕುತ್ಕೋತಿದ್ದೆ, ಇದಕ್ಕಿದಂಗೆ ಕಿರ್ಚಾಡ್ಬಿಡ್ತಿದ್ದೆ. ನಿನ್ ಮಗನೇ ನಾ ಗ್ಯಾರಂಟಿ ನೀನೇ ಎತ್ತಿರೋಡ ಅಂತ ಕೇಳ್ತಿದ್ರು ಮಕ್ಳು. ಯಾಕಂದ್ರೆ ಅಷ್ಟು ಹೊಡೆದ್ಬಿಡ್ತಾ ಇದ್ದೆ, ಸಿಟ್ಟು ಬಂದ್ಬಿಡೋದು, ಸಡನ್ ಆಗಿ ಸಿಟ್ಟು ಬರೋದು, ಹೇಳ್ಕೊಡೋದ್ ಕೇಳಿಲ್ಲ ಅಂದ್ರೆ ಒದೆ ಬೀಳ್ತಾ ಇತ್ತು, ಸರಿಯಾಗಿ ಒದೆ ಎತ್ ಬಿಸಾಡ್ಬಿಟ್ಟಿದೀನಿ ಎಷ್ಟೋ ಸತಿ ಮಗುನ. ಕಲಿಯಲ್ಲ, ಇಷ್ಟ ಚೆನ್ನಾಗಿ ಹೇಳ್ಕೊಡ್ತೀನಿ, ಕೆಲವ್ರಿಗೆ ಹೇಳ್ಕೊಡೋರು ಇರಲ್ಲ, ಏನ್ ಹಿಂಗ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ನನ್ಗೆ ಅಷ್ಟು ಮೈಂಡ್ ಫ್ಲಕ್ಚುಯೇಷನ್, ಅಷ್ಟು ಟೆನ್ಷನ್ ಈ ತರ ಆಗ್ತಾ ಇತ್ತು. ಆದ್ರೆ ಈಗ ನಾನು ಥೈರೋಕಾಪ್ ಯೂಸ್ ಮಾಡಿದ್ಮೇಲೆ, ನಾನು ಒಂದು 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ನ ಆದಷ್ಟು ಕಮ್ಮಿ ಮಾಡ್ಕೊಂತ ಬರ್ತಾ ಇದ್ದೀನಿ. ಅಕಸ್ಮಾತ್ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೂ ನನಗೆ ಆ BP ಟೆನ್ಷನ್ ಬರ್ತಾ ಇಲ್ಲ, ಟೆನ್ಷನ್ ಬರ್ತಿಲ್ಲ. ಎಲ್ಲ ಹೇಳ್ತಿರಲ್ಲ ನಗ್ನಾಗ್ತಾ ಇದ್ದೀನಿ ಅಂತ, ಮುಂಚೆ ನನ್ ಕೋಪ ನೋಡ್ಬಿಟ್ಟಿದ್ರೆ ನಾನು ಆಫೀಸ್ ಹುಡುಗರಿಗೆಲ್ಲ ಬುಕ್ ತೆಗ್ದು ಎಸ್ಬಿಟ್ಟಿದೀನಿ ಮುಖಕ್ಕೆ. ಲೆಕ್ಕ ಕೊಡಕ್ ಬಂದಾಗ ಲೆಕ್ಕ ಒಂಚೂರ್ ಮಿಸ್ಟೇಕ್ ಆದ್ರೆ ಬುಕ್ ತೆಗ್ದು ಮುಖದ ಮೇಲೆ ಎಸ್ಬಿಟ್ಟಿದೀನಿ, ಅಷ್ಟು ಸಿಟ್ಟು ನನಗೆ. ನಾನು ಈಗಲೇ ಹಿಂಗಿರೋದು ನಗ್ನಾಗ್ತಾ. ನನಗೆ ನಿಜವಾಗ್ಲೂ ಥೈರೋಕಾಪ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಇಷ್ಟರಲ್ಲೇ ನಾನು ಥೈರಾಯ್ಡ್ ರಿಪೋರ್ಟ್ ಮಾಡಿಸ್ಬಿಟ್ಟು ನಾನು ರಿಸಲ್ಟ್ ಕೊಡ್ತೀನಿ ನಿಮ್ಗಳಿಗೆ. ಸೊ ಈ ಥೈರಾಯ್ಡ್ ಬಂದ್ಬಿಟ್ಟು 2 ತರ ಇದೆ, ಹೈಪೋಟೆನ್ಷನ್, ಹೈಪೋಟೆನ್ಷನ್ ಕೆಲವೊಂದು ಥೈರಾಯ್ಡ್ ಅಲ್ಲಿ ಏನೇ ತಿಂದ್ರು ಸಣ್ಣ ಇರ್ತಾರೆ. ಕೆಲವರು ಸುಮ್ನೆ ಊಟ ನೋಡಿದ್ರೆ ಸಾಕು, ತಿನ್ನೋದೇ ಬೇಡ, ದಪ್ಪ ಆಗ್ಬಿಡ್ತೀವಿ. ಸೊ ಇದು ಥೈರಾಯ್ಡ್. ನಮ್ಗೆ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಇರುತ್ತೆ ಇಲ್ಲಿ ಥೈರಾಯ್ಡ್ ಅಲ್ಲಿ, ಗ್ಲ್ಯಾಂಡ್. ಅದು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಏನಾಗುತ್ತೆ, ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗ್ತಾ ಇರುತ್ತೆ. ಸೊ ಈ ಫ್ಲಕ್ಚುಯೇಷನ್ ಇಂದ ಹೇರ್ ಫಾಲು, ಮುಖದಲ್ಲಿ ಬಂಗ್ ಬರೋದು, ಆಮೇಲೆ ಪಿಂಪಲ್ಸ್ ಬರೋದು, ತುಂಬಾನೇ ಚಿಡಿ ಅನ್ನೋದು, ಎಲ್ಲಾರ ಮೇಲೆ ಸಿಟ್ಟು ಕೋಪ ಮಾಡ್ಕೊಳ್ಳೋದು, ಆತರ ಒಂಥರ ಆ ಕಾಯಿಲೆ ಯಾರಿಗೂ ಬರ್ಬಾರ್ದು. ನಿಜವಾಗ್ಲು ಬಂದವರು ಈ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು ಅಂತಾರೆ. ಥೈರೋಕಾಪ್ ತಗೊಳ್ಳೋದ್ರಿಂದ ಒಂದು 6 ತಿಂಗಳು ಯೂಸ್ ಮಾಡಿ ನೋಡಿ, ನೀವು ಆ ಟ್ಯಾಬ್ಲೆಟ್ ಇಂದ ಹೊರಗಡೆ ಬರ್ಬೋದು ಅನ್ನೋ ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ಇಸ್ ಪೈಲೋಕಾಪ್. ಪೈಲ್ಸ್ ಏನೇ ಪ್ರಾಬ್ಲಮ್ ಬಂದ್ರೆ ಹೇಳ್ಕೋಬಹುದು, ಈ ಪ್ರಾಬ್ಲಮ್ ಹೇಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಳಲ್ಲ, ಬಿಡು ಏನೋ ಹೀಟ್ ಅನ್ಕೊಂಡ್ ಸುಮ್ನೆ ಆಗ್ಬಿಡ್ತೀವಿ. ಆಮೇಲೆ ಜಾಸ್ತಿ ಆದಾಗ ನಮಗ್ ತಡಿಯಕ್ ಆಗದಿದ್ದಾಗ ಮನೇಲಿ ಫ್ಯಾಮಿಲಿ ನಾವು ಶೇರ್ ಮಾಡ್ತೀವಿ. ಇದು ಹೆಂಗಾಗತ್ತೆ ಅಂದ್ರೆ, ಈ ರೋಸ್ ಕಡ್ಡಿಗಳು ನಾವೆಲ್ಲ ಗಿಡಗಳು ಯಾವ್ದೇ ಗಿಡ ಆಗ್ಲಿ ಕಟ್ ಮಾಡ್ತೀವಿ ಅಲ್ವಾ, ನೀರ್ ಹಾಕಿದ ತಕ್ಷಣ ಏನಾಗುತ್ತೆ, ಚುಗುರುತ್ತೆ, ಸೈಡ್ ಅಲ್ಲಿ ಚುಗುರುತ್ತೆ. ಆತರ ಈ ಪೈಲ್ಸ್ ಪ್ರಾಬ್ಲಮ್ ಏನಾಗುತ್ತೆ, ನಾವು ಹೋಗಿ ಹಾಸ್ಪಿಟಲ್ ತೋರ್ಸ್ಕೊಂಡು ಆಪರೇಷನ್ ಮಾಡ್ಕೊ ಬಂದ್ರು ಬುಡದಿಂದ ತೆಗಿಯಕ್ ಆಗಲ್ಲ, 1-2 ಬೇರಲ್ಲಿ ಇರುತ್ತೆ. ಮತ್ತೇನಾಗುತ್ತೆ, ಮಳೆ ಬಿದ್ದಾಗ ಗಿಡಗಳು ಹೆಂಗ್ ಬೆಳೆಯುತ್ತೋ ಅದೇ ತರ ಇದನ್ನು ಅಷ್ಟೇ, ಮತ್ತೆ ಅದೇ ಲೈಫ್ ಸ್ಟೈಲ್ ಅದೇ ಫುಡ್ ಇರೋದ್ರಿಂದ ಮತ್ತೆ ಅದು ಚುಗುರ್ಕೊಳ್ಳುತ್ತೆ. ಸೊ ನಾವು ಪೈಲೋಕಾಪ್ ತಗೊಳ್ಳೋದ್ರಿಂದ ಬೇರೆ ಸಮೇತ ಕಿತ್ಕೊಂಡ್ ಬರುತ್ತೆ, ಬೇರೆ ಸಮೇತ ನಿಮ್ಮ ಮೊಳಕೆಗಳು ಕಿತ್ಕೊಂಡ್ ಬಂದು ನಿಮ್ ಪೈಲ್ಸ್ ಇಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಸ್ಟೋನೋಕಾಪ್. ಕಿಡ್ನಿಲಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಹೋಗಿ ಕಿಡ್ನಿಲಿ ಕುತ್ಕೊಳ್ತಾ ಏನಾಗುತ್ತೆ, ನೀವು ಕಿಡ್ನಿಲಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ. ನಾವೇನು ಊಟದಲ್ಲಿ ಕಲ್ ತಿಂತೀವ, ಮನೇಲಿ ಅಮ್ಮ ಒಂಚೂರು ಏನಾದ್ರು ತಿನ್ಬೇಕಾದ್ರೆ ಕಲ್ ಸಿಕ್ಬಿಟ್ರೆ ಏನಮ್ಮ ಇದು ಕಲ್ಲು ಅಂತೀವಿ, ಹೊರಗಡೆ ಅಲ್ಲೇ ತೆಗ್ದಾಕ್ತಿವಿ ಅಲ್ವಾ. ಆದ್ರೆ ಊಟದಲ್ಲಿ ಒಳಗಡೆ ಕಲ್ ತಗೊಂಡಿರ್ತೀವ? ಇಲ್ಲ, ಖಂಡಿತ ಇಲ್ಲ. ಬಟ್ ಈ ಕಲ್ಲುಗಳು ಹೋಗಿ ಫಾರ್ಮ್ ಆಗೋದು ನಾವು ತಗೊಳ್ಳೋಂತ ಫುಡ್, ನೀರ್ ಸರಿಯಾಗಿ ಕುಡಿಯಲ್ಲ, ಎಕ್ಸ್ಟ್ರಾ ಪೊಟ್ಯಾಷಿಯಂ ಆಗ್ಲಿ ಏನೇ ಆಗ್ಲಿ, ಲೋ ಕ್ಯಾಲ್ಸಿಯಂ ಇವೆಲ್ಲ ಹೋಗಿ ಕೂತ್ಕೊಂಡು ಅದು ವಾಶ್ಔಟ್ ಆಗಲ್ಲ. ಕಿಡ್ನಿಯಿಂದ ಏನು ನೀರ್ ಜಾಸ್ತಿ ಕುಡಿದೆ ವಾಶ್ಔಟ್ ಆಗಲ್ಲ ಅದು, ಅವಾಗ ಅದು ಕಲ್ ಕ್ರಿಯೇಟ್ ಆಗತ್ತೆ. ಸೊ ಇದು ಎಷ್ಟೇ ದಪ್ಪ ಕಲ್ಲಿದ್ರುನು, ನಮ್ಮ ಅಪ್ಲೈನ್ ನೇತ್ರ ಮೇಡಮ್ ಇದಾರೆ, ಅವ್ರದ್ದು ರಿಸಲ್ಟ್ ಕೇಳಿರೋದು ನಾನು. 12 mm ಇದ್ದಿದ್ದು 7 mm ಬಂದು ಮತ್ತೆ ಅದು ಇದ್ರ ಜೊತೆ ಯೂರಿನ್ ಜೊತೆ ಪಾಸ್ ಆಗೋಗಿದೆ, ಕಲ್ಲು ಇಲ್ಲ ಇವಾಗ ಅವ್ರ ಇದ್ರಲ್ಲಿ. ಆ ಪೇನ್, ಕಿಡ್ನಿ ಪ್ರಾಬ್ಲಮ್ಸ್ ಅಲ್ಲಿ ಪೇನ್ ಬರೋದು ಈ ಸ್ಟೋನ್ಸ್ ಆಗೋದ್ರಿಂದ, ಆಮೇಲೆ ಕಿಡ್ನಿ ಇನ್ಫೆಕ್ಷನ್, ಇವಕ್ಕೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸ್ಟೋನೋಕಾಪ್. ನೆಕ್ಸ್ಟ್ ಇಸ್ ಅಲರ್ಜಿಕಾಪ್. ಹೊರಗಡೆ ಹೊಗೆಗಳು, ಆಮೇಲೆ ಅಗರಬತ್ತಿ ಹಚ್ಚಿದ್ರೆ ಆಗಲ್ಲ, ಮನೇಲಿ ಒಂದು ಒಗ್ಗರಣೆ ಹಾಕಿದ್ರೆ ಆಗಲ್ಲ, ಹೊರಗಡೆ ಧೂಳು ಹೊರಗಡೆ ಒಳಗ್ ಬರ್ತಿದ್ದಂಗೆನೆ ಆ ಡಸ್ಟ್ಗೆ ಕೆಂಬರೋದು ಇವೆಲ್ಲ ಆಗುತ್ತೆ, ಮೈಯಲ್ಲೆಲ್ಲ ರ್ಯಾಷಸ್ ಬರ್ತಾ ಇರುತ್ತೆ. ಸೊ ಈ ಅಲರ್ಜಿಕಾಪ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದೆ, ಕೈ ಕಾಲೆಲ್ಲ ಫುಲ್ಲು ಗಾಯಗಳಾಗಿತ್ತು, ಶುಗರ್ ಇಂದ ಜಾಸ್ತಿ ಆಗ್ತಿರೋದು ಅಂದ್ರು. ಡಯಾಕಾಪ್ ಕೊಟ್ಟೆ, ಶುಗರ್ ಕಂಟ್ರೋಲ್ ಬಂತು. ಪ್ಲಸ್ ಅಲರ್ಜಿಕಾಪ್ ಇಂದ ಏನಾಯ್ತು ಅವರಿಗೆ, ಈ ಗಾಯಗಳೆಲ್ಲ ಇವಾಗ ತುಂಬಾ ಚೆನ್ನಾಗಿ ಕಮ್ಮಿ ಆಗಿದೆ. ಸೊ ಅಲರ್ಜಿ ಕಾಪು ಅಷ್ಟೇ, ಎಲ್ಲಾರು ಈಗ ಮಸ್ಟ್ ಅದು. ಈಗಿರೋ ಪೊಲ್ಯೂಷನ್ಗೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇದಕ್ಕೆಲ್ಲ ಇದು ಮಸ್ಟ್. ತ್ರಿಫಲ. ನೆತ್ತಿಯಿಂದ ಪಾದದವರೆಗೂ ಏನು ನಿಮ್ ಬಾಡಿಲಿ ವಾತ ಪಿತ್ತ ಕಫ ಇದೆ ಅದನ್ನ ನೀಟಾಗಿ ತೆಗ್ದಾಕುವಂತ ಪ್ರಾಡಕ್ಟ್ ತ್ರಿಫಲ. ನಿಮ್ಗೆ ಕಾನ್ಸ್ಟಿಪೇಷನ್, ಮೋಷನ್ ಹೋಗೋದಕ್ಕೆ ಕಷ್ಟ ಆಗ್ತಿದ್ಯಾ, ಹೊಟ್ಟೆ ಡಿಟಾಕ್ಸ್ ಆಗ್ಬೇಕಾ, ತ್ರಿಫಲ ತಗೊಳ್ಳಿ. ಇದು ಬಂದು ನಿಮ್ಗೆ BP ಕಂಟ್ರೋಲ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಕೊಲೆಸ್ಟ್ರಾಲ್, ಬ್ಲಡ್ ಅಲ್ಲಿ ಇರುವಂತ ಕೊಲೆಸ್ಟ್ರಾಲ್ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಂದು ನಮ್ಮ ತ್ರಿಫಲ. ನೆಕ್ಸ್ಟ್ ಬಂದು ಬ್ರೈನ್ ಕಾಪ್. ಇದು ಸ್ವಲ್ಪ ಇದ್ರ ಬಗ್ಗೆ ಎಲಾಬ್ರೇಟ್ ಮಾಡ್ತೀನಿ. ಬ್ರೈನ್ ಕಾಪ್ ಬಂದ್ಬಿಟ್ಟು, ಬ್ರೈನ್ ನಮ್ ಬಾಡಿ ಕಂಟ್ರೋಲ್ ಮಾಡೋದು ಬ್ರೈನ್ ಅಲ್ಲಿ ಏನಿದೆ ಬಂದ್ಬಿಟ್ಟು ಜಾಸ್ತಿ ನಮ್ ಬ್ರೈನ್ ಆಗಿರೋದೇನು ಫ್ಯಾಟ್ ಅಂಡ್ ಪ್ರೋಟೀನೇ ಜಾಸ್ತಿ ಅದು ಅಲ್ವಾ. ಆ ಫ್ಯಾಟ್ ಪ್ರೋಟೀನ್ ಜಾಸ್ತಿ ಇರೋದು ನಮ್ ಬ್ರೈನ್, ಆದ್ರೆ ಅದ್ರಲ್ಲಿ ತುಂಬಾ ನರ್ವ್ಸ್ ಇದೆ,
ತುಂಬಾನೇ ನರ್ವ್ ಸಿಸ್ಟಮ್ ಇದೆ. ಈ ನರ್ವ್ಸ್ ನಮ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬ್ರೈನ್ ನಮ್ ಬಾಡಿನ ಕಂಟ್ರೋಲ್ ಮಾಡೋದು. ಈಗ ಅಲ್ಲಿ ಏನೋ ಇದೆ, ನಿನ್ಗೆ ನೀರ್ ಕುಡಿಬೇಕು, ಬಾಯಕ್ಕೆ ಆಗ್ತಾ ಇದೆ, ಅಲ್ಲಿ ಮುಂದೆ ನೀರಿದೆ, ತಗೊಂಡ್ ಕುಡಿ ಅಂತ ನಮ್ಗೆ ಅದು ಒಂದು ಮೆಸೇಜ್ ಕೊಡೋದು ಬ್ರೈನ್. ಯಾರೋ ಒಬ್ರು ಮಾತಾಡ್ತಾ ಇದಾರೆ, ಕಿವಿಲ್ ಕೇಳಿಸ್ಕೊತಿದೀವಿ, ಮಾತಾಡ್ಸೋರು ರಿಪ್ಲೈ ಮಾಡು ಅಂತ ಹೇಳೋದು ಬ್ರೈನ್. ಈಗ ನಾನ್ ನಿಮ್ ಹತ್ರ ಮಾತಾಡ್ತಿದ್ದೀನಿ, ಅದನ್ನ ಕೇಳಿಸ್ಕೊಂಡ್ ಬರ್ಕೋತಿದ್ದೀರಲ್ಲ, ಆ ಬರ್ಕೊಳ್ಳೋದು ಅಷ್ಟೇ ನಿಮ್ ಬ್ರೈನೇ ಅದನ್ನ ನಿಮ್ ಕಂಟ್ರೋಲ್ ಮಾಡೋವಂಥದ್ದು. ಸೊ ಏನಾಗತ್ತೆ, ಈ ಬ್ರೈನ್ ಕಾಪ್ ಈಗಿರುವಂತ ಸ್ಟ್ರೆಸ್ ಮತ್ತೆ ನರ್ವ್ಸ್ ಇಶ್ಯೂಸ್ ಇದ್ರಿಂದ ಎಲ್ಲ ನಮ್ಗೆ ಬ್ರೈನ್ ವರ್ಕ್ ಆಗ್ತಿರಲ್ಲ. ತುಂಬಾನೇ ನರ್ವ್ಸ್ ಯಾವಾಗ ವೀಕ್ ಆಗುತ್ತೆ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮೈಗ್ರೇನ್ ಪ್ರಾಬ್ಲಮ್ ಬರುತ್ತೆ, ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್, ಸ್ವಲ್ಪ ಬೆಳಕ್ ನೋಡಿದ್ರೆ ಆಗಲ್ಲ, ಬಿಸಿಲಿಗೆ ಹೋಗಿ ಬಂದ್ರೆ ಆಗಲ್ಲ, ಈ ತರ ಎಲ್ಲ ಇಶ್ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಕೆಲವು ಮಕ್ಳಿಗೆ ನೆನಪಿನ ಶಕ್ತಿ ಇರಲ್ಲ. ಎಷ್ಟೇ ಓದಿದ್ರು ಇಲ್ಲಿ ಮನೇಲೆಲ್ಲ ಓದ್ತಾರೆ, ನಮ್ಗೆ ಒಪ್ಪಿಸ್ತಾರೆ, ಸ್ಕೂಲಿಗೆ ಹೋದ್ಮೇಲೆ ಅದು ಬರ್ದೇ ಇರಲ್ಲ ಎಕ್ಸಾಮ್ ಅಲ್ಲಿ. ಇದೆಲ್ಲ ನಾನು ಹೇಳ್ಕೊಟ್ಟಿದ್ನಲ್ಲಪ್ಪ, ಯಾಕೆ ಬರ್ದಿಲ್ಲ ಅಂತ ಕೇಳಿದ್ರೆ ನೆನ್ಪಿರ್ಲಿಲ್ಲ ಮಮ್ಮಿ. ಸೊ ಈ ಕಾನ್ಸಂಟ್ರೇಷನ್ ಇವೆಲ್ಲ ಹೆಲ್ಪ್ ಮಾಡೋದಕ್ಕೆ ಬ್ರೈನ್ ಕಾಪ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತೆ ಮರಗು ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವು ಮಕ್ಳು ಏನಂತಾರೆ, ಅದು ಮೆಂಟಲಿ ರಿಟಾರ್ಡೆಡ್ ಮಕ್ಳು ಅಂತಾರೆ, ಏನು ಅದಕ್ಕೆ ನನಗೆ ಕನ್ನಡಲ್ಲಿ ಮಂದ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ತರ ಮಕ್ಳುಗಳು ಇರ್ತಾರಲ್ಲ, ಅವರಿಗೂ ಕೊಡ್ಬೋದು. ಬ್ರೈನ್ ತುಂಬಾ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗತ್ತೆ, ಬ್ರೈನ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಾರ್ಬೋಕಾಪ್ ಬಂದ್ಬಿಟ್ಟು ನಮ್ಗೆ ನಮ್ ಮೈಯಲ್ಲಿ ಗೆಡ್ಡೆಗಳಾಗಿ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ತಾ ಇರುತ್ತೆ. ಈಗ ಹೊಟ್ಟೆಲಾಗ್ಲಿ, ನನಗಿತ್ತು ಫೈಬ್ರಾಯ್ಡ್ ಅಂತ ನಾನು ಹೋಗಿದ್ದು ಪ್ರಾಬ್ಲಮ್ಗೆ, ಆಪರೇಷನ್ಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಯೂಟ್ರಸ್ ಹಿಂದೆ ಗೆಡ್ಡೆ ಇದ್ದಿದ್ದು ನನಗೆ ಸ್ಕ್ಯಾನಿಂಗ್ ಅಲ್ಲೂ ಗೊತ್ತಾಗಿಲ್ಲ. ಸೊ ನನ್ಗೆ 32 years ಅಲ್ಲೇ ಅದನ್ನ ಯೂಟ್ರಸ್ ರಿಮೂವ್ ಮಾಡ್ಬೇಕಾಯ್ತು. ಅದು ನನ್ನ ಬಾಡಿ ವೇಟಿಗೆ ಆಡ್ ಆಗ್ತಾ ಇದೆ, ದಪ್ಪ ಆಗ್ತಾನೆ ಇರ್ತೀನಿ. ಸೊ